ಇದು ಆ ಪ್ಲಾನೆಟ್ ನ ಸ್ಟ್ರೆಂತ್ ನ ಕಡಿಮೆ ಮಾಡುತ್ತೆ. ಆಸ್ಟ್ರಾಲಜಿಲೂ ನೀವು ನೋಡ್ತಾ ಹೋದ್ರೆ ರೆಟ್ರೋಗ್ರೇಡ್ ಪ್ಲಾನೆಟ್, ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿರುತ್ತೆ. ಈ ಪ್ರೊಫೆಷನ್ ಗಳೆಲ್ಲ ನಂಬರ್ 5 ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಯಾವ ನಂಬರು ಕೆಟ್ಟದು ಒಳ್ಳೆಯದು ಅಂತ ಇರಲ್ಲ. ಮಹಾದಶ ದೊಡ್ಡ ವಿಂಡೋ, ಅಂತರ್ದಶ ಚಿಕ್ಕ ವಿಂಡೋ, ಅದ್ರೊಳಗೆ ಬರುವಂತದ್ದು. ಈ ನಂಬರ್ ಸ್ವಲ್ಪ ಮಲ್ಟಿಪ್ಲೈ ಆದಾಗ ಏನಿರುತ್ತೆ, ಇನ್ಸೆಕ್ಯೂರಿಟಿಗಳು ಶುರು ಆಗುತ್ತೆ. ಈ ಡೆಸ್ಟಿನಿ ನಂಬರ್ ಇದ್ದವ್ರು ಇದೇ ಕೆಲಸ ಮಾಡ್ಬೇಕು. ಹಾಗಾದ್ರೆ ಬೇರೆ ಯಾವ ಕೆಲಸನೂ ಮಾಡೋ ಹಾಗೆ ಇಲ್ವಾ? ಗೈಡೆನ್ಸ್ ಟೂಲ್ ತರ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು. ಅವರಿಗೆ ಸಕ್ಸಸ್ ರೇಟು ಇನಿಷಿಯಲಿ ಸಿಗಲ್ಲ. ನಂಬರು ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದು ನಾವು ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ನಂಗಾಗಲ್ಲ ಅಂತ ಬಿಟ್ಟಿರ್ತಾರಲ್ಲ, ಇವರು ಮುಂದೆ ಬರ್ತಾರೆ, ನಾ ಮಾಡ್ತೀನಿ ಅಂತ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಇವತ್ತಿನ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಹರಿಕತೆ. ಈ ಎಪಿಸೋಡ್ 30 ವರ್ಷ ಮೇಲ್ಪಟ್ಟವರಿಗೆ ತುಂಬ ಅನ್ವಯಿಸುತ್ತೆ. ಡೆಡಿಕೇಟೆಡ್ ಅವರೆಲ್ಲರಿಗೂ ಕೂಡ, ಯಾರಾದರೂ ಆಗಿರ್ಬೋದು. ಬಿಕಾಸ್ ಡೆಸ್ಟಿನಿ ನಂಬರ್ ಕೌಂಟ್ಸ್ ನಿಮ್ಮ ಏಜ್ 30 ವರ್ಷ ಆದಮೇಲೆ ಅಂತ. ಲೆಟ್ಸ್ ಗೋ. ಹಾಗಿದ್ರೆ ಡೆಸ್ಟಿನಿ ನಂಬರ್ ಅಂದ ತಕ್ಷಣ ಅಪ್ಪ ಇದೇನಿದು, ನಮ್ಮ ಭವಿಷ್ಯವನ್ನು ಫಿಕ್ಸ್ ಮಾಡಿಬಿಡುತ್ತಾ ಇದು ಅಂತ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಥವಾ ನಮ್ಮ ಮುಂದಿನ ಜೀವನದಲ್ಲಿ ಇದು ನಮಗೆ ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತಾ ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಇದೆ. ಸಮರ್ಥವಾಗಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಇರೋದು ಇವತ್ತಿನ ಹರಿಕತೆಯ ಪಾಡ್ಕಾಸ್ಟ್ನ ಅತಿಥಿಯಾಗಿ ಬಂದಿದ್ದಾರೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಶಸ್ವಿನಿ ಅವರಿಗೆ, ಮಿಸ್ಟಿ ಕೋಚ್, ವೈದಿಕ ಅಂಕಶಾಸ್ತ್ರದ ಎಕ್ಸ್ಪರ್ಟ್. ನಮಸ್ಕಾರ. ನಮಸ್ಕಾರ ಹರೀಶ್ ಅವರೇ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಆಲ್ ಗುಡ್. ಜನನೂ ಸೂಪರ್ ಆಗಿದ್ದಾರೆ ಮತ್ತು ನಿಮಗೆ ಒಳ್ಳೆ ರೆಸ್ಪಾನ್ಸ್ ಅನ್ನ ಕೊಡ್ತಿದ್ದಾರೆ. ಕರೆಕ್ಟ್, ನಾನು ನೋಡಿದೆ, ತುಂಬಾ ಖುಷಿ ಆಯಿತು. ಐ ಬೀನ್ ಗೆಟಿಂಗ್ ಅ ವಂಡರ್ಫುಲ್ ರೆಸ್ಪಾನ್ಸ್. ತುಂಬ ಚೆನ್ನಾಗಿದೆ. ಜನ ಪ್ರತಿಕ್ರಿಯಿಸ್ತಾ ಇರೋ ರೀತಿನೂ ಚೆನ್ನಾಗಿದೆ. ಆಮೇಲೆ ಅವರು ಅದ್ರ ಬಗ್ಗೆ ತಿಳ್ಕೊಳಕ್ ತೋರಿಸ್ತಾ ಇರೋಂಥ ಉತ್ಸಾಹನೂ ತುಂಬ ಚೆನ್ನಾಗಿದೆ. ಅವರ ಕುತೂಹಲನೂ ತುಂಬ ಚೆನ್ನಾಗಿದೆ. ತುಂಬಾ ಜನ ಕೇಳ್ತಿದ್ರು ನಂಗೆ, ಓ ಇದು ಕಮರ್ಷಿಯಲ್ ಶೋನಾ ಅಂತ. ಯಶಸ್ವಿನಿ ಅವರು ಇದುವರೆಗೂ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಎಲ್ಲೂ ಹೋಗಿ ನಾನಿದು ಮಾಡ್ತೀನಿ ಅಂತ ಅವ್ರು ಹೇಳಿದ್ದಲ್ಲ. ಆದರೆ ಅವರ ವಿದ್ವತ್ತನ್ನು ನೋಡಿ ನಾನು ಇದು ಜನಕ್ಕೆ ಉಪಯೋಗ ಆಗುತ್ತೆ, ವೇದಿಕ್ ನ್ಯೂಮರಾಲಜಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅವತ್ತು ಕರ್ಕೊಂಬಂದು ಮಾತಾಡಿಸ್ದೆ. ಮತ್ತೆ ರಿಕ್ವೆಸ್ಟ್ ಮಾಡಿದೆ, ಜನ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ, ನಿಮ್ಮ ವಿದ್ವತ್ತನ್ನು ಇಷ್ಟಪಡ್ತಿದ್ದಾರೆ, ಸೊ ಯು ಆರ್ ದ ಬೆಸ್ಟ್ ಪರ್ಸನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಥ್ಯಾಂಕ್ ಯು, ನೀವು ಒಪ್ಕೊಂಡು ಮತ್ತೆ ಬಂದಿದ್ದಕ್ಕೆ. ಮೈ ಪ್ಲೆಜರ್. ನನಗೂ ಕೂಡ ತುಂಬ ಖುಷಿ ಆಯಿತು ನೋಡಿ, ಜನರ ರೆಸ್ಪಾನ್ಸ್ ನೋಡಿ ಖುಷಿ ಆಯಿತು. ಅವ್ರು ಪ್ರತಿಕ್ರಿಯಿಸ್ತಾ ಇರೋವಂಥ ರೀತಿ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಇನ್ನೊಂದು ಸ್ಟೆಪ್ ಜಾಸ್ತಿ ಹಂಚ್ಕೊಳ್ಳೋಣ. ಯಾಕಂದರೆ ನಾವು ಹೋದ್ಸಲ ಮಾತಾಡಿದ್ದು ಬರ್ತ್ ನಂಬರ್ ಬಗ್ಗೆ ವೆರಿ ಬೇಸಿಕ್. ಕರೆಕ್ಟ್. ಇಟ್ ವಾಸ್ ದ ಮೋಸ್ಟ್ ಬೇಸಿಕ್ ಥಿಂಗ್ ಎನಿಬಡಿ ಕ್ಯಾನ್ ಗೆಟ್ ಟು ನೋ. ಸೊ ಅದನ್ನು ಹೇಳಾದ್ಮೇಲೆ ಈಗ ನೆಕ್ಸ್ಟ್ ಡೆಸ್ಟಿನಿ ನಂಬರ್ ಬಗ್ಗೆ ಮಾತಾಡಬೇಕು. ಡೆಸ್ಟಿನಿ ನಂಬರ್ ಅದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ವೆರಿ ಟ್ರೂ. ಹಾಂ, ಸೊ ನಮ್ಮ ಕರಿಯರ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಮ್ಮ ಸಕ್ಸಸ್ ರೇಟ್ ಇರ್ಬೋದು, ಅಥವಾ ನಾವು ಏನು ಆಗ್ತೀವಿ ಅನ್ನೋದ್ರ ಬಗ್ಗೆ ಒಂದು ಗೈಡೆನ್ಸ್ ಟೂಲ್ ಥರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು. ಸೊ ಅದ್ರ ಬಗ್ಗೆ ತಿಳಿಸೋಣ ಅಂತ ಇವತ್ತು ಜನರಿಗೆ. ನನ್ನ ಬೇಸಿಕ್ ಕ್ವಶನ್, ಈ ಡೆಸ್ಟಿನಿ ನಂಬರ್ ಯಾಕೆ 30+? ಈಗ ಬರ್ತ್ ನಂಬರು ಅಂದ್ರೆ 30 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಡೆಸ್ಟಿನಿ ನಂಬರ್ ಯಾಕೆ ಅಂದರೆ ಡೆಸ್ಟಿನಿ ನಂಬರ್ ಶುರು ಆಗೋದೆ ಯಾವಾಗ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಶುರು ಮಾಡ್ತೀವಿ, ಜೊತೆಗೆ ಬೇರೆಯವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಶುರು ಮಾಡ್ತೀವಿ. ನಮ್ಮ ಕಾಲ ಮೇಲೆ ಯಾವಾಗ ನಾವು ನಿಂತ್ಕೊಳ್ಳೋಕೆ ಶುರು ಮಾಡ್ತೀವಿ, ಅಲ್ಲಿಂದ ನಮ್ಮ ಡೆಸ್ಟಿನಿ ಶುರು ಆಗುತ್ತೆ. ಓಕೆ. ಸೊ ಅದಕ್ಕಾಗಿ ಡೆಸ್ಟಿನಿ ನಂಬರ್ ಶುರು ಆಗೋದು ಒಂದು 30 to 35 ಇಯರ್ಸ್ ಮಧ್ಯದಲ್ಲಿ ಶುರು ಆಗುತ್ತೆ. ಅಲ್ಲಿಂದ ಥ್ರೂ ಔಟ್ ಆರ್ ಲೈಫ್ ಸ್ಪ್ಯಾನ್ ಈ ಡೆಸ್ಟಿನಿ ನಂಬರು ಕಾರ್ಯನಿರ್ವಹಿಸುತ್ತೆ. ಅಂದರೆ ನಮ್ಮ ಡೆಸ್ಟಿನಿ ನಂಬರ್ ಕೆಲಸ ಮಾಡುತ್ತೆ. ನಾವು ಏನಾಗ್ತೀವಿ, ಯಾವ ಥರ ಪ್ರೊಫೆಷನ್ಗೆ ಹೋಗ್ಬೋದು, ನಮ್ಮದು ರಿಲೇಷನ್ಶಿಪ್ ಯಾವ ಥರ ಇರ್ಬೋದು, ಅಥವಾ ಎಲ್ಲ ಥರದ ಪ್ರಶ್ನೆಗಳಿಗೂ ಈ ಡೆಸ್ಟಿನಿ ನಂಬರ್ ಮೂಲಕ ಉತ್ತರ ಸಿಗುತ್ತೆ. ಆಮೇಲೆ ಈ ಗ್ರಿಡ್ ಅಂತ ನಾವೇನು ಹೇಳಿದ್ವಿ, ವೇದಿಕ್ ಗ್ರಿಡ್ ಅಂತ, ಅದರಲ್ಲಿ ಡೆಸ್ಟಿನಿ ನಂಬರು 40% ಕೆಲಸ ಮಾಡುತ್ತೆ. ಅಂದರೆ ಇಂಪಾರ್ಟೆನ್ಸ್ ಅದ್ರದ್ದು 40%, ಈ ಬರ್ತ್ ನಂಬರ್ದು 30%, ಇನ್ನು ಉಳಿದ ನಂಬರ್ಗಳದ್ದು ಇನ್ ಮಿಕ್ಕಿದ ಪರ್ಸೆಂಟ್. ಓಕೆ ಓಕೆ. 10% ಥರ ಹಿಂಗೆ ಕೆಲಸ ಮಾಡುತ್ತೆ. ಸೊ ಡೆಸ್ಟಿನಿ ನಂಬರ್ ನಮ್ಮ ಹುಟ್ಟದಾಗಿಂದ ಏನು ನಿರ್ಧಾರ ಆಗಿರಲ್ಲ ಆಗಿದೆ? ಇಲ್ಲ, ಎಲ್ಲದೂ ಹುಟ್ಟದಾಗಿಂದಾನೇ ನಿರ್ಧಾರ ಆಗಿರತ್ತೆ. ಅಂದ್ರೆ ನಾವು 30 ವರ್ಷ ತನಕ ಹೇಗಿರ್ತೀವಿ ಅಂದ್ರೆ ಈಗ ಬರ್ತ್ ನಂಬರ್ ನಾವು ಹೇಳಿದ್ವಿ, ಬರೀ ನಮ್ ಕೋರ್ ಪರ್ಸನಾಲಿಟಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಲ್ವಾ. ನಾವೊಂದು
ವ್ಯಕ್ತಿತ್ವ ಹೆಂಗೆ, ನಮ್ಮ ರಿಯಾಕ್ಷನ್ಗಳು ಹೆಂಗೆ, ನಾವು ಯಾವ ಥರ ರಿಯಾಕ್ಟ್ ಮಾಡ್ತೀವಿ, ಅದ್ರ ಬಗ್ಗೆ ಎಲ್ಲ ಬರ್ತ್ ನಂಬರ್ ಮಾತಾಡುತ್ತೆ ಅಂತ ಹೇಳಿದ್ವಿ. ಬಟ್ ಅದಾದಮೇಲೆ ನಮ್ಮದು ಜೀವನ ಶುರು ಆಗುತ್ತಲ್ಲ, ಸೊ ಆ ಜೀವನದಲ್ಲಿ ನಾವು ಹೇಗಿರ್ತೀವಿ, ನಾವು ಯಾವ ಥರದ್ದು ಈಗ ಡೆಸ್ಟಿನಿ ನಂಬರ್ಗೆ ಅಲೈನ್ ಆಗಿರುವಂಥ ನಾವು ಕೆಲಸಗಳಿಗೆ ಏನಾದರೂ ನಾವು ಕೈ ಹಾಕಿದ್ರೆ, ಅಥವಾ ಕೆಲಸಕ್ಕೆ ನಾವೇನಾದ್ರು ಸೇರಿಕೊಂಡ್ರೆ, ಅಥವಾ ಆ ಥರ ಕೆಲಸಗಳನ್ನ ನಾವು ಮಾಡಿದರೆ ಅದರಲ್ಲಿ ನಮಗೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಸಿಗುತ್ತೆ. ಓಕೆ. ಸೊ ಹಾಗಾಗಿ ಡೆಸ್ಟಿನಿ ನಂಬರ್ ತುಂಬಾ ಪ್ರಭಾವ ಬೀರುತ್ತೆ. ಹೌದು, ತುಂಬಾ ಪ್ರಭಾವ ಬೀರುತ್ತೆ. ಅದು ಹೇಳಿದ್ನಲ್ಲ, ಗ್ರಿಡ್ ಅಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ಅದು. ಈಗ ನಂಗೊಂದು ಇನ್ನೊಂದು ಕ್ವಶನ್, ಆಮೇಲೆ ನಾವು ಅಫ್ಕೋರ್ಸ್ ತುಂಬ ಜನ ವೆಯ್ಟ್ ಮಾಡ್ತಿರ್ತೀರಾ ಡೆಸ್ಟಿನಿ ನಂಬರ್ 1, 2, 3, 4, 9 ತನಕ ಯಾರ್ಯಾರು ಬಂದಿರುತ್ತೆ. ಇಂಡಿವಿಜುವಲ್ ಆಗಿ ಯಶಸ್ವಿನಿ ಅವರು ಅದರ ಸಾಧಕ ಬಾಧಕಗಳ ಬಗ್ಗೆ ಹೇಳ್ತಾರೆ. ಬಿಫೋರ್ ದಟ್, ಈಗ ಯಾರೋ ಒಬ್ರದ್ದು ಬರ್ತ್ ನಂಬರು ತುಂಬ ಒಳ್ಳೇದಾಗಿರುತ್ತೆ. ಡೆಸ್ಟಿನಿ ನಂಬರ್ ಏನಾದ್ರು ಚಾಲೆಂಜಿಂಗ್ ಆಗಿದ್ರೆ ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತಾ? ನನಗೆ ಇಷ್ಟ ಆಯಿತು ನೀವು ಯೂಸ್ ಮಾಡಿದ ಪದ ಚಾಲೆಂಜಿಂಗ್ ಅಂತ. ಯಾಕಂದರೆ ಯಾವ ನಂಬರು ಕೆಟ್ಟದು ಒಳ್ಳೆಯದು ಅಂತ ಇರಲ್ಲ, ಅದ್ರ ಕಾಂಬಿನೇಷನ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅಥವಾ ಯಾವ ನಂಬರ್, ನಾ ಹೇಳಿದ್ನಲ್ಲ, ನಂಬರು ಗ್ರಿಡ್ಡಲ್ಲಿ ಒಂದು ಸಲ ಬಂದರೆ, ಕೆಲವು ನಂಬರು ಒಂದು ಸಲ ಬಂದರೆ ಗ್ರಿಡ್ಡಲ್ಲಿ ಅದನ್ನು ಪಾಸಿಟಿವ್ ಅಂತ ಕರಿತೀವಿ. ಅದೇ ನಂಬರು ಮಲ್ಟಿಪ್ಲೈ ಆದಾಗ ಕೆಲವು ನಂಬರು, ಈಗ 8 ಮತ್ತು 4 ಬಿಟ್ಟು ಬೇರೆ ನಂಬರು ಮಲ್ಟಿಪ್ಲೈ ಆದಾಗ ಅದನ್ನು ನೆಗೆಟಿವ್ ಅಂತ ಕರಿತೀವಿ. ಅಷ್ಟು ಬಿಟ್ಟರೆ ಆ ನಂಬರ್ ಪಾಸಿಟಿವೇ, ಆದರೆ ಅದು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು, ಅದರ ಏನು ಹೇಳ್ತೀವಿ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ನಂಬರ್ ಇದೆ ಗ್ರಿಡ್ಡಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದ್ರದ್ದು ಸ್ಟ್ರೆಂತ್ ಅದು ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಅದು ಇದ್ರ ಮೇಲೆ ನಿಂತಿರುತ್ತೆ. ಮಲ್ಟಿಪ್ಲಿಕೇಶನ್ ಆಫ್ ದ ನಂಬರ್ಸ್ ಇನ್ ದ ಗ್ರಿಡ್ ಅದ್ರ ಮೇಲೆ ನಿಂತಿರುತ್ತೆ. ಸೊ ಹಾಗಾಗಿ ಚಾಲೆಂಜಿಂಗ್ ಅನ್ನೋ ವರ್ಡ್ ನೀವು ಯೂಸ್ ಮಾಡಿದ್ರಿ, ನನಗೆ ಇಷ್ಟ ಆಯ್ತು. ಅದು ಆ್ಯಕ್ಚುಲಿ ಹೌದು, ಅಷ್ಟೇ, ಚಾಲೆಂಜಿಂಗ್. ಓಕೆ, ಟೆಲ್ ಮಿ, ಯಾರೋ ಕಳೆದ ಎಪಿಸೋಡ್ನಲ್ಲಿ ಒಬ್ಬರು ಪ್ರಶ್ನೆ ಮಾಡಿದ್ರು, ನೀವು ಆನ್ಸರ್ ಕೊಟ್ಬಿಡಿ. ಒಂದು ಗ್ರಿಡ್ಡಲ್ಲಿ 6 ಬ್ಲಾಕ್ಸ್ ಇರುತ್ತೆ ಅಂತ ನಾನು ಹೇಳಿದೆ ಅಲ್ವಾ, 319, 675, 284. ಇದು ಅದರದ್ದು ಮಾಡೆಲ್, ವೇದಿಕ್ ನ್ಯೂಮರಾಲಜಿದು ಮಾಡೆಲ್. ನೀವು ಹೋದ್ಸಲ ತೋರಿಸಿದ್ದೀರಾ ಅದನ್ನ ಗ್ರಾಫಿಕ್ಸ್ ಅಲ್ಲಿ, ಐ ಥಿಂಕ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ನಮ್ಮ ಬರ್ತ್ ಡೇಟಲ್ಲಿರುವಂಥ ನಂಬರ್ಗಳನ್ನೆಲ್ಲ ಆ ಜಾಗದಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ಈಗ ನಮ್ಮ ಬರ್ತ್ ಡೇಟಲ್ಲಿ 31 ಇದ್ರೆ ನಾವು 3 ಜಾಗದಲ್ಲಿ 3 ಹಾಕ್ತೀವಿ, 1 ಇರೋ ಜಾಗದಲ್ಲಿ 1 ಹಾಕ್ತೀವಿ, ಈ ಥರ ಹಾಕ್ತಾ ಹೋಗ್ತೀವಿ. ಅದೇನಾಗುತ್ತೆ, ಕೆಲವೊಂದ್ಸಲ ರಿಪೀಟ್ ಆಗಿರುತ್ತೆ. 2022 ಅಂತ ಬಂದರೆ, ನಮ್ಮದು ನಾವು ಹುಟ್ಟಿರೋಂಥ ಇಯರ್ 2022 ಅಂತ ಬಂದರೆ 2 3 ಸಲ ಆಗುತ್ತೆ ಅದರ. ಹೌದು, ಕರೆಕ್ಟ್. ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಆಫ್ ದ ನಂಬರ್, ಮಲ್ಟಿಪ್ಲೈಡ್ ನಂಬರ್. ಸೊ ಇದೇನಾಗತ್ತೆ ಅಂದರೆ, ಇದು ಆ ಪ್ಲಾನೆಟ್ನ ಸ್ಟ್ರೆಂತ್ನ ಕಡಿಮೆ ಮಾಡುತ್ತೆ. ಎಷ್ಟು ಜಾಸ್ತಿ ನಂಬರ್ಸ್ ಇರುತ್ತೋ ಒಂದು ಬ್ಲಾಕಲ್ಲಿ, ಈ ಪ್ಲಾನೆಟ್ ಸ್ಟ್ರೆಂತ್ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಸ್ವಲ್ಪ ನೆಗೆಟಿವ್ ಸೈಡಿಗೆ ಹೋಗ್ತಾ ಹೋಗುತ್ತೆ. 8 ಮತ್ತು 4 ಬಿಟ್ಟು, ಯಾಕಂದರೆ 8 ಯಾವಾಗಲೂ 8 ಮತ್ತು 4 ಈವನ್ ನಂಬರ್ಸಲ್ಲಿ ದೇ ವರ್ಕ್ ದಿ ಬೆಸ್ಟ್. ಆಡ್ ನಂಬರ್ಸ್ ಆದಾಗ 8 ಇರ್ಬೋದು, ಅಥವಾ 1 ಟೈಮ್ 8 ಇರ್ಬೋದು, 3 ಟೈಮ್ 8 ಇರ್ಬೋದು, 5 ಟೈಮ್ಸ್ 8 ಇರ್ಬೋದು. 5 ಟೈಮ್ಸ್ 8 ಬರುತ್ತೆ, ಕೆಲವೊಬ್ರು ಗ್ರಿಡ್ ಅಲ್ಲಿ 5 ಟೈಮ್ಸ್ 8 ಬಂದಿರೋದಿದೆ. ಸೊ ಆ ತರ ಆದಾಗ ಇದು ಹೆಂಗಾಗತ್ತೆ ಅಂತಂದ್ರೆ, ಎಲ್ಲಾ ನಂಬರು 8 ಬಂದ್ಬಿಡ್ತಾ ಹಾಗಾದ್ರೆ ಬರ್ತ್ ನಂಬರ್ ಅಲ್ಲಿ. ಮೇ ಬಿ ಅದು ಒಂದು ರೀಸನ್ ಇರ್ಬೋದು. ಇಲ್ಲಾಂದ್ರೆ ದಶಾಸ್ ಬರುತ್ತೆ, ನಮ್ದು ಹೇಳಿದ್ನಲ್ಲ, ನಮ್ಮ ಜೀವನದಲ್ಲಿ ದಶಗಳು ಬರುತ್ತೆ. ಮಹಾದಶ ದೊಡ್ಡ ವಿಂಡೋ, ಅಂತರ್ದಶ ಚಿಕ್ಕ ವಿಂಡೋ, ಅದ್ರೊಳಗೆ ಬರುವಂಥದ್ದು. ಇನ್ನೊಂದು ಪ್ರತ್ಯಂತರ ದಶ, ಇದು ಇನ್ನೂ ಚಿಕ್ಕದ ವಿಂಡೋ. ಸೊ ಅದು ಮಹಾದಶಗಳೆಲ್ಲ ವರ್ಷಾನ್ಗಟ್ಲೆ ಬಂದರೆ, ಅಂದರೆ ಆ ಪ್ಲಾನೆಟ್ ಎಷ್ಟಿರುತ್ತೋ ಅಷ್ಟು ವರ್ಷಗಳು ಬಂದರೆ, ಅಂತರ್ದಶ 1 ವರ್ಷ ಬರುತ್ತೆ. ಪ್ರತ್ಯಂತರ ದಶ 1 ತಿಂಗಳು ಬರುತ್ತೆ, 1 ತಿಂಗಳು ಅಥವಾ 2 ತಿಂಗಳು ಈ ಥರ ಬರುತ್ತೆ. ಸೊ ಇದು ಎಲ್ಲದು 8 ಬಂದಾಗ, ಇದು 8 ಮಲ್ಟಿಪ್ಲೈ ಆಗುತ್ತೆ. ಅವಾಗ 3 ಟೈಮ್ಸ್ ಆಗ್ಬೋದು, 5 ಟೈಮ್ಸ್ ಆಗ್ಬೋದು, ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಅವರ ಆ ಪ್ಲಾನೆಟಿನ ಸ್ಟ್ರೆಂತ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಸ್ವಲ್ಪ ನೆಗೆಟಿವ್ ಶೇಡ್ಸ್ ತೋರಿಸುತ್ತೆ. ಸೊ ಆದರೆ ನಮ್ಮ ನೇಟಲ್ ಗ್ರಿಡ್ ಅಲ್ಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋ ಆಧಾರದ ಮೇಲೆ ನಾವು ಆ ಪ್ಲಾನೆಟ್ ಕೊಡ್ತಿರುವಂಥ ತೊಂದರೆಗಳನ್ನ, ಅಥವಾ ತೋರಿಸ್ತಿರುವಂಥ ನೆಗೆಟಿವ್ ಶೇಡ್ ಏನಿದೆ ಅದನ್ನು ನಾವು ಯಾವ ರೀತಿ ಸಂಭಾಳಿಸ್ತೀವಿ ಅನ್ನೋದು ನಮ್ಮ ನೇಟಲ್ ಗ್ರಿಡ್, ಅಂದರೆ ನಮ್ಮ ವ್ಯಕ್ತಿತ್ವದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ ಡೆಸ್ಟಿನಿ ನಂಬರ್ ಇದರಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸಾಮಾನ್ಯವಾಗಿ ಎಷ್ಟೊತ್ತು ಬೇಕು ಯಾರ್ದೋ ಒಬ್ಬರದು ಡೇಟ್ ಆಫ್ ಬರ್ತು, ಡೆಸ್ಟಿನಿ ನಂಬರ್ ಎಲ್ಲ ಸಿಕ್ಕ ಮೇಲೆ ನಿಮಗೆ ಅವರ ಪೂರ್ತಿ ವ್ಯಕ್ತಿತ್ವ ಅನಲೈಸ್ ಮಾಡೋಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? ಆಕ್ಚುಲಿ ನಾವು ಗ್ರಿಡ್ ಹಾಕಬೇಕಾಗತ್ತೆ, ಜೊತೆಗೆ ಈ ಮಲ್ಟಿಪಲ್ ನಂಬರ್ಸ್ದು ನೋಡಬೇಕಾಗತ್ತೆ. ಆಮೇಲೆ ಮಿಸ್ಸಿಂಗ್ ನಂಬರ್ಸ್ ಯಾವ್ದಿದೆ ಅದು ನೋಡಬೇಕಾಗತ್ತೆ. ಅಂದ್ರೆ ಈಗ 1 ಇರೋದೇ ಇಲ್ಲ ಕೆಲವ್ರ ನಂಬರ್ ಗ್ರಿಡ್ ಅಲ್ಲಿ. ಸೊ ಅವಾಗ ಅದ್ರದ್ದು ಇಂಪ್ಯಾಕ್ಟ್ ಇರುತ್ತೆ, ಅಂದ್ರೆ ಕೊರತೆ ಇರುತ್ತೆ. ಆ ಕೊರತೆನ ಹೆಂಗೆ ನೀಗ್ಸೋದು ಹೇಗೆ ಅದ್ರ ಬಗ್ಗೆ ನೋಡಬೇಕಾಗತ್ತೆ. ಆಮೇಲೆ ಮಲ್ಟಿಪಲ್ ನಂಬರ್ಸ್ ಇರುತ್ತೆ, ಅದ್ರ ಸ್ಟ್ರೆಂತು
ತುಂಬ ಕಡಿಮೆ ಆದಾಗ ಅದನ್ನು ಹೆಂಗೆ ಜಾಸ್ತಿ ಮಾಡೋದು ಅಂತ ನೋಡೋದಿರುತ್ತೆ. ಜೊತೆಗೆ ಈ ದಶಾಗಳ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆ ದಶಾ ಕ್ಯಾಲ್ಕುಲೇಷನ್ಸ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು. ಸೊ ಆ ದಶಾ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗತ್ತೆ. ಆಮೇಲೆ ಕಾಂಬಿನೇಷನ್ಸ್ ಆಫ್ ನಂಬರ್ಸ್ ಇರುತ್ತೆ. ಆ ಕಾಂಬಿನೇಷನ್ ಎಷ್ಟು ಕಾಂಬಿನೇಷನ್ ಇದೆ ನಮ್ಮದ್ರಲ್ಲಿ ಅಂತ ನೋಡಬೇಕಾಗತ್ತೆ. ಆ ಕಾಂಬಿನೇಷನ್ ಏನು ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದ್ರ ರೆಮಿಡೀಸ್ ನೋಡಬೇಕಾಗತ್ತೆ. ಸೊ ಹೀಗಾಗಿ ಒಂದು 2 to 3 hours ಹಿಡಿಯುತ್ತೆ. ಹಾಂ, ಓಕೆ, ಲೆಟ್ಸ್ ಗೋ. ಸೊ ತುಂಬ ಜನ ಕುತೂಹಲದಿಂದ ಕಾಯ್ತಿರ್ತಾರೆ. ಯಾರ್ಯಾರಿಗೆ ವಯಸ್ಸು 30 ದಾಟಿದೆ ಅವರೆಲ್ಲರಿಗೂ ಇವತ್ತು ವೆರಿ ಸ್ಪೆಷಲ್ ಎಪಿಸೋಡ್ ಇದು. ಬಿಕಾಸ್ ವೇದಿಕ್ ನ್ಯೂಮರಾಲಜಿನಲ್ಲಿ ಡೆಸ್ಟಿನಿ ನಂಬರ್ ಬಗ್ಗೆ ಮಾತಾಡ್ತಿದ್ದೀವಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಡೆಸ್ಟಿನಿ ನಂಬರ್ಗೆ ಅರೈವ್ ಆಗೋದು ಹೇಗೆ? ಡೆಸ್ಟಿನಿ ನಂಬರ್ಗೆ ಅರೈವ್ ಆಗೋದು ಹೇಗೆ ಅಂತಂದರೆ ನಮ್ಮ ಡೇಟ್ ಆಫ್ ಬರ್ತ್, ಅಂದರೆ ನಾವು ಹುಟ್ಟಿದ ದಿನ. ಹುಟ್ಟಿದ ದಿನ ಅಂದರೆ ದಿನಾಂಕ. ಕರೆಕ್ಟ್. ಓಕೆ, ಹುಟ್ಟಿದ ದಿನಾಂಕ, ಹುಟ್ಟಿದ ದಿನಾಂಕ, ತಿಂಗಳು, ಹುಟ್ಟಿದ ತಿಂಗಳು, ಓಕೆ, ಹಾಗೂ ಹುಟ್ಟಿದ ವರ್ಷ. ಹುಟ್ಟಿದ ವರ್ಷ ಅಂದರೆ 4YYYY. ಕರೆಕ್ಟ್. ಹಾಂ, ಓಕೆ. ಸೊ ಯಾರೋ ಎಕ್ಸಾಂಪಲ್ ಸುಮ್ಮನೆ 2ನೇ ತಾರೀಕು ಹುಟ್ಟಿದ್ರೆ 02, 5ನೇ ತಿಂಗಳು ಹುಟ್ಟಿದ್ರೆ 05. ಕರೆಕ್ಟ್. ಸಪೋಸ್ ಅವರು 1983 ಹುಟ್ಟಿದ್ರೆ 1983. ಕರೆಕ್ಟ್. ಇದಿಷ್ಟು 2, 5 ಇನ್ನೊಂದ್ಸಲ 2 + 5 + 1 + 9 + 8 + 3 ಇದಿಷ್ಟನ್ನು ಆ್ಯಡ್ ಮಾಡಿದಾಗ ನಿಮ್ಗೊಂದು ಸಂಖ್ಯೆ ಬರುತ್ತೆ. ಅದನ್ನು ನಾವು ಡೆಸ್ಟಿನಿ ನಂಬರ್ ಅಂತ ಕರಿತೀವಿ. ಸೊ ಇಷ್ಟು ಆ್ಯಡ್ ಮಾಡಿದ್ರೆ 5 + 2 7, 7 + 8 7 1 8, 16 17, 17 20 28 ಅಂದರೆ 8 10 = 1. ಸೊ ನಿಮ್ಮ ಡೆಸ್ಟಿನಿ ನಂಬರ್ 1 ಆಗುತ್ತೆ. ಓಕೆ, ಒಂದು ಉದಾಹರಣೆಗೆ ಈ ಸಮಯದಲ್ಲಿ ನಾವು ಬಳಸ್ಕೊಂಡಿರೋದು. ಸೊ ನಿಮ್ಮ ಡೆಸ್ಟಿನಿ ನಂಬರ್ನ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕರೆಕ್ಟ್. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ನಾವು ಹುಟ್ಟಿದ ದಿನಾಂಕ, ಅದ್ರ ಜೊತೆಗೆ ನಮ್ಮ ಹುಟ್ಟಿದ ತಿಂಗಳು, ಮತ್ತೆ ನಾವು ಹುಟ್ಟಿದ ವರ್ಷ, ಇದಿಷ್ಟನ್ನು ಆ್ಯಡ್ ಮಾಡಬೇಕು. ಇವಾಗ ನೀವು ಇಷ್ಟು ಆ್ಯಡ್ ಮಾಡಿದಾದ್ಮೇಲೆ ನಿಮ್ಗೆ 2 ಸಂಖ್ಯೆ ಬರ್ಬೋದು. 23 ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ. ಅವಾಗ ಅದನ್ನ ಸಿಂಗಲ್ ಡಿಜಿಟಿಗೆ ನಾವು ಕನ್ವರ್ಟ್ ಮಾಡಬೇಕಾಗತ್ತೆ. 2 + 3 = 5. ಕರೆಕ್ಟ್. ಓಕೆ, ಇದಕ್ಕೆ ಬಂದ್ರೆ ಇದು ನಮ್ಮ ಡೆಸ್ಟಿನಿ ನಂಬರ್ ಅಂತ. ಸೊ ಈ ಡೆಸ್ಟಿನಿ ನಂಬರ್ 30 ವರ್ಷ ಆದ್ಮೇಲಿಂದ ನಿಮ್ಮ ಬದುಕನ್ನು ನಿರ್ಧಾರ ಮಾಡುತ್ತೆ. ಕರೆಕ್ಟ್. ಅಥವಾ ಮಾರ್ಗಸೂಚಿನ ± ಅಂದ್ರೆ 30 to 35 ಅಂತ ಹೇಳ್ತೀವಿ. ±2 years. ಹಂಗೆ ಅಲ್ಲಿ ವೇರಿ ಆಗಕ್ಕೆ ಶುರು ಆಗುತ್ತೆ. ಅಲ್ಲಿ ವೇರಿ ಆಗುತ್ತೆ. ಜೊತೆಗೆ ನೀವು ಡೆಸ್ಟಿನಿ ನಂಬರಿಗೆ ಹತ್ರ ಬರ್ತಿದ್ದಂಗೆ ಅದ್ರದ್ದು ನಿಮ್ಗೆ ಎನರ್ಜಿ ಗೊತ್ತಾಗ್ತಾ ಹೋಗುತ್ತೆ. ಸ್ವಲ್ಪ ಶ್ಯಾಡೋ ಅಂತ ಏನು ಹೇಳ್ತೀವಿ, ಅದು ಬೀಳ್ತಾ ಹೋಗುತ್ತೆ. ನಿಮಗೆ ಆ ಟ್ರಾನ್ಸಿಷನ್ ಎಫೆಕ್ಟ್ ಗೊತ್ತಾಗುತ್ತೆ. ನಾವು ತುಂಬ ಸಲ ನೋಡ್ತೀವಿ, ನಾವು ಹುಟ್ಟಿದಾಗ ಒಂದು 30 ವರ್ಷ ತನಕ ಒಂಥರ ಇದ್ವಿ. ಆಮೇಲೆ ನಮ್ಮ ವ್ಯಕ್ತಿತ್ವ ನಿಧಾನಕ್ಕೆ ಚೇಂಜ್ ಆಗ್ತಿರೋದು ಗೊತ್ತಾಗತ್ತೆ. ನಾವು ರಿಯಾಕ್ಟ್ ಮಾಡೋ ರೀತಿ ಚೇಂಜ್ ಆಗ್ತಿರೋದು ಗೊತ್ತಾಗುತ್ತೆ. ಇದನ್ನು ತುಂಬ ಜನ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಂತ ಅನ್ಕೊಂತಾರೆ, ನಾವು ಮಾಡ್ಬಿಟ್ಟಿದ್ದೀವಿ ಅಂತ ಅನ್ಕೊಂತಾರೆ. ಆ ಥರದ್ದೆಲ್ಲ ನಡೆಯುತ್ತೆ. ಆದರೆ ಇದು ಮನೆಗಳಲ್ಲಿ ಹೆಂಗಾಗ್ತಿರುತ್ತೆ ಅಂದರೆ, ಈಗ ಮದುವೆ ಆಗಿದ್ರೆ 30 ವರ್ಷಕ್ಕೆ ಮಕ್ಕಳು ಹುಟ್ಟಿದ್ರೆ 32 ವರ್ಷಕ್ಕೆ ಮಗು ಹುಟ್ಟಿದ್ಮೇಲೆ ಚೇಂಜ್ ಆಗ್ಬಿಟ್ಟ ಅಂತಾರೆ. ಮದುವೆ ಆದ್ಮೇಲೆ ಚೇಂಜ್ ಆಗ್ಬಿಟ್ಟ ಅಂತಾರೆ. ಮಗು ಹುಟ್ಟಿದ್ಮೇಲೆ ಚೇಂಜ್ ಆಗ್ಬಿಟ್ಟ. ಅದು ಅವ್ರವ್ರ ದೃಷ್ಟಿಕೋನ. ಕೆಲಸ ಸಿಕ್ತು, ಜವಾಬ್ದಾರಿ ಬಂತು, ಬದಲಾದ್ರು ಅಂತ ಇರುತ್ತೆ ಸಾಮಾನ್ಯ. ಹೌದು. ಎಕ್ಸ್ಪೀರಿಯನ್ಸ್, ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೆ ನಾವು ಒಂದು ಸ್ವಲ್ಪ ಮೆಚ್ಯೂರ್ ಆಗ್ತೀವಿ, ಮೆಚುರಿಟಿ ಬರುತ್ತೆ, ಅಥವಾ ನಾವು ಒಂದು ಸ್ವಲ್ಪ ಚೇಂಜ್ ಆಗ್ತೀವಿ ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಅದು ನಿಜ ಇರ್ಬೋದು. ಬಟ್ ಆದರೆ ಅದು ಡೆಸ್ಟಿನಿ ನಂಬರ್ ಪ್ರಭಾವ ತೋರ್ಸಕ್ಕೆ ಶುರು ಆಗುವಂಥ ಲಕ್ಷಣ ಅದು. ಒಬ್ಬೊಬ್ರದ್ದು ಡೆಸ್ಟಿನಿ ನಂಬರ್ ಮೇಲೆ, ಅಂದರೆ ಬರ್ತ್ ನಂಬರ್ ಡೆಸ್ಟಿನಿ ನಂಬರು, ಈಗ 1 ಮತ್ತು 2 ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಆಯಿತಾ, 1 ಇದ್ದವ್ರದ್ದು ನಾನು ಹೋದ್ಸಲನೇ ಹೇಳಿದ್ದೆ ಬರ್ತ್ ನಂಬರು. ಅವರು ಕಿಂಗ್ ಲೈಕ್ ಕ್ಯಾರೆಕ್ಟರ್ ಇರುತ್ತೆ, ಅವ್ರದ್ದು ರಾಜನ್ ಥರ ಇರ್ತಾರೆ, ಅವ್ರು ತುಂಬ ಕಾನ್ಫಿಡೆನ್ಸ್ ಇರುತ್ತೆ, ತುಂಬ ವೈಬ್ರೆಂಟ್ ಆಗಿರ್ತಾರೆ, ಅವ್ರು ತುಂಬ ಆತ್ಮವಿಶ್ವಾಸ ಅನ್ನೋದು ಅವರಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಅವ್ರಿಗೆ ಜನನ್ನ ಹೆಂಗೆ ಸಂಭಾಳಿಸ್ಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಅವ್ರು ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಇರ್ತಾರೆ ಯಾವಾಗಲೂ. ಇದನ್ನು ನಾನು ಹೇಳಿದ್ದೆ ಅಲ್ವಾ? ಹೌದು. ಸೊ ಇದು 1 ಇದ್ದು ಕ್ಯಾರೆಕ್ಟರಿಸ್ಟಿಕ್ಕು. ಆದರೆ ಡೆಸ್ಟಿನಿ ನಂಬರ್ದು ನೀವು 2 ಏನಾದರೂ ಬಂದರೆ ನಿಮ್ಮದು ಡೆಸ್ಟಿನಿ ನಂಬರು, ಆವಾಗ ನೀವು ನೋಡ್ತೀರಾ, ನೀವು ಸಡನ್ನಾಗಿ ಅಷ್ಟು ವೈಬ್ರೆಂಟ್ ಆಗಿದ್ದವರು, ಅಷ್ಟೊಂದು ಉತ್ಸಾಹ, ಎನರ್ಜಿ ಎಲ್ಲ ಅಷ್ಟೊಂದು ಇದ್ದವರು ಸಡನ್ನಾಗಿ ಕಾಮ್ ಆಗಕ್ಕೆ ಶುರು ಆಗ್ತಾರೆ. ಓಕೆ. ಸೆನ್ಸಿಟಿವ್ ಆಗಕ್ಕೆ ಶುರು ಆಗ್ತಾರೆ, ಸ್ವಲ್ಪ ಇಮೋಷ್ನಲ್ ಆಗಕ್ಕೆ ಶುರು ಆಗ್ತಾರೆ. ಅವ್ರಿಗೆ ಈ ಆರ್ಟ್ ಬಗ್ಗೆ ಒಂಚೂರು ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗುತ್ತೆ. ಸೊ ಈ ಥರದ್ದೆಲ್ಲ ಆಗಕ್ಕೆ ಶುರು ಆಗುತ್ತೆ. ಆವಾಗ ಅದನ್ನು ಕೇಳಿದಾಗ ತುಂಬ ಜನಕ್ಕೆ ರಿಯಲೈಸ್ ಆಗಿರಲ್ಲ ಇದು.
ನನ್ನ ಹತ್ರನೂ ತೋರಿಸ್ಕೊಳ್ಳಿಕ್ಕೆ ಬರ್ತಾರಲ್ಲ ಗ್ರಿಡ್ ನ್ಯೂಮರಾಲಜಿ, ಆವಾಗ ಅವ್ರಿಗೆ ನಾನು ಕೇಳಿದಾಗ ಈ ಡೆಸ್ಟಿನಿ ನಂಬರ್, ಸೊ ನೀವು ಮುಂಚೆ ಹಿಂಗಿದ್ರಾ ಆಮೇಲೆ ಒಂದು ಸ್ವಲ್ಪ ಈ ಥರ ಆಗಿದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ನನಗೆ ಗೊತ್ತಾಗಿರೋದಲ್ಲ, ಅದು ನಂಬರ್ ಹೇಳಿದ್ದು ಕರೆಕ್ಟ್. ನಂಬರ್ ಹೇಳ್ತು ಈ ಥರ. ನಂಬರು ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದು ನಾವು ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಆ ನಂಬರ್ದು, ಆ ಪ್ಲಾನೆಟ್ ಇದ್ದು ಕ್ಯಾರೆಕ್ಟರಿಸ್ಟಿಕ್ಸು ನಿಮ್ಮಲ್ಲಿ ಹೇಗೆ ಸಮ್ಮಿಲಿತ ಆಗ್ತಾ ಇದೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಶುರು ಮಾಡೋಣ. 1 to 9. ಓಕೆ, ಲೆಟ್ಸ್ ಗೋ. ಡೆಸ್ಟಿನಿ ನಂಬರ್ 1 to 9. 1 ಅಂದ ತಕ್ಷಣ ಸೂರ್ಯ. ಓಕೆ, 1 ಡೆಸ್ಟಿನಿ ನಂಬರ್ ಬಂದಿದ್ರೆ ಹೇಗಿರ್ತಾರೆ? ಓಕೆ, ಇದಕ್ಕಿಂತ ಮುಂಚೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೆಸ್ಟಿನಿ ನಂಬರ್ ಆಗಲೇ ನಾ ಹೇಳ್ದಂಗೆ ನಮ್ಗೆಲ್ಲದನ್ನು ನಿರ್ಧರಿಸುವಂಥದ್ದು. ಅಂದರೆ ನಮ್ಮ 30 ವರ್ಷಗಳ ನಂತರ ನಮ್ಮ ಲೈಫ್ ಹೇಗಿರುತ್ತೆ, ನಮ್ಮ ಕರಿಯರ್ ಯಾವ ಥರ ಇರುತ್ತೆ, ನಮ್ಮದು ಮನಿ ಎನರ್ಜಿ ಯಾವ ಥರ ಇರುತ್ತೆ, ನಮ್ಮ ರಿಲೇಷನ್ಶಿಪ್ ಯಾವ ಥರ ಇರುತ್ತೆ, ಅದು ಎಲ್ಲದನ್ನು ನಿರ್ಧರಿಸುವಂಥದ್ದು ಈ ಡೆಸ್ಟಿನಿ ನಂಬರ್ ಅಂತ ಹೇಳಿದೆ. ಈಗ ಇದರಲ್ಲಿ ನಾವು ಈಗ ಡೆಸ್ಟಿನಿ ನಂಬರ್ ಬಗ್ಗೆ ಮಾತಾಡ್ತಾ ನಾವು ಕರಿಯರ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಅಂದರೆ ಈ ಡೆಸ್ಟಿನಿ ನಂಬರ್ ಇದ್ದವರು ಈ ಥರ ಕರಿಯರಲ್ಲಿದ್ದರೆ ಹೇಗಿರುತ್ತೆ ಅನ್ನೋದನ್ನ ನಾವು ಮಾತಾಡ್ತಾ ಹೋಗ್ತೀವಿ. ಆದರೆ ನಾನು ಇಲ್ಲೊಂದು ಡಿಸ್ಕ್ಲೇಮರ್ ಥರ ಕೊಡಬೇಕು ಅನ್ನೋದಾದರೆ, ಈ ಡೆಸ್ಟಿನಿ ನಂಬರ್ ಇದ್ದವ್ರು ಇದೇ ಕೆಲಸ ಮಾಡಬೇಕಾ? ಹಾಗಾದರೆ ಬೇರೆ ಯಾವ ಕೆಲಸನೂ ಮಾಡೋ ಹಾಗೆ ಇಲ್ವಾ? ಮಾಡ್ಬೋದು, ಯಾರು ಯಾವ ಕೆಲಸ ಬೇಕಾದರೂ ಮಾಡ್ಬೋದು, ಮಾಡ್ತಿರ್ತಾರೆ ಕೂಡ. ತುಂಬ ಜನ ಬೇರೆ ಕೆಲಸ ಈ ಡೆಸ್ಟಿನಿ ನಂಬರ್ಗೆ ಅನುಗುಣವಾಗಿರುವಂಥದ್ದು ಅಲ್ದಂಗೆ ಬೇರೆ ಕೆಲಸನೂ ಅವ್ರು ಮಾಡ್ತಾ ಇರ್ತಾರೆ. ಆದರೆ ಡೆಸ್ಟಿನಿ ನಂಬರ್ಗೆ ಅಲೈನ್ ಆಗಿರುವಂಥ ಕರಿಯರ್ನ ನಾವು ಚೂಸ್ ಮಾಡಿದಾಗ ನಾವು ತುಂಬ ಚೆನ್ನಾಗಿ ಮುಂದೆ ಬರ್ತೀವಿ ಆ ಕರಿಯರಲ್ಲಿ. ಸೊ ನಮ್ಮ ಬದುಕಿಗೆ ಲಾಭ ಜಾಸ್ತಿ, ಪ್ರಾಸ್ಪರಿಟಿ ಜಾಸ್ತಿ ಆಗುತ್ತೆ. ಹೌದು, ಯಾಕಂದ್ರೆ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೋ ಅದಕ್ಕೆ ಹೊಂದುವಂಥ ಕೆಲಸನ ನಾವು ಮಾಡಿದಾಗ ನಾವು ಇನ್ನೂ ಚೆನ್ನಾಗಿ ಮುಂದೆ ಬರ್ತೀವಿ, ಪ್ರಾಸ್ಪರ್ ಆಗ್ತೀವಿ, ಅದರಲ್ಲಿ ಹೆಸರು ಮಾಡ್ತೀವಿ. ತುಂಬ ಜನಕ್ಕೆ ಸಕ್ಸಸ್ ಏನು ಸಿಗತ್ತೆ ಅದು ಆಗೋದು ಈ ಡೆಸ್ಟಿನಿ ನಂಬರ್ ಅಲೈನ್ಡ್ ಪ್ರೊಫೆಷನ್ಗಳಿಗೆ ಹೋದಾಗ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಗೋ. ಹಾಗಿದ್ರೆ ಓಕೆ, ನಂಬರ್ 1. ಎಸ್, ನಂಬರ್ 1 ಮತ್ತೆ ಡೆಸ್ಟಿನಿ ನಂಬರ್ 1. ಕರೆಕ್ಟ್, ಡೆಸ್ಟಿನಿ ನಂಬರ್ 1. ಅಗೇನ್ ಇದು ಸೂರ್ಯಂದು ನಂಬರು. ಇದರಲ್ಲಿ ನಾವು ಕರಿಯರ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಅಥವಾ ಪರ್ಸನಾಲಿಟಿ ನೋಡೋದಾದ್ರೆ, ಕರಿಯರ್ ಆಸ್ಪೆಕ್ಟಿಗೆ ಹೊಂದಬೇಕಾಗಿರುವಂಥ ಪರ್ಸನಾಲಿಟಿ ಯಾವುದು ಅಂತ ನೋಡೋದಾದ್ರೆ, ಅವರು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಕಮಾಂಡಿಂಗ್ ಆಗಿರ್ತಾರೆ. ಅವರಿಗೆ ಬೇರೆ ಯಾರು ಬಂದು ಅವ್ರಿಗೆ ಏನೋ ಹೇಳೋದು ಅವ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಂದ್ರೆ ಈಗ ಬಂದು ಮಾನಿಟರ್ ಮಾಡ್ತಾರಲ್ಲ, ಮೈಕ್ರೋ ಮ್ಯಾನೇಜಿಂಗ್, ಮಾನಿಟರಿಂಗ್ ಅಂತ ಏನು ಹೇಳ್ತೀವಲ್ಲ, ಆ ಥರದ್ದು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಮ್ಯಾನೇಜರಿಯಲ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಜನರನ್ನ ಮ್ಯಾನೇಜ್ ಮಾಡುವಂಥದ್ದು, ಒಂದು ಟೀಮ್ನ ಮ್ಯಾನೇಜ್ ಮಾಡುವಂಥದ್ದು, ಈ ಥರದ್ದು ಕೆಪಾಸಿಟಿ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅವ್ರದ್ರಲ್ಲಿ ತುಂಬ ಒಳ್ಳೆ ಸಂವಹನ ಶಕ್ತಿ ಇರುತ್ತೆ. ಅಂದರೆ ವೆರಿ ಗುಡ್ ಕಮ್ಯುನಿಕೇಷನ್, ಅದು ತುಂಬ ಚೆನ್ನಾಗಿರುತ್ತೆ. ಅವರಿಗೆ ಕಾಂಪಿಟೇಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ದೇ ಲವ್ ಕಾಂಪಿಟೇಷನ್. ಅಂದರೆ ಅವ್ರಿಗೆ ಒಂಥರ ಉತ್ಸಾಹ ಜಾಸ್ತಿ ಬರುತ್ತೆ. ಒಬ್ಬರನ್ನೇ ಬಿಟ್ಟು ಮಾಡು ಅಂದಾಗ ಆಬ್ವಿಯಸ್ಲಿ ನಿಮಗೆ ಮಾಡೋದಕ್ಕೇನು ರೀಸನ್ ಇರಲ್ವಲ್ಲ. ಆದರೆ ಯಾರೋ ಇನ್ನೊಬ್ರು ಅದೇ ಕೆಲಸ ಮಾಡ್ತಿದ್ದಾರೆ ಅಂದಾಗ ನಾನು ಎಷ್ಟು ಚೆನ್ನಾಗಿ ಆ ಕೆಲಸ ಮಾಡಬಲ್ಲೆ ಅಂತ ತೋರಿಸೋದು ಇರತ್ತಲ್ಲ, ಅದು ಅವ್ರಿಗೆ ತುಂಬ ಇಷ್ಟ. ಅಂದರೆ ಯಾಕಂದರೆ ಅವ್ರಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋದು ಎಲ್ಲ ಕಡೆ ತುಂಬ ಇಷ್ಟ. ಸೊ ಅವರು ಕಮಾಂಡಿಂಗ್ ನೇಚರ್ ಇರುತ್ತೆ, ಅವ್ರಿಗೆ ಕೆಲಸ ಮಾಡ್ಸೋಕೆ ಗೊತ್ತಿರತ್ತೆ. ಅದರಿಂದ ಅವರು ಡೆಸ್ಟಿನಿ ನಂಬರಲ್ಲಿರೋರು ಈ ಮ್ಯಾನೇಜೋರಿಯಲ್ ಕೆಲಸಗಳಿಗೆ ಹೋದರೆ, ಅಡ್ಮಿನಿಸ್ಟ್ರೇಟಿವ್ ಜಾಬ್ಸ್ಗೆ ಹೋದರೆ, ಈ ಥರದಕ್ಕೆಲ್ಲ ಹೋದಾಗ, ಗೌರ್ಮೆಂಟ್ ಜಾಬ್ಸ್ಗೆ ಹೋದರೆ, ಸಿವಿಲ್ ಸರ್ವಿಸ್ಗೆ ಹೋದರೆ, ಜರ್ನಲಿಸ್ಟ್ಗಳಾದರೆ ಅಥವಾ ಟೀಚರ್ಗಳಾದರೆ, ಈ ಥರದ್ದೆಲ್ಲ ಮಾಡಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇನ್ ದ ಸೆನ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ. ಓಕೆ, ಅಂದರೆ ಅವರ ಪ್ರೊಫೆಷನಲ್ ಲೈಫ್ ಚೆನ್ನಾಗಿರುತ್ತೆ. ಹೌದು, ಅವ್ರ ಪ್ರೊಫೆಷನಲ್ ಲೈಫ್ ಚೆನ್ನಾಗಿರುತ್ತೆ, ಅವ್ರಿಗೆ ಅದರಲ್ಲಿ ತುಂಬ ಸಕ್ಸಸ್ ಸಿಗತ್ತೆ. ಕರೆಕ್ಟ್. ಸೊ ಅವರು ಈ ಥರದ ಪ್ರೊಫೆಷನ್ನ ಆರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮುಂದೆ ಬರ್ತಾರೆ. ಅವರು ಬೇರೆಯವ್ರಿಗೆ ಹೇಳುವಂಥದ್ದು, ಈಗ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿ ಇರ್ತಾರಲ್ಲ, CEOs ಆಗಿರ್ಬೋದು, ಒಂದು ಕಂಪನಿ ಓನರ್ ಆಗಿರ್ಬೋದು, ಈ ಥರದ ಕೆಲಸಗಳು ಅಂದರೆ ಅವ್ರಿಗೆ ಹೇಳಿ ಮಾಡಿಸ್ತಿದ್ದಂಗೆ ಇರುತ್ತೆ. ಅವ್ರ ಕ್ಯಾರೆಕ್ಟರಿಸ್ಟಿಕ್ಸು ಹಾಗೆ ಇರುತ್ತೆ, ಅವ್ರಿಗೆ ಈ ಥರ ಕೆಲಸಗಳು ಹೇಳಿ ಮಾಡಿಸ್ದಂಗೆ ಇರುತ್ತೆ. ಬೇರೆ ಕೆಲಸಗಳಿಗೆ ಹೋದರೆ ಅವರು ವರ್ಕ್ ಆಗಲ್ವಾ ಅಂತ ಕೇಳಿದ್ರೆ ಮಾಡ್ಬೋದೇನೋ, ಆದರೆ ಅವ್ರು ಅಷ್ಟು ಖುಷಿಯಿಂದ ಮಾಡಲಿಕ್ಕಿಲ್ಲ. ಯಾಕಂದರೆ ನಿಮಗೆ ನಿಮ್ಮ ವ್ಯಕ್ತಿತ್ವ ಆ ಥರ ಇರಬೇಕಾದ್ರೆ, ನಾನು ಲೀಡ್ ಮಾಡಬೇಕು, ನಾನು ಮಾಡೆಲ್ ಆಗಿರಬೇಕು, ನಾನು ಇಷ್ಟು ಚೆನ್ನಾಗಿ ಮಾಡಬಲ್ಲೆ ಅಂತ ತೋರಿಸ್ಬೇಕು ಅನ್ನೋ ಆ ಥರ ಇರೋರು ಬೇರೆ ಥರ ಜಾಬ್ಗೆ ಹೋದರೆ ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಅವ್ರು ಕೌನ್ಸಿಲಿಂಗ್ ಹೋಗ್ಬಿಟ್ರು ಅಂದ್ಕೊಳ್ಳಿ,
ಫಾರ್ ಎಕ್ಸಾಂಪಲ್. ಹಾಂ, ಸೈಕಲಾಜಿಕಲ್ ಕೌನ್ಸಿಲಿಂಗು ಆ ಥರದ್ದೇನೋ ಮಾಡೋಕ್ಕೆ ಶುರು ಮಾಡಿದ್ರು ಅಂದ್ಕೊಳ್ಳಿ. ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಆದರೆ ಅವ್ರಿಗೆ ಹೋದರೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಯಾಕಂದರೆ ಅವ್ರಿಗೆ ಇಮೋಷ್ನಲಿ ಅವ್ರು ತುಂಬ ಕನೆಕ್ಟ್ ಆಗ್ತಾರೆ ಅಂತ ಅಲ್ಲ, ಅವ್ರದ್ರಲ್ಲಿ ಇಮೋಷ್ನಲ್ ಕೋಶಂಟ್ ಏನಾದ್ರು ಸ್ವಲ್ಪ ಕಡಿಮೆ ಇರತ್ತೆ. ಅವ್ರದ್ರಲ್ಲಿ ಪ್ರಾಕ್ಟಿಕಲ್ ಕೋಶಂಟ್ ಜಾಸ್ತಿ. ಅವ್ರಿಗೆಲ್ಲ ಅನಲೈಟಿಕಲ್ ಆಗಿ ಯೋಚನೆ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅವ್ರಿಗೆಲ್ಲ ಲಾಜಿಕಲ್ ಆಗಿ ಮಾತಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಪ್ರಾಕ್ಟಿಕಲ್ ಅಪ್ರೋಚ್ ಇರಬೇಕು ಅವ್ರಿಗೆ. ಆ ಥರ ಇರೋದ್ರಿಂದ ಅವ್ರಿಗೆ ಧೈರ್ಯ ತುಂಬ ಜಾಸ್ತಿ, ಮುನ್ನುಗ್ಗಬೇಕು, ಮಾಡಬೇಕು, ಆ ಥರದ್ದೆಲ್ಲ ತುಂಬ ಇರತ್ತಲ್ವ. ಸೊ ಅವರು ಆ ಥರ ಪ್ರೊಫೆಷನ್ನ ಚೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೆಳೀತಾರೆ. ಓಕೆ, ಇದು 30 ವರ್ಷ ಮೇಲ್ಪಟ್ಟವರು ಡೆಸ್ಟಿನಿ ನಂಬರ್ 1 ಆಗಿದ್ರೆ, ಕರೆಕ್ಟ್. ಅದೇ ಪರ್ಸನ್ನು ಬರ್ತ್ ಡೇಟಲ್ಲಿ ಬೇರೆ ನಂಬರ್ ಇದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಡ್ರಾಸ್ಟಿಕ್ ಚೇಂಜ್ ಆಗೋ ಸಾಧ್ಯತೆ ಇದೆಯಾ? ಹಾಂ, ಇದು ನಾನು ಹೇಳಿದ್ನಲ್ಲ, ಅವರು ಆ ಥರ ವ್ಯಕ್ತಿಗಳು ಅಂದರೆ ಡೆಸ್ಟಿನಿ ನಂಬರ್ 1 ಇರೋರು ಬೇರೆ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ವಾ ಅಂತ ಕೇಳಿದ್ನಲ್ವಾ. ಆದರೆ ನಾನು ಹೇಳಿದೆ ಸಾಧ್ಯ ಇದೆ, ಆದರೆ ಸಕ್ಸಸ್ ಪರ್ಸೆಂಟೇಜು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ನಾನು ಹೇಳಿದೆ. ಅವರು ಹೋಗಕ್ಕೆ ಯಾಕೆ ಸಾಧ್ಯ ಇದೆ ಅಂದರೆ ಅವ್ರದ್ದು ಬರ್ತ್ ನಂಬರ್ ಇದಕ್ಕೇನಾದರೂ ವ್ಯತಿರಿಕ್ತವಾಗಿದ್ದರೆ, ಅಲ್ಲ, ವ್ಯತಿರಿಕ್ತವಾಗಿ ಇಲ್ಲದೆ ಹೋದ್ರೆ ಇಲ್ಲದೆ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ 9 ಇತ್ತು ಅನ್ಕೊಳ್ಳಿ. ಅವ್ರದ್ದು ಬರ್ತ್ ನಂಬರ್ 9 ಇತ್ತು, ಬರ್ತ್ ನಂಬರ್ 9 ಇತ್ತು. ಈಗ ಡೆಸ್ಟಿನಿ ನಂಬರ್ 1 ಆಗಿದೆ. ಈ 9 ಅವ್ರದ್ದು 1 ಅವ್ರದ್ದು ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ ಸಿಮಿಲರ್ ಇರುತ್ತೆ. ಇವ್ರಿಗೂ ತುಂಬಾ ಜಾಸ್ತಿ ಎನರ್ಜಿ, ಅವ್ರಿಗೂ ತುಂಬಾ ಜಾಸ್ತಿ ಎನರ್ಜಿ, ಆ ಥರ ಇರುತ್ತೆ. ಸೊ ಇವರು ಎಷ್ಟು ಬೇಕಾದ್ರೂ ಕೆಲಸ ಮಾಡ್ತಾರೆ, ಇವ್ರಿಗೂ ಈ ಥರದ್ದು ಕಮಾಂಡಿಂಗ್ ನೇಚರ್ ಇರುತ್ತೆ, ಆ ಥರದ್ದೆಲ್ಲ ಇರುತ್ತಲ್ವಾ. ಸೊ ಆ ಥರದ್ದಾದರೆ ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ. ಸಪೋಸ್ ಏನಾದರೂ ಸುಮ್ಮನೆ ಕೇಳ್ತೀನಿ, ಕುತೂಹಲದ ಪ್ರಶ್ನೆ, ಬರ್ತ್ ನಂಬರ್ 2 ಇದ್ದು ಡೆಸ್ಟಿನಿ ನಂಬರ್ 1 ಆಗ್ಬಿಟ್ರೆ? ಚಾನ್ಸಸ್ ಕೇಳ್ತಾ ಇದ್ದೀನಿ. ಅಂದ್ರೆ ತುಂಬಾ ಸಾಫ್ಟ್ ಆಗಿದ್ದವರು ನಿಧಾನಕ್ಕೆ, ಡೆಡ್ ಆಪೋಸಿಟ್ ಅಂತಲ್ಲ, ತುಂಬಾ ಸಾಫ್ಟ್ ಆಗಿ 2 ಆರ್ ಫಾಲೋವರ್ಸ್, ಮೋರ್ ಆಫ್ ಫಾಲೋವರ್ಸ್. ಅವ್ರಿಗೆ ಲೀಡ್ ಮಾಡ್ಬೇಕು ಅನ್ನೋದೇನು ಅವ್ರ ತಲೆಯಲ್ಲಿ ಇರಲ್ಲ. ಕಾಂಪಿಟೇಷನ್ ಬೇಡ, ನನ್ಗೆ ಪೀಸ್ ಬೇಕು, ನಾನು ಆರಾಮಾಗಿರ್ಬೇಕು, ನಾನು ಪೀಪಲ್ ಓರಿಯೆಂಟೆಡ್ ಜಾಬ್ಸ್ ಮಾಡಕ್ಕೆ ಅವ್ರಿಗೆ ತುಂಬಾ ಇಷ್ಟ. ಅಂದ್ರೆ ಇಬ್ರು ಮಧ್ಯ ಜಗಳ ಆಡ್ತಾ ಇದ್ರೆ ಏನಾದ್ರು ಹೋಗಿ ಬಿಡಿಸ್ತಾರೆ, ಅಥವಾ ನರ್ಚರಿಂಗ್ ಜಾಬ್ಸ್ ಅಂತ ಏನು ಹೇಳ್ತೀವಿ. ಯಾಕಂದ್ರೆ ಅವ್ರದ್ದು ಇಮೋಷನಲ್. ಯಾರೊಬ್ರು ದೊಡ್ಡವರಾದ್ಮೇಲೆ 1 ಆದಾಗ ಡೆಸ್ಟಿನಿ ನಂಬರ್ಗೆ ತುಂಬಾ ಜನ ಹೇಳ್ಬೋದೇನೋ, ನೋಡು ಅವಾಗೆಲ್ಲ ಸೈಲೆಂಟ್ ಆಗಿದ್ದ, ಅವ್ನು ಪಾಡ್ಗೊಂದು ಕೆಲಸ ಮಾಡ್ತಿದ್ದ, ಇವಾಗ ನೋಡಿ ಏನೇನೋ ಮಾಡ್ತಿದ್ದಾನೆ ಅಂದಾಗ ಬಹುಶಃ ಇದು ಕೌಂಟ್ ಆಗುತ್ತೆ. ಆದ್ರೆ ಬರ್ತ್ ನಂಬರ್ ಏನಿದೆ ಅದು ಕಂಪ್ಲೀಟ್ ಆಗಿ ವ್ಯಾನಿಶ್ ಅಂತೂ ಆಗೋಗಕ್ಕೆ ಸಾಧ್ಯ ಇಲ್ಲ ಒಬ್ರು ಪರ್ಸನಾಲಿಟಿಯಿಂದ. ಅದು ಇದ್ದೇ ಇರತ್ತೆ. ಈಗ ಹೇಳ್ತಾರಲ್ಲ ಹುಟ್ಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತಾರಲ್ವಾ, ಆತರ ಅದು ಇದ್ದೇ ಇರತ್ತೆ. ಆದ್ರೆ ಮೇಜರ್ ಆಗಿ ಔಟ್ಲುಕ್ ಅಲ್ಲಿ ಅವರಿಗೆ ಡೆಸ್ಟಿನಿ ನಂಬರ್ ಶುರು ಆದಾಗ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಅದು ಅವ್ರಿಗೆ ಗೊತ್ತಾಗುತ್ತೆ. ನಾನು ತುಂಬಾ ಜನ ಕ್ಲೈಂಟ್ಸ್ ಅಲ್ಲಿ ಈ ವಿಚಾರನ ನಾನು ನೋಡಿದೀನಿ, ಕೇಳಿದೀನಿ. ಅಂದ್ರೆ ಅವ್ರ ಹತ್ರನೇ ಕೇಳಿದೀನಿ, ಹೌದು ಮೇಡಮ್, ನಾನು ಮುಂಚೆ ಈ ತರ ಇದ್ದೆ, ಅಂದ್ರೆ ತುಂಬಾ ಎನರ್ಜಿ ಇತ್ತು ನನಗೆ, ಸಡನ್ ಆಗಿ ನಾನು ಇಮೋಷನಲ್ ಆಗೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಸೊ ಅದು 1 ಇದ್ದವರು 2 ಡೆಸ್ಟಿನಿ ನಂಬರಿಗೆ ಬಂದಾಗ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಇಮೋಷನಲ್ ಆಸ್ಪೆಕ್ಟ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ, ಚೂರು ಕನ್ಫ್ಯೂಷನ್ಸ್ ಶುರು ಆಗ್ಬೋದು, ಅಥವಾ ಮೂಡ್ ಸ್ವಿಂಗ್ಸ್ ಶುರು ಆಗ್ಬೋದು, ಅಥವಾ ಸಾಫ್ಟ್ ಆಗ್ತಾರೆ, ಈ ತರ ಆಗ್ತಾ ಹೋಗುತ್ತೆ. ಅಂದ್ರೆ ಮುಂಚೆ ಅದು ಡ್ರಾಸ್ಟಿಕ್ ಡಿಫ್ರೆನ್ಸ್ ಗೊತ್ತಾಗತ್ತಲ್ವಾ ಈ ತರ ನಂಬರ್ ಇದ್ದಾಗ. ಕರೆಕ್ಟ್. ಆ ತರ ಆಗತ್ತೆ. ಓಕೆ, ಈ 1 ಡೆಸ್ಟಿನಿ ನಂಬರ್ ಇರೋರಿಗೆ ಅವರ ಪಾರ್ಟ್ನರು ಅಥವಾ ಮ್ಯಾರೇಜು, ರಿಲೇಶನ್ಶಿಪ್ಗಳೆಲ್ಲ ಹೇಗಿರುತ್ತೆ? ಅಂದ್ರೆ ಅವರು ಡಾಮಿನೇಟಿಂಗ್ ಆಗಿರ್ತಾರೆ, ಅವರು ಅಷ್ಟು ಈಸಿಯಾಗಿ ಬಗ್ಬಿಡಲ್ಲ. ಸೊ 1 ಅವರೇ ತಿರ್ಗಾ ಅವರಿಗೆ ಪಾರ್ಟ್ನರ್ಸ್ ಆಗಿ ಸಿಕ್ಕಾಗ ನಾನು 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 ಅನ್ನೋದು ಒಂದ್ ಸ್ವಲ್ಪ ಇದ್ದೇ ಇರುತ್ತೆ. ಯಾಕಂದ್ರೆ ಇಬ್ರು ಬಿಟ್ಕೊಡೋ ಅಂತವ್ರಲ್ಲ. ಸೊ ಹಾಗಾಗಿ ಆದ್ರೆ ಯೋಚನೆ ಒಂದೇ ತರ ಮಾಡ್ತಾರೆ. ಅದರಿಂದ ಈ ಬಿಸ್ನೆಸ್ ಪಾರ್ಟ್ನರ್ಶಿಪ್ಗೆಲ್ಲ ಚೆನ್ನಾಗಿ ಹೊಂದ್ಬೋದು. ಈ ತರದ್ದು ಆಸ್ಪೆಕ್ಟ್ ಬಂದಾಗ ಒಂದ್ ಸ್ವಲ್ಪ ಅವ್ರದ್ರಲ್ಲಿ ಕ್ಲಾಶಸ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಒಂದೇ ತರದವ್ರು ಇಬ್ರು ಡಾಮಿನೇಟಿಂಗ್ ಆಗಿದ್ದಾಗ ಕಷ್ಟ ಆಗುತ್ತೆ. ಈಗ 1, 2 ಈ ತರ ಪಾರ್ಟ್ನರ್ ಆಗಿದ್ದಾಗ ಸ್ವಲ್ಪ ಚೆನ್ನಾಗಿ ರಿಲೇಶನ್ಶಿಪ್ ವೈಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹೌದು, ಯಾಕಂದ್ರೆ ಅವರಿಗೆ ಲೀಡ್ ಮಾಡಕ್ ಇಷ್ಟ, ಇವ್ರಿಗೆ ಫಾಲೋ ಮಾಡಕ್ ಇಷ್ಟ, 2 ಅವ್ರಿಗೆ. ಸೊ ಆಟೋಮೆಟಿಕ್ ಆಗಿ ಅದೊಂದು ಸ್ವಲ್ಪ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ಓಕೆ, ನೈಸ್. ಇದು ಬಹಳ ಕುತೂಹಲವಾಗಿದೆ. ಸೊ 1 ಇಲ್ಲಿಗೆ ಮುಗೀತು. ಕರೆಕ್ಟ್. ಓಕೆ, ಲೆಟ್ಸ್ ಗೋ ಫಾರ್ ನಂಬರ್ 2, ಅಂದ್ರೆ ಚಂದ್ರ. ಓಕೆ, ನಿಮ್ಮ ಡೆಸ್ಟಿನಿ ನಂಬರ್ 2 ಆಗಿದ್ದರೆ, ಅಂದರೆ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ ಎಲ್ಲವನ್ನೂ ಆ್ಯಡ್ ಮಾಡಿದಾಗ ಅದು 2 ಬಂದರೆ, ನಿಮ್ಮ ವಯಸ್ಸು 30ರ ಮೇಲಿದ್ದರೆ ಅವಾಗ ಈ ಡೆಸ್ಟಿನಿ ನಂಬರ್ ಪ್ರಭಾವ ಬೀರುತ್ತೆ. ಲೆಟ್ಸ್ ಗೋ ಫಾರ್ 2. ಸೊ ಈಗ ಡೆಸ್ಟಿನಿ ನಂಬರ್ 2 ಇದ್ದವರು ಅವರು
ನಂಬರ್ 2ಗೆ ಅಲೈನ್ ಆಗಿರುವಂತ, ಅಂದ್ರೆ ಮೂನ್ ಅಂತ ಕರಿತೀವಿ ನಾವು, ಚಂದ್ರಂಗೆ ಈ ನಂಬರ್ ಅಸೋಸಿಯೇಟ್ ಆಗಿರೋದಲ್ವಾ, ಕರೆಕ್ಟ್. ಇದ್ರ ರಿಲೇಟೆಡ್ ಕೆಲಸಗಳಿಗೆ ಅವ್ರೇನಾದ್ರೂ ಹೋದ್ರೆ ಅವರು ತುಂಬಾ ಚೆನ್ನಾಗಿ ಥ್ರೈವ್ ಆಗ್ತಾರೆ ಅಂತ ಕೆಲಸಗಳಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರ ಕೌನ್ಸಿಲಿಂಗ್ ಇರ್ಬೋದು, ಆರ್ಟ್ ಫೀಲ್ಡ್ ಅಲ್ಲಿ ಇರ್ಬೋದು, ಮ್ಯೂಸಿಕ್, ಡಾನ್ಸು, ಅಥವಾ ಅವ್ರಿಗೆ ಈ ಆಕ್ಟಿಂಗ್ ಇರ್ಬೋದು, ಅಥವಾ ಜೆಮಾಲಜಿಸ್ಟ್ಗಳಿರ್ಬೋದು, ರೈಟರ್ಸ್ ಇರ್ಬೋದು, ಡಿಪ್ಲೊಮ್ಯಾಟ್ಸ್ ಅಂತ ಕರಿತೀವಲ್ಲ ನಾವು, ಡಿಪ್ಲೊಮ್ಯಾಟ್ಸ್ ಇರ್ಬೋದು. ಈ ಥರದ್ದು ಕೆಲಸಗಳಿಗೆ ಅವ್ರು ಏನಾದರೂ ಹೋದರೆ, ಅಂದರೆ ಯು ಆರ್ ಸೆನ್ಸಿಟಿವ್ ಟು ದ ಆರ್ಟ್ ಆ್ಯಂಡ್ ಕಲ್ಚರ್. ಅಂದರೆ ಅವರು ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರಾ? ಅಲ್ಲ, ಅಂದ್ರೆ ಈ ತರ ಕೆಲಸಗಳನ್ನ ಅವ್ರು ತುಂಬಾ ಈಸಿಯಾಗಿ ಮಾಡಬಲ್ಲರು. ಯಾಕಂದ್ರೆ ಅದಕ್ಕೆ ಇರ್ಬೇಕಾಗಿರೋಂಥ ಒಂದು ಸೆನ್ಸಿಟಿವಿಟಿ ಇವರಲ್ಲಿ ಇರತ್ತೆ. ಇದನ್ನ ನಾವು ಮತ್ತೆ ಡೆವಲಪ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಇವರಲ್ಲೇ ಆಲ್ರೆಡಿ ಇರತ್ತೆ. ಸೊ ಹಾಗಾಗಿ ಇವರು ಈ ತರ ಕೆಲಸಗಳಿಗೆ ಹೋದ್ರೆ ಸೈಕಾಲಜಿಸ್ಟ್ಗಳಾಗ್ಬೋದು, ಹೀಲರ್ಗಳಾಗ್ಬೋದು, ಆರ್ಟ್ ಕಲ್ಚರ್ ಈ ಥರದ್ದು ಓರಿಯೆಂಟೆಡ್ ಯಾವುದೇ ಕೆಲಸಗಳಿಗೆ ಅವ್ರು ಹೋದ್ರು ತುಂಬಾ ಚೆನ್ನಾಗಿ ನರ್ಸ್ಗಳಾಗ್ಬೋದು, ಡಾಕ್ಟರ್ಸ್ ಆಗ್ಬೋದು. ಸೊ ಹಾಗೆ ನಾನು ಹೇಳಿದ್ದು ಎಮೋಷನಲಿ ಕನೆಕ್ಟ್ ಆಗ್ತಾರೆ ತುಂಬಾ ಚೆನ್ನಾಗಿ. ಅಂದ್ರೆ ಅವ್ರಿಗೆ ಒಂದು ಎಂಪತಿ ಅನ್ನೋದಿರತ್ತಲ್ವಾ, ಸ್ವಲ್ಪ ಜಾಸ್ತಿ ಇರುತ್ತೆ. ಎಲ್ಲ ನಂಬರ್ಸ್ಗೂ ಇರುತ್ತೆ, ಬಟ್ ಇವ್ರದ್ರಲ್ಲಿ ಒಂದು ಸ್ವಲ್ಪ ಎಂಪತಿ ಜಾಸ್ತಿ ಇರೋದ್ರಿಂದ ಅವರು ಈಸಿಯಾಗಿ ಜನರ ಜೊತೆ ಕನೆಕ್ಟ್ ಆಗ್ತಾರೆ. ದೇ ಆರ್ ವೆರಿ ಗುಡ್ ಲಿಸ್ನರ್ಸ್ ಆಲ್ಸೋ. ಸೊ ಹಾಗಾಗಿ ಕೌನ್ಸಿಲರ್ಸು ಎಲ್ಲ ಇವ್ರು ತುಂಬ ಚೆನ್ನಾಗಿ ಇವ್ರಿಗೆ ಸಕ್ಸಸ್ ಕೊಡುತ್ತೆ ಕೌನ್ಸಿಲರ್ಸ್ ಎಲ್ಲ ಆದರೆ. ಯಾಕಂದರೆ ದೇ ಕ್ಯಾನ್ ಹಿಯರ್ ಟು ಪೀಪಲ್, ದೇ ಕ್ಯಾನ್ ಲಿಸನ್ ಟು ಪೀಪಲ್, ದೇ ಆರ್ ವೆರಿ ಗುಡ್ ಲಿಸ್ನರ್ಸ್. ಸೊ ಹಾಗಾಗಿ ಅವರು ಜನರನ್ನ ಕಷ್ಟನ ಕೇಳ್ತಾರೆ, ಅನಲೈಸ್ ಮಾಡ್ತಾರೆ, ಅವ್ರಿಗೆ ಸ್ಪಂದಿಸ್ತಾರೆ. ಆಮೇಲೆ ಅವರು ಅದನ್ನು ಹೀಲ್ ಮಾಡೋವಂಥ ಮನಸ್ಥಿತಿನೂ ತುಂಬ ಹೊಂದಿರ್ತಾರೆ. ಪೇಷನ್ಸ್ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪೇಷನ್ಸ್ ಇರುತ್ತೆ. ನೀವು ಇಮೋಷ್ನಲ್ ಆದಾಗ ಇನ್ನೊಬ್ರದ್ದು ಇಮೋಷನ್ಸ್ ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ. ಕರೆಕ್ಟ್. ನೀವು ತುಂಬ ಲಾಜಿಕಲ್ ಆಗಿದ್ದಾಗ ಬೇರೆಯವ್ರು ಇಮೋಷ್ನಲ್ ಆಗಿ ಮಾತಾಡಿದ್ರೆ ನಿಮಗೆ ಏನಿದು ಅಷ್ಟೊಂದು ಕನೆಕ್ಟ್ ಆಗಲ್ಲ, ಏನಿದೆ ಇವ್ರು ಹಿಂಗೆ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ಇವರೇ ಈ ಥರ ಇರೋದ್ರಿಂದ, ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ, ಸೆನ್ಸಿಟಿವ್ ಆಗಿರೋದ್ರಿಂದ, ಇಮೋಷ್ನಲ್ ಆಗಿರೋದ್ರಿಂದ ಬೇರೆಯವರು ತಮ್ಮ ದುಃಖಗಳನ್ನ ಹೇಳ್ಕೊಂಡಾಗ ಇವ್ರಿಗೆ ಅದಕ್ಕೆ ಸ್ಪಂದಿಸೋದು ತುಂಬ ಈಸಿ ವಿಚಾರ. ಡೆಸ್ಟಿನಿ ನಂಬರ್ 2 ಇದ್ರೆ ಅವ್ರಿಗೆ ಬೆಸ್ಟ್ ಪೇರ್ ನಂಬರ್ ಯಾವುದು ರಿಲೇಶನ್ಶಿಪ್ ಅಲ್ಲಿ? 6 ಚೆನ್ನಾಗಿ ಮ್ಯಾಚ್ ಆಗ್ತಾರೆ. 1 ಕೂಡ ಮ್ಯಾಚ್ ಆಗ್ತಾರೆ, ಯಾಕಂದ್ರೆ ಇವ್ರು ಫಾಲೋ ಮಾಡೋದಕ್ಕೆ ರೆಡಿ ಇರ್ತಾರಲ್ವಾ. ಆ ಥರದಲ್ಲಿ ಒಬ್ರು ಡಾಮಿನೇಟ್ ಮಾಡ್ತಾ ಇದ್ರೆ ಇನ್ನೊಬ್ರು ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ತುಂಬಾ ಅಂದ್ರೆ 1 ಮ್ಯಾಚ್ ಆಗೋದು ಏನಕ್ಕೆ ಅಂದ್ರೆ ದೇ ಆರ್ ರೆಡಿ ಟು ಫಾಲೋ ಅನ್ನೋ ವಿಚಾರದಲ್ಲಿ. ಈಗ ಮಲ್ಟಿಪಲ್ 9s ಇರೋಂಥವ್ರು 2 ಜೊತೆ ಬಂದ್ಬಿಟ್ರೆ, ಯಾಕಂದ್ರೆ 9 ಇಟ್ಸ್ ಅನ್ ಅಗ್ರೆಸಿವ್ ನಂಬರ್. ಅವ್ರೊಂದು ಸ್ವಲ್ಪ ಕೋಪ ಜಾಸ್ತಿ, ಸ್ವಲ್ಪ ರೆಸ್ಟ್ಲೆಸ್ಸು, ಅವ್ರಿಗೆ ತಕ್ಷಣ ಕೆಲಸ ಆಗ್ತಾ ಇರಬೇಕು. ಅವ್ರು ಹೇಗಿರ್ತಾರೋ, ಅವ್ರು ಎಷ್ಟು ಕೆಲಸ ಮಾಡ್ತಾರೋ ಅದೇ ಥರ ಬೇರೆಯವ್ರು ಮಾಡೋರ್ಬೇಕು ಅನ್ನೋ ಥರ ಎಲ್ಲ ಇರುತ್ತೆ. ಅದನ್ನು ಹ್ಯಾಂಡಲ್ ಮಾಡೋದು ಇವ್ರಿಗೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ 9 to ತುಂಬ ಕಷ್ಟ ಇದೆ, ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಅಂದರೆ ಅಗ್ರೆಸಿವ್ನೆಸ್ನ ಇವ್ರು, ಯಾಕಂದರೆ ಸ್ವಲ್ಪ ಸೆನ್ಸಿಟಿವ್ ಸಾಫ್ಟ್ ಇರ್ತಾರಲ್ವಾ, ಸಡನ್ ಆಗಿ ಒಬ್ರು ಅಗ್ರೆಸಿವ್ ಆಗಿರೋರು ಸಿಕ್ಬಿಟ್ರೆ ಇವ್ರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರೀಮ್ಸ್ ಆಗೋಗುತ್ತೆ. ಕರೆಕ್ಟ್. ಸೊ 8, 6 ಮತ್ತು 1 ದೇ ಕ್ಯಾನ್ ಮ್ಯಾನೇಜ್. 1 ಅವರು ಒಂದು ಸ್ವಲ್ಪ ಸಾಫ್ಟ್ 1 ಇದ್ದವ್ರು, ಅಂದರೆ ಅವ್ರದ್ದು ಬರ್ತ್ ನಂಬರ್ 2 ಇದ್ದು ಆ ಥರ ಇರೋವಂಥ ಸಾಫ್ಟ್ವೇರ್ ಶೇಡ್ ಆಫ್ 1 ಇರ್ತಾರಲ್ಲ, ಅವರು ಇವ್ರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ. ತುಂಬ ಜನ ಈಗ ಅವರವರ ಪರ್ಸನಾಲಿಟಿನ ಚೆಕ್ ಮಾಡ್ಕೊತಿರ್ತಾರೆ. ಓಕೆ, ಲೆಟ್ಸ್ ಗೋ ಫಾರ್ ಡೆಸ್ಟಿನಿ ನಂಬರ್ 3. ನಿಮ್ಮ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಮಂತ್ ಮತ್ತು ಡೇಟ್ ಆಫ್ ಬಾರ್ನ್ ಇಯರ್ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಮ ನಂಬರ್ 3 ಬಂದರೆ 30 ವರ್ಷದ ಮೇಲಿದ್ದರೆ ಈಗ ಯಶಸ್ವಿನಿ ಅವ್ರು ಏನು ಹೇಳ್ತಾರೆ ಅದು ನಿಮಗೆ ಅನ್ವಯ ಆಗುತ್ತೆ. ಲೆಟ್ಸ್ ಗೋ. ನಂಬರ್ 3 ಜುಪಿಟರ್ ನಂಬರ್ ಅಂತ ಹೇಳಿದೆ. ಹೌದು, ದೇವಗುರು ಬೃಹಸ್ಪತಿ ನಂಬರ್ ಇದು. ಸೊ ಹಾಗಾಗಿ ಅವ್ರದ್ದೇನಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ, ಅವರು ನಾಲೆಜ್ ಓರಿಯೆಂಟೆಡ್, ಅವರಿಗೆ ಜ್ಞಾನದ ಬಗ್ಗೆ ತುಂಬ ಅಪಾರವಾದಂಥ ಆಸಕ್ತಿ ಇರುತ್ತೆ, ಜ್ಞಾನ ವರ್ಧನೆ ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಅವ್ರಿಗೆ ಏನಾದರೂ ಒಂದು ವಿಷಯ ತಿಳ್ಕೊಬೇಕು, ಅದನ್ನು ಬೇರೆಯವರಿಗೆ ತಿಳಿಸ್ಬೇಕು, ತಾವು ತಿಳ್ಕೊಂಡಿರೋವಂಥ ವಿಚಾರನ ಬೇರೆಯವರಿಗೆ ತಿಳಿಸ್ಬೇಕು ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅವರು ಯಾವುದೇ ಥರದ್ದು ಈ ನಾಲೆಜ್ ಓರಿಯೆಂಟೆಡ್ ವರ್ಕ್ ಜಾಬ್ಸ್ಗೆ ಹೋದರೆ, ಫಾರ್ ಎಕ್ಸಾಂಪಲ್ ಟೀಚರ್ಸ್ ಆಗೋದು, ಕೌನ್ಸಿಲರ್ಸ್ ಆಗೋದು, ಅಡ್ವೈಸರ್ಸ್ ಆಗೋದು, ಈ ಥರದ್ದು ಯಾವುದೇ ಕೆಲಸಗಳಿಗೆ ಅವ್ರು ಹೋದಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕರ್ಸು ಆಗ್ಬೋದು, ಡಾಕ್ಟರ್ಸು ಆಗ್ಬೋದು, ಯಾಕಂದರೆ ಅವ್ರು ತಿಳ್ಕೊಂಡಿರೋದನ್ನ ಅವ್ರು ಬೇರೆಯವ್ರಿಗೆ ಚೆನ್ನಾಗಿ ಹೇಳ್ತಾರಲ್ವ. ಅಸ್ಟ್ರಾಲಜರ್ಸ್ ಆಗ್ಬೋದು, ಕನ್ಸಲ್ಟೆಂಟ್ಸ್ ಆಗ್ಬೋದು, ಫಿಲಾಸಫರ್ಸ್ ಆಗ್ಬೋದು, ಈ ಥರದ್ದು ಕೆಲಸಗಳಿಗೆ ಅವ್ರೇನಾದರೂ ಹೋದರೆ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಒಂಥರ
ಜುಪಿಟರ್ ಹೆಸರು ಹೇಳೋ ಹಾಗೆ ಗುರುಸ್ಥಾನದಲ್ಲೇ ಇರ್ತಾರ. ಕರೆಕ್ಟ್. ಆಮೇಲೆ ಅವರು ಎಲ್ಲಿಗೆ ಹೋಗ್ತಾರಲ್ಲ, ಯಾಕಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಓದ್ಕೊಂಡಿರ್ತಾರೆ, ತಿಳ್ಕೊಂಡಿರ್ತಾರೆ ಅಂದ್ರೆ ವಿಷಯಗಳನ್ನ, ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿ ಒಂದು ವ್ಯಾಲ್ಯೂ ಎಡಿಷನ್ ಮಾಡ್ತಾರೆ ಅವರು. ಹಿಂಗಲ್ಲ, ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಟ್ಬಿಡೋದು. ನಾವೀಗ ಒಂದೇ ತರದಲ್ಲಿ ಒಂದು ವಿಷಯನ ನೋಡ್ತಾ ಇರ್ತೀವಲ್ಲ, ಅವ್ರು ಬಂದಾಗ ಯಾಕಂದ್ರೆ ಅವ್ರು ಅಷ್ಟು ತಿಳ್ಕೊಂಡಿರ್ತಾರ, ಅದರಿಂದ ಇದು ಹಿಂಗಲ್ಲ, ಹಿಂಗೆ ಇದನ್ನ ಈ ತರ ಮಾಡ್ಬೋದು ಇದನ್ನ ಅಂತ ಹೇಳಿ ಅವ್ರು ಅದಕ್ಕೆ ಅವರಲ್ಲಿರುವಂಥ ನಾಲೆಜ್ನ ಅಲ್ಲಿ ಹಾಕ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಅವರಿಗೆ ಈ ಥರ ಕೆಲಸಗಳು ಹೊಂದತ್ತೆ. ಟೀಚರ್ಸು, ಲೆಕ್ಚರರ್ಸು, ಆಮೇಲೆ ಅವ್ರು ಸ್ಪಿರಿಚುವಲ್ ಆಗಿ ಕೂಡ ಇರ್ತಾರೆ. ಓ ಹೌದಾ? ಹೌದು, ಯಾಕಂದ್ರೆ ಬೃಹಸ್ಪತಿ ದೇವಗುರು ಅಲ್ವಾ, ಅವ್ರು ಸ್ವಲ್ಪ ಸ್ಪಿರಿಚುವಲ್ ಆಗಿರ್ತಾರೆ. ಹಾಗಾಗಿ ಅವರು ಹೆಡ್ ಆಫ್ ದ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆಗ್ಬೋದು. ಸೊ ವಿಸ್ಡಮ್ ಇದೆ, ನಾಲೆಡ್ಜು ಇದೆ, ಸ್ಪಿರಿಚುಯಾಲಿಟಿ ಟಚ್ ಕೂಡ ಇದೆ. ಹೌದು. ಸೊ ಅದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಫಿಲಾಸಫರ್ಸ್ ಆಗ್ತಾರೆ, ಹೆಡ್ ಆಫ್ ದಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸು ಆಗ್ತಾರೆ. ಯಾಕಂದ್ರೆ ಅದರಲ್ಲೂ ನೀವು ಜ್ಞಾನನ ಬೇರೆಯವರಿಗೆ ಹಂಚುವಂತ ಕೆಲಸ ಮಾಡ್ತೀರಾ, ಅದರಿಂದ ಅದು ಕೂಡ ಇರುತ್ತೆ. ಜೊತೆಗೆ ಹೆಡ್ ಆಫ್ ದಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸು ಆಗ್ತಾರೆ. ಸೊ ಅವರು ಈ ಥರ ಅಂದರೆ ಅವ್ರಿಗೆ ಇರುತ್ತಲ್ವಾ, ಆ ನಾಲೆಡ್ಜ್ ಇರುತ್ತೆ, ಜೊತೆಗೆ ಅವ್ರಿಗೊಂದು ಇದೇ ಥರ ಇರಬೇಕು ಅನ್ನೋ ಪ್ರಿನ್ಸಿಪಲ್ಸ್ ತುಂಬ ಇರುತ್ತೆ. ಬೃಹಸ್ಪತಿ ನಂಬರ್ ಆಗಿರೋದ್ರಿಂದ ಅಷ್ಟೊಂದು ಮಟೀರಿಯಲಿಸ್ಟಿಕ್ ಇರಲ್ಲ ಅವರು. ಅವರಿಗೆ ಈಗ ದುಡ್ಡು ಮತ್ತೆ ಜ್ಞಾನ ಅಂತ ಬಂದಾಗ ಮೋಸ್ಟ್ ಆಫ್ ದೆಮ್ ಜ್ಞಾನ ಚೂಸ್ ಮಾಡ್ತಾರೆ. ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ನೆಗೆಟ್ ಮಾಡ್ತಾರೆ ಅಂತಲ್ಲ, ಆದ್ರೆ ಅವ್ರದ್ದು ಪ್ರಯಾರಿಟಿ ಅಲ್ಲಿರುತ್ತೆ. ಅಂದ್ರೆ ಓದ್ಬೇಕು, ಇದ್ರ ಬಗ್ಗೆ ತಿಳ್ಕೋಬೇಕು. ಅವರು ಮಟೀರಿಯಲಿಸ್ಟಿಕ್ ಕಡೆ ಹೋಗಲ್ಲ. ನೀವು ಬೇಕಾದ್ರೆ ಅವ್ರನ್ನ ನೋಡಿ, ಈ ನಂಬರ್ 3 ಇರೋರು ಹೊರಗಡೆ ಹೋದಾಗ, ಎಲ್ಲಾರು ಶಾಪಿಂಗ್ ಹೋದಾಗ, ಆ ಥರದ್ದು ಎಲ್ಲಾರು ಹೋದಾಗ ಅವರು ಫಸ್ಟ್ ಹೋಗೋದೇ ಒಂದು ಲೈಬ್ರರಿ ಕಡೆ ಅವ್ರಿಗೆ ಮನಸ್ಸು ಸೆಳೀತಾ ಇರುತ್ತೆ. ಅವರು ಬುಕ್ಸ್ ಪರ್ಚೇಸ್ ಮಾಡ್ತಾರೆ, ಅವ್ರು ಗಿಫ್ಟ್ ಕೊಡೋದು ಕೂಡ ಬುಕ್ಸ್ ಕೊಡ್ತಾರೆ, ಅಥವಾ ಅವರು ಇದ್ರ ಬಗ್ಗೆ ಏನಾದರೂ ಒಳ್ಳೊಳ್ಳೆದು ಅವ್ರು ಏನಾದ್ರು ವಿಷಯ ತಿಳ್ಕೊಂಡಿದ್ರೆ ಅದನ್ನ ಹೇಳಕ್ ಇಷ್ಟಪಡ್ತಾರೆ. ಟ್ರೈನರ್ಸ್, ದೇ ಆರ್ ವೆರಿ ಗುಡ್ ಟ್ರೈನರ್ಸ್. ಅವರಿಗೆ ಯಾಕಂದ್ರೆ ಜ್ಞಾನ ಇರತ್ತಲ್ವಾ, ಸೊ ಅವ್ರು ಮಾತಾಡಿದಾಗ ಜನರಿಗೆ ಅವ್ರು ಮಾತಾಡೋದನ್ನ ಕೇಳಬೇಕು ಅಂತ ಅನ್ಸತ್ತೆ. ಸೊ ಲೆಕ್ಚರರ್ಸ್ ಆಗ್ತಾರೆ, ಒಳ್ಳೆ ಲೆಕ್ಚರರ್ಸ್ ಆಗ್ತಾರೆ. ಸೊ ಈ ಥರ ಕೆಲಸಗಳಿಗೆ ಹೋದರೆ ಅವರು ತುಂಬ ಚೆನ್ನಾಗಿ ಎಕ್ಸೆಲ್ ಆಗ್ತಾರೆ. ಓಕೆ, ನೀವು ಮತ್ತೆ ನೀವು ಹಂಗೆ ನೋಡಿದ್ರೆ ತುಂಬಾ ಜನ ಟೀಚರ್ಸ್ನ ನೀವು ಹೋಗಿ ಕೇಳಿದ್ರೆ ನಿಮ್ಮ ಡೆಸ್ಟಿನಿ ನಂಬರ್ ಯಾವ್ದಿರ್ಬೋದು ಅಂತ, ಇದರ ಡೆಸ್ಟಿನಿ ಅವ್ರ ಬರ್ತ್ ನಂಬರು, ಅವ್ರ 3 ಅಂತ ತುಂಬಾ ಜನದಿರುತ್ತೆ ಮ್ಯಾಕ್ಸಿಮಮ್ ಜನದ್ದು. ಹೇಳಿದ್ಮೇಲೆ ನೆಕ್ಸ್ಟ್ ಚೆಕ್ ಮಾಡ್ಬೇಕು ನಾನು, ಚೆಕ್ ಮಾಡಿ. ಅದೇ ರೀತಿ ನಾನು 2 ಬಗ್ಗೆ ಹೇಳ್ತಾ ಇದ್ನಲ್ವಾ, ನೀವು ಈ ಆರ್ಟ್ ಅಂಡ್ ಕಲ್ಚರ್ ಇದರಲ್ಲಿ ಫೀಲ್ಡಲ್ಲಿ ಯಾರ್ಯಾರು ಇರ್ತಾರೆ, ಈ ಆಕ್ಟರ್ಸ್ ಇರ್ಬೋದು, ಆ ಥರ ಅವ್ರ ಹತ್ರ ಹೋಗಿ ನೀವು ಕೇಳಿದಾಗ ನೀವು ಯಾವ ನಂಬರು ನಿಮ್ದು ಅಂತ ಇದರ್ 2 ಹೇಳ್ತಾರೆ. 6 ಕೂಡ ಸ್ವಲ್ಪ ಇದ್ರದ್ದೇ ಇದೊಂದಷ್ಟು ತಲೆಗೆ ನಂಗೆ ಸಿಂಕ್ ಆಗ್ತಾ ಇದೆ. ಬಿಕಾಸ್ ಒಂದಷ್ಟು ಜನ ನಮ್ಮ ಸ್ಟಾರ್ಗಳದೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರೋದ್ರಿಂದ ನಂಗೆ ಇವರೆಲ್ಲ ಸಿಂಕ್ ಆಗ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ನಿಮ್ಗೆ ಗೊತ್ತಿರೋದ್ರಿಂದ ನೀವೇ ಯೋಚನೆ ಮಾಡಿ ಹೇಳಿ, ಎಷ್ಟು ಜನ ಇದ್ದಾರೆ ನಮ್ದು ಇದರಲ್ಲಿ ಇಂಡಸ್ಟ್ರಿನಲ್ಲಿ ಅವರು ನಂಬರ್ 2 ಇರೋರು ಅಂತ ಹೇಳಿ. ಯಾಕಂದ್ರೆ ದೇ ಮೇಕ್ ಅವ್ರೊಂಥರ ಅವರಿಗೆ ಸ್ಪಾಂಟೇನಿಯಸ್ ಆಗಿ ಬರೋವಂಥದ್ದು. ಈಗ ನಾವು ಹೇಳಿ ಕಲಿಸಿ ಮಾಡೋವಂಥದ್ದಲ್ಲ. ಅವ್ರದ್ರಲ್ಲಿ ಆ ಕ್ರಿಯೇಟಿವಿಟಿ ಅನ್ನೋ ಆಸ್ಪೆಕ್ಟು, ಆ ಟ್ಯಾಲೆಂಟ್ ಏನಿರುತ್ತೆ, ಆ್ಯಕ್ಟಿಂಗ್ ಟ್ಯಾಲೆಂಟ್ ಎಲ್ಲ ಏನಿರುತ್ತೆ, ಅದು ಈಸಿಯಾಗಿ ಬರ್ತಾ ಇರುತ್ತೆ, ಸೀಮ್ಲೆಸ್. ಓಕೆ, ಟೆಲ್ ಅಸ್ 3 ಅಂದರೆ ಗುರು, ಜುಪಿಟರ್ ಯಾರ ಜೊತೆ ಹೊಂದಾಣಿಕೆ, ಅಂದರೆ ರಿಲೇಷನ್ಶಿಪ್ಪು ಅದೆಲ್ಲ ಯಾರ ಜೊತೆ ಚೆನ್ನಾಗಿರುತ್ತೆ? ಇವ್ರಿಗೇನು ಅಂತ ಅಂದರೆ, ಯಾಕಂದರೆ ಇವ್ರು ಈ ಥರ ಇರೋದ್ರಿಂದ ನಂಬರ್ 7 ಜೊತೆ ಚೆನ್ನಾಗಿ ಹೊಂದುತ್ತಾರೆ. ಯಾಕಂದರೆ ಕೇತು ಸ್ವಲ್ಪ ಸಿಮಿಲರ್ ಈ ನಂಬರು 2 ಜೊತೆನೂ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅವ್ರಿಗೆ. ಯಾಕಂದರೆ ಸಾಫ್ಟ್ವೇರ್ ಸೈಡ್, ಇಮೋಷ್ನಲಿ ಕನೆಕ್ಟ್ ಆಗುವಂಥದ್ದು. ಈಗ ತುಂಬ ಮಟೀರಿಯಲಿಸ್ಟಿಕ್ ನಂಬರ್ಸ್ ಇರುತ್ತಲ್ಲ, ಅವ್ರ ಜೊತೆ ಇವರಿಗೆ ಹೊಂದಾಣಿಕೆ ಆಗೋದು ಸ್ವಲ್ಪ ಕಷ್ಟ. 6 ಇರ್ಬೋದು, 4 ಇರ್ಬೋದು, ಅವ್ರ ಜೊತೆ ಎಲ್ಲ ಇವ್ರಿಗೆ ಸ್ವಲ್ಪ ಹೊಂದಾಣಿಕೆ ಆಗೋದು ಕಷ್ಟ. ಯಾಕಂದರೆ 5 ಇರ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಇವ್ರದೇ ಬೇರೆ, ಅವ್ರದ್ದೇ ಬೇರೆ. ಓಕೆ, ಸೊ ಇನ್ನು ಮುಂದೆ ನೀವು ಹೇಳಿದ್ಮೇಲೆ ಯಾರಾದರೂ ಮದುವೆ ಆಗ್ತಿದ್ರೆ ಅಥವಾ ಮದುವೆ ಆಗಿರೋರಿದ್ರೆ ಯಾಕೋ ಮಿಸ್ ಹೊಡಿತಿದೆಯಲ್ಲ ಅಂದರೆ ಇದನ್ನು ಚೆಕ್ ಮಾಡ್ಕೋಬೇಕಷ್ಟೇ ಅವರಿಗೆ. ಆ್ಯಕ್ಚುಲಿ ನಾನು ಬೇರೆದ್ರ ಬಗ್ಗೆ ನೆಗೆಟ್ ಮಾಡಲ್ಲ, ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಬೇರೆ ರೀತಿಯದ್ದು ಬಗ್ಗೆ. ಆದರೆ ನಾನು ಒಂದಷ್ಟು ಮಾಡಿದ್ದೀನಿ ಇದನ್ನು. ಸೊ ಅಂದರೆ ಈ ಚಾರ್ಟ್, ಹುಡುಗಂದು ಚಾರ್ಟ್ ಮಾಡೋದಿದೆಯಲ್ಲ, ಮ್ಯಾಚ್ ಮೇಕಿಂಗ್ ಅಂತ ಏನು ಕರಿತೀವಿ, ನನಗೆ ಇದು ತುಂಬ ಲಾಜಿಕಲ್ ಅಂತ ಅನ್ಸತ್ತೆ. ವೇದಿಕ್ ಗ್ರಿಡ್ ಮ್ಯಾಚ್ ಮೇಕಿಂಗ್, ಕರೆಕ್ಟ್. ಯಾಕಂದರೆ ನಾವೀಗ ಇರೋದು ಒಂದು ಪರ್ಸನ್ ಜೊತೆ ಅಂತ ಹೇಳಿದ್ಮೇಲೆ, ಒಂದು ಮದುವೆ ಆದಮೇಲೆ ಒಂದು ಪರ್ಸನ್ ಜೊತೆ ಬಾಳ್ಬೇಕು ಅಂದಾಗ ಆ ಪರ್ಸನ್ದು ಕ್ಯಾರೆಕ್ಟರಿಸ್ಟಿಕ್ಸು ನಮ್ಮದು ಅಟ್ಲೀಸ್ಟ್ ಒಂದೇ ಥರ ಇರಬೇಕು ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಇರೋದು ಇಲ್ಲ. ಎಲ್ಲ 5 ಬೆರಳು ಹೆಂಗೆ ಬೇರೆ ಬೇರೆ ಥರ ಇರುತ್ತೋ ಎಲ್ಲರೂ ಹಾಗೆ ಇರ್ತಾರೆ. ಆದರೆ ಅಟ್ಲೀಸ್ಟ್ ಅದರಲ್ಲಿ ಸಿಂಕ್ ಆದಾಗ, ಅಗ್ರಿ ಟು ಡಿಸ್ಅಗ್ರಿ ಅಂತ ಹೇಳ್ತಾರಲ್ಲ,
ಹಾಂ ಹೌದು. ಹಾಂ, ಅಟ್ಲೀಸ್ಟ್ ಆ ಆಸ್ಪೆಕ್ಟಲ್ಲಿ ನಾವು ಮ್ಯಾಚ್ ಆದಾಗ ಏನಾಗುತ್ತೆ, ಸ್ವಲ್ಪ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಾವು ಎಷ್ಟೊಂದು ಈಗ ನಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯಾಚ್ ಆದಾಗ, ಪರ್ಸ್ನಾಲಿಟೀಸ್ ಮ್ಯಾಚ್ ಆದಾಗ, ಅಥವಾ ನಮ್ಮ ಜೀವನದ ಉದ್ದೇಶ ಏನಿರುತ್ತಲ್ಲ ಅದು ಮ್ಯಾಚ್ ಆದಾಗ, ಹೋಗಲಿ ಈಗ 1 and 2 ಥರ ಹೋಗಲಿ, ಅವ್ರು ಲೀಡ್ ಮಾಡಲಿ, ನಾನು ಫಾಲೋ ಮಾಡ್ತೀನಿ ಅನ್ನೋ ಮನಸ್ಥಿತಿ ಏನಾದರೂ ಇದ್ದರೆ, ಅಂದ್ರೆ ಒಬ್ರು ಸುಮ್ಮನೆ ಡಾಮಿನೇಟ್ ಮಾಡ್ತಿರ್ತಾರೆ, ಇನ್ನೊಬ್ರು ಸೈಲೆಂಟ್ ಆಗಿ ನೀನು ಡಾಮಿನೇಟ್ ಮಾಡ್ತೀಯ, ನಾನು ಡಾಮಿನೇಟ್ ಮಾಡ್ತೀನಿ ಅಂದರೆ ಕ್ಲಾಶ್ ಆಗುತ್ತೆ. ಕರೆಕ್ಟ್. ಹಾಂ, ಅಥವಾ ನೀನು ಆದರೆ ಇಬ್ಬರು ಟೂನೇ ಆಗೋದ್ರೆ ಅವಾಗಲೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಆಸ್ಪೆಕ್ಟ್ ಬೇಕಲ್ವಾ, ಒಂದು ಬ್ಯಾಲೆನ್ಸ್ ಬೇಕಾಗ್ತಿರುತ್ತೆ, ಇನ್ ಆ್ಯಂಡ್ ಯಾಂಗ್ ಥರ. ಸೊ ಒಂದು ಬ್ಯಾಲೆನ್ಸ್ ಬೇಕಾಗತ್ತೆ ಜೀವನದಲ್ಲಿ. ಸೊ ಒಬ್ಬರು ತೀರಾ ಇಮೋಷ್ನಲ್ ಆಗಿದ್ದಾಗ ಅವ್ರನ್ನ ಸಂಭಾಳಿಸೋಂಥವ್ರು ಬೇಕಾಗ್ತಾರೆ. ಅಂದರೆ ಅವ್ರಿಗಾದ್ರೂ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಕೋಶೆಂಟ್ ಇರಬೇಕು. ಇಲ್ದಾದ್ರೆ ಇಬ್ಬರೂ ಫುಲ್ ಸೆನ್ಸಿಟಿವ್ ಆಗಿ ಇಮೋಷ್ನಲ್ ಆಗಿ ಯೋಚನೆ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಥರ ಒಂದು ಮ್ಯಾಚ್ ಮೇಕಿಂಗ್ ಮಾಡುವಾಗ ಈ ಥರ ಆಸ್ಪೆಕ್ಟ್ ನೋಡ್ಕೊಂಡು ಮಾಡ್ತೀವಿ. ಅಂದರೆ ತುಂಬ ತದ್ವಿರುದ್ಧವಾಗಿರೋರನ್ನ ಅಲ್ದಂಗೆ ಅಟ್ಲೀಸ್ಟ್ ಇವ್ರಿಗೆ ಈಸಿಯಾಗಿ ಹೊಂದ್ಕೊಂಡು ಹೋಗುವಂಥ ಏನಿರ್ತಾರೆ ಆ ಥರದವ್ರನ್ನ ಮ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ. ಈಗ 9 ಮತ್ತು 5 ಬಂದುಬಿಟ್ರೆ ಅದು ಕೂಡ ಟಫ್ ಕಾಂಬಿನೇಷನ್. ಯಾಕಂದರೆ 9 ತುಂಬ ಹ್ಯುಮ್ಯಾನಿಟೇರಿಯನ್ ನಂಬರು. ಕರೆಕ್ಟ್. ಅದು ಮಂಗಳ, ಇದು ಮರ್ಕ್ಯೂರಿ, ಬುಧ. ಬುಧದವರು ಒಂದು ಸ್ವಲ್ಪ ತುಂಬ ಪ್ರಾಕ್ಟಿಕಲ್, ಅವ್ರಿಗೆ ಮನಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಅರ್ಥ ಆಗುವಂಥದ್ದು. ಆದರೆ 9 ಅವ್ರಿಗೆ ಹ್ಯುಮ್ಯಾನಿಟೇರಿಯನ್, ಅವ್ರಿಗೆ ಸೋಷಿಯಲ್ ವರ್ಕ್ ಕಮ್ಸ್ ಫಸ್ಟ್. ಅಂದರೆ ಅವರು ಸೊಸೈಟಿ ಬಗ್ಗೆ ತುಂಬ ಯೋಚನೆ ಮಾಡೋವಂಥವ್ರು. ಫಾರ್ ಎಕ್ಸಾಂಪಲ್, ಈಗ ಅವ್ರಿಗೆ ಆಪ್ಷನ್ಸ್ ಕೊಟ್ಟರೆ, ಒಂದು ಬರೀ ನಿನಗಷ್ಟೇ ಹೆಲ್ಪ್ ಆಗುತ್ತೆ ಈ ಕೆಲಸ ಮಾಡಿದರೆ, ಇನ್ನೊಂದು ನಿನಗೆ ಕಡಿಮೆ ಹೆಲ್ಪ್ ಆಗ್ಬೋದು, ಆದರೆ ಒಂದು ಸೊಸೈಟಿಗೆ, ಲಾರ್ಜರ್ ಸೆಕ್ಷನ್ ಆಫ್ ದ ಸೊಸೈಟಿಗೆ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇವೆರಡರಲ್ಲಿ ನೀ ಚೂಸ್ ಮಾಡು ಅಂದರೆ 9 ಅವ್ರು ಚೂಸ್ ಮಾಡೋದು ಸೆಕೆಂಡ್ ಆಪ್ಷನ್. ಕರೆಕ್ಟ್. ಅವರಿಗೆ ಆ ಥರದ್ದಿರತ್ತೆ. ಓಕೆ, ಅಲ್ಲಿಗೆ ಜುಪಿಟರ್ ಮುಗೀತು, ಗುರು. ಎಸ್. ಓಕೆ, ನೆಕ್ಸ್ಟ್ ನಂಬರ್ 4 ಅಂದರೆ ರಾಹು. ಸೊ ನಿಮ್ಮ ಡೆಸ್ಟಿನಿ ನಂಬರ್ 4 ಇದ್ದರೆ, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಮಂತ್ ಮತ್ತು ಡೇಟ್ ಆಫ್ ಬರ್ತ್ ಇಯರ್ ಇಷ್ಟನ್ನು ಆ್ಯಡ್ ಮಾಡಿದಾಗ ಅದು 4 ಆದರೆ, ನಿಮ್ಮ ವಯಸ್ಸು 30 ದಾಟಿದ್ದರೆ, ಈಗ ನೆಕ್ಸ್ಟ್ ಹೇಳೋದು ನಿಮ್ಗೆ ಅನ್ವಯಿಸುತ್ತೆ. ಲೆಟ್ಸ್ ಗೋ. ರಾಹು ನಾನು ಮುಂಚೆನೇ ಹೇಳಿದ್ದೆ, ತಲೆಭಾಗ. ಸೊ ಅವ್ರಿಗೆ ತುಂಬ ಬುದ್ಧಿ ಇರತ್ತೆ, ತುಂಬ ಅನಲೈಟಿಕಲ್ ಆಗಿ ಯೋಚನೆ ಮಾಡೋವಂಥವ್ರು, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರುವಂಥವ್ರು, ತುಂಬ ಆರ್ಗನೈಸ್ಡ್ ಆಗಿರುವಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆಲ್ಲದನ್ನು ತುಂಬ ನೀಟಾಗಿ ಇರಬೇಕು ಅಂತ ಮಾಡ್ತಾರೆ. ಆದರೆ ಅವ್ರದ್ದು ಏನಂದರೆ, ಅವರು ಎಷ್ಟು ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾರೆ ಅಂದರೆ, ಒಂದೊಂದು ಸಲ ಅವ್ರು ಮಾತಾಡೋ ರೀತಿ ನಮಗೆ ಸ್ವಲ್ಪ ಹಾರ್ಷ್ ಅಂತ ಅನ್ನಿಸ್ಬೋದು ಬಿಟ್ರೆ. ಆದರೆ ಅವರು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್, ಅಂದರೆ ಅವ್ರದ್ದು ಯೋಚನಾ ಲಹರಿಯೇ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಅನ್ಕನ್ವೆನ್ಷನಲ್ ಥಿಂಕಿಂಗ್. ಹೌದು, ಅನ್ಕನ್ವೆನ್ಷನಲ್ ಥಿಂಕಿಂಗ್, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಅದು. ಅಂದರೆ ನೀವು ಯಾವ ಥರದ್ದು ಏನಾದರೂ ಕೆಲಸ ಮಾಡಬೇಕು ಅಂತಂದರೆ, ನೀವು ರಾಹು ಅವ್ರ ಹತ್ರ ಹೋಗ್ಬಿಟ್ಟು, ಅಂದರೆ ಆ ಥರ ಕೆಲಸಗಳಲ್ಲಿ ನೀವು ರಾಹು ಅವ್ರು ಇದ್ದರೆ ಅವ್ರಿಗೆ ತುಂಬ ಚೆನ್ನಾಗಿ ಸರ್ವೈವ್ ಆಗ್ತಾರೆ, ತುಂಬ ಚೆನ್ನಾಗಿ ಸಕ್ಸಸ್ ಕಾಣ್ತಾರೆ ಅವರು. ಅಂದರೆ ಒಂದು ಆಮೇಲೆ ಅವರು ಹೆಂಗೆ ಅಂದರೆ, ಈಗ ಎಲ್ಲರೂ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ಅವರು ಅದೇ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಯಾವತ್ತೂ ಅನ್ಕೊಳ್ಳಲ್ಲ ರಾಹು ಅವರು. ನಾನು ಉಲ್ಟಾ ಹೋಗ್ತೀನಿ ಅಂತಾನೆ ಅನ್ಕೊತಾರೆ. ಆಸ್ಟ್ರಾಲಜಿಲೂ ನೀವು ನೋಡ್ತಾ ಹೋದರೆ ರೆಟ್ರೋಗ್ರೇಡ್ ಪ್ಲಾನೆಟ್ ರಾಹು ಕೇತು. ಸೊ ಅವರು ಬೇರೆಯವ್ರಿಗಿಂತ ತದ್ವಿರುದ್ಧವಾದ ಡೈರೆಕ್ಷನಲ್ಲಿ ನಡೀತಾರೆ. ಹಾಗಾಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟನೇ. ಪ್ಲಾನ್ಡ್ ಆಗಿರುತ್ತಾ, ಸಡನ್ ಮೂಮೆಂಟ್ ಇರುತ್ತಾ ಅದು? ಅಂದರೆ ಅವರು ಸಡನ್ ಆಗಿ ಅವ್ರಿಗೆ ಐಡಿಯಾಸ್ ಬರ್ತಾ ಇರುತ್ತೆ, ತುಂಬ ಸಡನ್ ಆಗಿ ಒಳ್ಳೊಳ್ಳೆ ಐಡಿಯಾಸ್ ಬರ್ತಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋವಂಥ ಜನ ಅವ್ರಿಗೆ ಸಿಗಬೇಕು. ಸೊ ಹಾಗಾಗಿ ಈ CEO-ಗಳಿರ್ತಾರಲ್ಲ, ಅಂದರೆ ಹೊಸ ಥರದ್ದು ಏನೋ ಒಂದು ತರುವಂಥದ್ದು, ಎಂಪ್ಲಾಯಿಗಳಿಗೆ ಒಂದು ಬೇರೆ ಥರದ್ದು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡ್ರೆ, ಅವ್ರಿಗೇನೋ ಹೊಸದಾಗಿರೋವಂಥದ್ದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡ್ರೆ, ಆ ಥರ ಕೆಲಸಗಳಿಗೆಲ್ಲ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆಮೇಲೆ ಅವ್ರು ತುಂಬ ಡಾಮಿನೇಟಿಂಗು ಇರ್ತಾರೆ, ಅಂದರೆ ಜೋರಿರ್ತಾರೆ ಅವರು ತುಂಬ ಪಕ್ಕ. ಅವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ, ನಾನು ಇದೇ ಥರ ಮಾಡಬೇಕು, ನಾನು ಎಲ್ಲರೂ ಹೋಗ್ತಾರೆ ಆ ಡೈರೆಕ್ಷನಲ್ಲಿ ನನಗೆ ಹೋಗೋಕೆ ಇಷ್ಟ ಇಲ್ಲ, ನಾನು ಬೇರೆ ಥರ ಮಾಡ್ತೀನಿ. ಸೊ ದೇ ಸೆಟ್ ದೇರ್ ಮಾರ್ಕ್. ಹೌದು, ದೇ ಸೆಟ್ ದೇರ್ ಮಾರ್ಕ್. ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರನ್ನ. ಅಂದರೆ ಅವ್ರನ್ನ ಮ್ಯಾಚ್ ಮಾಡೋದು ಕಷ್ಟ ಇದೆ. ಈ ಥರ ಕೆಲಸದ ವಿಚಾರದಲ್ಲಿ ಅವ್ರನ್ನ ಮ್ಯಾಚ್ ಮಾಡೋದು ಕಷ್ಟ ಇದೆ. ತುಂಬ ಫಾಸ್ಟಾಗಿ ಯೋಚನೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಅದೇ ಬೇರೆ ಬೇರೆ ಥರ ಇನ್ನೋವೇಟಿವ್ ಐಡಿಯಾಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇರತ್ತೆ ಅವ್ರಿಗೆ. ಸೊ ಹಾಗಾಗಿ ಅವರು ಹೊಸ ಸೋರ್ಸ್ ಆಫ್ ಇನ್ಕಮ್ಗಳನ್ನೂ ಕ್ರಿಯೇಟ್ ಮಾಡಿಬಿಡ್ತಾರೆ.
ನೀವು ಅವ್ರಿಗೆ ಒಂದೇ ಒಂದು ಇದು ಕೊಟ್ರೆ, ಫಾರ್ ಎಕ್ಸಾಂಪಲ್ ನೀನೀಗ ಹೋಗಿ ಅವ್ರದ್ದು ಒಂದು ಸ್ವಲ್ಪ ಸ್ಪಿರಿಚುವಲ್ ನಂಬರ್ ಇರುತ್ತೆ, ಅಂದ್ರೆ ಆಕಲ್ಟ್ ಅಂತ ಏನು ಹೇಳ್ತೀವಿ, ನ್ಯೂಮರಾಲಜಿ, ಟ್ಯಾರೋ, ಆಸ್ಟ್ರಾಲಜಿ ಈ ಥರದ್ರಲ್ಲೂ ಅವ್ರು ಇರ್ತಾರೆ. ಅವ್ರಿಗೆ ಆ ಥರದ್ದು ಏನೋ ಒಂದು ಕೊಟ್ಟರೆ, ಓಕೆ ನೀ ಇದು ಶುರು ಮಾಡು ಅಂತ ಕೊಟ್ಟರೆ ಅದಕ್ಕೆ ಅಸೋಸಿಯೇಟ್ ಆಗಿರೋದು, ಓಕೆ ಓ ಇದು ಮಾಡ್ತಾ ಇದೀವಿ ಅಂದರೆ ಇದಕ್ಕೆ ಅಸೋಸಿಯೇಟೆಡ್ ಇದು ಒಂದಿದೆ ಪ್ರೊಫೆಷನ್ನು, ಇದಕ್ಕೂ ಹೋಗ್ಬಿಡೋಣ ಅದಕ್ಕೂ ಹೋಗ್ಬಿಡೋಣ, ಎಲ್ಲದೂ ತಮ್ಮ ತಲೆ ಮೇಲೆ ಹಾಕ್ಕೊಂಡು ಶುರು ಮಾಡಿಬಿಡ್ತಾರೆ. ಸೊ ದೇ ಆಲ್ವೇಸ್ ಕ್ರಿಯೇಟ್ ನ್ಯೂ ಸೋರ್ಸ್ ಆಫ್ ಇನ್ಕಮ್. ಆ ಥರದ್ರಲ್ಲಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆದರೆ ಅವರು ಫಿಸಿಕಲ್ ವರ್ಕ್ ಜಾಸ್ತಿ, ಅಂದರೆ ಫಿಸಿಕಲ್ ಓರಿಯೆಂಟೆಡ್ ವರ್ಕ್ ಇರುತ್ತಲ್ಲ, ಲೇಬರ್ಸು ಆ ಥರದ್ದು, ಅದು ಅವ್ರಿಗೆ ಸೂಟ್ ಕಡಿಮೆ ಆಗುತ್ತೆ. ಯಾಕಂದರೆ ಅವರು ದೇ ಆರ್ ನಾಟ್ ಮೆಂಟ್ ಫಾರ್ ದ್ಯಾಟ್, ದೇ ಆರ್ ಮೆಂಟ್ ಟು ಯೂಸ್ ದರ್ ಇಂಟೆಲೆಕ್ಟ್. ಯಾಕಂದ್ರೆ ಅವ್ರದ್ದು ಬಾಡಿ ಇಲ್ಲ, ತಲೆ ಇರೋದು. ಸೊ ತಲೆ ಇದ್ದಾಗ ಏನಾಗುತ್ತೆ, ಅವರು ಯೋಚನೆ ಮಾಡುವಂಥ ಬ್ರೈನೀಸ್, ಅವರು ಈ ಥರ ಹೊಸ ಹೊಸ ಐಡಿಯಾ ಕೊಡುವಂಥ ಕೆಲಸಗಳು, ಆ ಥರದಕ್ಕೆಲ್ಲ ಎಮೋಷನಲಿ ಕನೆಕ್ಟ್ ಆಗಿರಲ್ವಾ? ಇಮೋಷನಲ್ ಲಾಜಿಕಲ್ ಜಾಸ್ತಿ ಇರ್ತಾರೆ, ಇಮೋಷನಲ್ ಸ್ವಲ್ಪ ಕಡಿಮೆ ಇರ್ತಾರೆ. ಅವರಿಗೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಡೇಟಾ, ಫ್ಯಾಕ್ಟ್ಸ್, ಲಾಜಿಕ್, ಈ ಥರದ್ದೆಲ್ಲ ಏನೇನು ಕೆಲಸಗಳಿರುತ್ತೆ, ಈ ಥರದ್ದೆಲ್ಲ ಉಪಯೋಗಿಸ್ಕೊಂಡು ಮಾಡುವಂಥ ಕೆಲಸಗಳು, ಟೆಕ್ನಾಲಜಿ ಇರ್ಬೋದು ಅಥವಾ ಕೋಡಿಂಗ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು. ಯಾಕಂದರೆ ಅದರಲ್ಲೆಲ್ಲ ಅವ್ರಿಗೆ ಇನ್ನೋವೇಟ್ ಮಾಡೋದಕ್ಕೆ ತುಂಬ ಸ್ಕೋಪ್ ಇರುತ್ತೆ. ಇವ್ರದ್ದು ರಿಸರ್ಚ್ ನಂಬರೇ. ಸೊ ಅವ್ರಿಗೂ ಹೊಸ ಹೊಸ ಥರದ್ದು ಏನೋ ಆಸ್ಪೆಕ್ಟ್ಸ್ ತೊಗೊಂಬರೋವಂಥದ್ದು, ಈ ಥರದ್ದೆಲ್ಲ ಶೇರ್ ಮಾರ್ಕೆಟ್ಸು ಇದರಲ್ಲಿ. ಯಾಕಂದ್ರೆ ಅವರಿಗೆ ತುಂಬ ಬೇಗ ಅರ್ಥ ಆಗುತ್ತೆ ಆ ಥರ ವಿಚಾರಗಳೆಲ್ಲ. ಅದು ಹೆಂಗೆ ಓಡ್ಬೋದು, ಓಕೆ ಈ ಥರ ಮಾಡಿ ನೋಡ್ಬಿಡೋಣ, ಆ ಥರದ್ದೆಲ್ಲ. ಆದರೆ ಅವ್ರು ಮಾಡೋದು ಕಷ್ಟ, ಬಟ್ ಅವರು ಇದ್ರ ಬಗ್ಗೆ ಗೈಡ್ ಮಾಡ್ತಾರಲ್ಲ, ಅನಾಲಿಸ್ಟ್ಸ್ ಇರ್ತಾರಲ್ಲ, ಆ ಥರದ್ದು ಕೆಲಸಗಳನ್ನ ತುಂಬ ಎಕ್ಸಲೆಂಟಾಗಿ ಮಾಡ್ತಾರೆ. ಸೊ ಅವರು ಈ ಥರದ ಕೆಲಸಗಳಿಗೆ ಹೋದರೆ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಸಿಗುತ್ತೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸಂಬಳ ಬರೋದ್ರ ಜೊತೆಗೆ ಅದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ವಾ. ನಮಗೆ ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಅದರಲ್ಲಿ ನೆಮ್ಮದಿ ಇರಬೇಕು, ಅದನ್ನು ನಾವು ಸಂತೋಷದಿಂದ ಆ ಕೆಲಸ ನಾವು ಮಾಡಬೇಕು. ಅವರಿಗೆ ಈ ಥರದ ಕೆಲಸ ಕೊಟ್ಟಾಗ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ಟೆಲ್ಲಸ್, ಇದೇ ರಾಹುಗೆ ಹೌದು ಲೈಫ್ ಪಾರ್ಟ್ನರು ಮತ್ತು ಅರ್ನಿಂಗ್ ಮನಿ ಹೇಗಿರುತ್ತೆ? ರಾಹು ಅವರು ಅವ್ರಿಗೂ ಲಾಜಿಕ್ ಇಷ್ಟ ಆಗುತ್ತೆ, ಅದರಿಂದ 1 ಸೂಟ್ ಆಗುತ್ತೆ. 5 ನಂಬರ್ 5 ಜೊತೆಗೆ ಚೆನ್ನಾಗಿರ್ತಾರೆ. ಓಕೆ, ಅಂದ್ರೆ ಬುಧನ್ ಜೊತೆ ಚೆನ್ನಾಗಿರ್ತಾರೆ, ಬುಧನ್ ಜೊತೆ ಚೆನ್ನಾಗಿರ್ತಾರೆ. ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಪರ್ಸನ್ಸ್, ಇವರು ಒಂದ್ ಸ್ವಲ್ಪ ಲಾಜಿಕಲ್ ಥಿಂಕಿಂಗ್, ಸ್ವಲ್ಪ ಮ್ಯಾಚ್ ಆಗುತ್ತೆ ಅವರಿಬ್ಬರಿಗೂ. ಇಮೋಷನಲ್ ಕೋಶಂಟ್ ಇಬ್ಬರಿಗೂ ಒಂಚೂರು ಕಡಿಮೆ ಇರೋದ್ರಿಂದ. ಆದ್ರೆ ಇವರು 4, 5 ಬೇರೆ 2 ಜೊತೆ ಎಲ್ಲ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಕಷ್ಟ ಆಗುತ್ತೆ, ಇವ್ರಿಗೂ ಕಷ್ಟ. ಹೌದು. ಯಾಕಂದ್ರೆ ಇವ್ರು ಯೋಚನೆ ಮಾಡ್ತಾ ಇರೋ ರೀತಿನೇ ಬೇರೆ, ಅವ್ರು ಯೋಚನೆ ಮಾಡೋ ರೀತಿನೇ ಬೇರೆ, ಅವ್ರದೇ ಪ್ರಿನ್ಸಿಪಲ್ ಬೇರೆ ಲೈಫಲ್ಲಿ, ಇವ್ರದೇ ಬೇರೆ. ಎಮೋಷನ್ಗೆ ಜಾಗ ಇರಲ್ಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಅಥವಾ 4 ಇದ್ದವ್ರಿಗೆ 9 ಜೊತೆನೂ ಒಂದ್ ಸ್ವಲ್ಪ ಕಷ್ಟ ಆಗತ್ತೆ. ಹೌದಾ? ಯಾಕಂದ್ರೆ ಅದು ಹ್ಯುಮ್ಯಾನಿಟೇರಿಯನ್ ನಂಬರು 9 ಹೇಳ್ದ. ಇವ್ರದ್ದು ಒಂದ್ ಸ್ವಲ್ಪ ನಾನು ಚೆನ್ನಾಗಿರೋಣ. ಹೌದು, ರಾಹು ಅವ್ರಿಗೆ ಒಂದ್ ಸ್ವಲ್ಪ ಅವ್ರದ್ದು ಸೆಂಟ್ರಿಕ್ ಇರ್ತಾರ, ಸೆಲ್ಫ್ ಸೆಂಟ್ರಿಕ್. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತಲ್ಲ, ಆದ್ರೆ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಇದೆಲ್ಲ ಬೇರೆಯವ್ರನ್ನ ಸಂಭಾಳಿಸೋದೆಲ್ಲ ಕಂಪ್ಲೀಟಾಗಿ ಕೂತ್ಕೊಂಡು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿ ಅಷ್ಟೆಲ್ಲ ಪೇಷನ್ಸ್ ಇರಲ್ಲ ಅವ್ರಿಗೆ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಅನ್ನೋ ಥರ ಮಾತಾಡ್ತಾರೋ. ಅವ್ರು ಮಾತಾಡೋದು ಬೇರೆಯವ್ರಿಗೂ ಅರ್ಥ ಮಾಡಿ. ನಿಮ್ಮ ಗ್ರೂಪಲ್ಲೂ ಇರ್ತಾರೆ ಈ ಥರದವ್ರು. ಇರ್ತಾರೆ. ಕರೆಕ್ಟ್, ಐ ಅಗ್ರಿ. ಮುಗಿತಾ ರಾಹು ಅಲ್ಲಿಗೆ? ಓಕೆ, ಲೆಟ್ಸ್ ಗೋ. ನಂಬರ್ 5, ನಿಮ್ಮ ಡೆಸ್ಟಿನಿ ನಂಬರ್. ಅಗೇನ್ ಐ ರಿಪೀಟ್, ನಿಮ್ಮ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಮಂತ್, ಡೇಟ್ ಆಫ್ ಇಯರ್, ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಅದು 5 ಬಂದರೆ, ನಿಮ್ಮ ವಯಸ್ಸು 30ರ ಮೇಲಿದ್ದರೆ ಇದು ಅನ್ವಯ ಆಗುತ್ತೆ. ಅದು ನಂಬರ್ 5, ಮರ್ಕ್ಯುರಿ, ಬುಧ. ಕರೆಕ್ಟ್. ಬುಧ ನಂಬರೇ ಹೇಳ್ದಂಗೆ ಅದೊಂಥರ ಮರ್ಕ್ಯುರಿ. ನೀವು ಮರ್ಕ್ಯುರಿ ಅಂತ ಕೇಳಿದ ಕೂಡಲೇ ನಿಮಗೆ ಗೊತ್ತಾಗತ್ತೆ ಹೇಗಿರ್ತಾರೆ. ಪಾದರಸ ಥರನೇ ಇರ್ತಾರೆ, ತುಂಬಾ ಮಾತಾಡ್ತಾರೆ, ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಬಿಸ್ನೆಸ್ ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅವರು ಕೂಡ ಒಂದೇ ಇದ್ರ ಬಗ್ಗೆ ಅಂತ ಯೋಚನೆ ಮಾಡ್ತಿರಲ್ಲ. ಅವರು ನೆಕ್ಸ್ಟ್ ಏನ್ ಮಾಡ್ಬೋದು, ಇದನ್ನ ಬಿಟ್ಟು ಏನ್ ಮಾಡ್ಬೋದು, ಅದನ್ನ ಬಿಟ್ಟು ಏನ್ ಮಾಡ್ಬೋದು, ಈ ತರದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ತುಂಬಾ ಪ್ರೋಆಕ್ಟಿವ್ ಅವರು. ಹೌದು, ಪ್ರೋಆಕ್ಟಿವ್ ಆಗಿರ್ತಾರೆ. ಆಮೇಲೆ ಎನರ್ಜೆಟಿಕ್ ಆಗೂ ಇರ್ತಾರೆ. ಸೊ ಆ ಥರ ಮಾಡ್ತಾರೆ. ಆದ್ರಿಂದ ಅವ್ರದ್ದೊಂದು ಸ್ವಲ್ಪ ಬಿಸ್ನೆಸ್ ಓರಿಯೆಂಟೆಡ್ ಮೈಂಡ್ ಆದ್ರಿಂದ ಅವ್ರ ಬಿಸ್ನೆಸ್ ಅಕ್ಯುಮೆಂಟ್ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಏನಾದರೂ ಒಂದು ಆಸ್ಪೆಕ್ಟ್ ನೋಡಿದ ತಕ್ಷಣ
ಅವ್ರು ಅದನ್ನ ನೀಟಾಗಿ ಅನಲೈಸ್ ಮಾಡ್ಬಿಡ್ತಾರೆ. ಓಕೆ, ಇದಕ್ಕೆ ಇಷ್ಟು ಕಾಸ್ಟ್ ಆಗುತ್ತೆ, ಇದಕ್ಕೆ ಇಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇದಕ್ಕೆ ಕನ್ವರ್ಟ್ ಮಾಡ್ತಾರೆ. ಆಮೇಲೆ ಈ ನಂಬರ್ 5 ಯಾರ್ದ್ರ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ, ಸೊ ಅವರು ಆ ತರ ಬ್ಯಾಂಕರ್ಸ್, ಏನೇನು ಪ್ರೊಫೆಷನ್ ಹೋದ್ರೆ ಚೆನ್ನಾಗಿರುತ್ತೆ ಅವರು ಈ ಬ್ಯಾಂಕಿಂಗಿಗೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಫಿನಾನ್ಸ್ ರಿಲೇಟೆಡ್ ಏನೇನ್ ಕೆಲಸಗಳೆಲ್ಲ ಇರುತ್ತಲ್ಲ, ಈ ಬಡ್ಜೆಟ್ ಮಾಡೋದು, ಫಿನಾನ್ಸ್ ಇರ್ಬೋದು, ಕಮರ್ಷಿಯಲ್ ಇದಿರ್ಬೋದು, ಆ ತರ ಕೆಲಸಗಳಿಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅದರಿಂದ ನಾ ಹೇಳಿದ್ನಲ್ಲ, ಮಾತಾಡ್ತಾರೆ ಹೆಂಗ್ ಬೇಕೋ ಹಂಗೆಲ್ಲ ಟರ್ನ್ ಎಲ್ಲ ಮಾಡ್ಬಿಡ್ತಾರೆ. ಅದರಿಂದ ಅವರು ಈ ಲಾಯರ್ಸ್ಗಳಾದ್ರೆ, ಅಡ್ವೊಕೇಟ್ಸ್ ಆದ್ರೆ, ಡಿಪ್ಲೊಮ್ಯಾಟ್ಸ್ ಎಲ್ಲ ಆದ್ರೆ, ಆಯ್ತಾ, ಡಿಪ್ಲೊಮ್ಯಾಟ್ಸ್ ಆದ್ರೆ, ಈ ಫಾರಿನ್ ಡಿಪ್ಲೊಮ್ಯಾಟ್ಸ್ ಇರ್ತಾರಲ್ಲ, ಅದೆಲ್ಲ ಆದ್ರೆ ತುಂಬಾ ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ. ಬಿಸ್ನೆಸ್ ಮ್ಯಾನ್ ಆದ್ರೆ, ಬಿಸ್ನೆಸ್ ಕನ್ಸಲ್ಟೆಂಟ್ಸ್ ಆದ್ರೆ, ಆಂಟ್ರಪ್ರಿನರ್ಸ್ ಆದ್ರೆ, ದೇ ಮೇಕ್ ಎಕ್ಸಲೆಂಟ್ ಆಂಟ್ರಪ್ರಿನರ್ಸ್. ಅವರಿಗೆ ಗೊತ್ತಿರತ್ತೆ ಯಾವುದು ಓಕೆ. ಈಗ ತುಂಬಾ ಜನಕ್ಕೆ ಏನಾಗುತ್ತೆ, ಒಂದು ಶುರು ಮಾಡ್ತಾರೆ, ಆದ್ರೆ ಅದು ಅಷ್ಟು ಚೆನ್ನಾಗಿ ನಡೀಲಿಲ್ಲ ಅಂದ್ರೆ, ಮಧ್ಯದಲ್ಲಿ ಏನೋ ಒಂದು ಚೂರು ತೊಂದರೆ ಆದರೆ, ಕಷ್ಟ ಆದರೆ, ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಇವ್ರಿಗೆ ಗೊತ್ತಿರುತ್ತೆ, ಓಕೆ ಈಗ ಸ್ವಲ್ಪ ಕಡಿಮೆ ಆಗ್ತಿದೆ ಅಂದಾಗ ತಿರ್ಗಾ ಅದನ್ನ ಪ್ರಾಫಿಟ್ ಕಡೆಗೆ ಹೆಂಗೆ ತೊಗೊಂಡು ಹೋಗೋದು ಗೊತ್ತಿರುತ್ತೆ. ಆಮೇಲೆ ಮಾರ್ಕೆಟಿಂಗಿಗಂತೂ ಮಾಡಿಸಿದಂಥ ನಂಬರ್ ಇದು. ಟ್ರೇಡಿಂಗು, ಮಾರ್ಕೆಟಿಂಗ್, ಬಿಸ್ನೆಸ್ ಮೈಂಡ್ ಸೆಟ್ ಇದ್ಮೇಲೆ ಟ್ರೂಲಿ ಇಂಟು ಮಾರ್ಕೆಟಿಂಗ್. ಹೌದು. ಈ ಅಕೌಂಟ್ಸು, ಸೇಲ್ಸು, ಮಾರ್ಕೆಟಿಂಗು, ಕಮರ್ಷಿಯಲ್, ಈ ತರ ವಿಚಾರಗಳಿಗೆಲ್ಲ ತುಂಬಾ ಲೈಬ್ರರಿಯನ್ಸ್, ಇನ್ಶೂರೆನ್ಸ್ ಏಜೆಂಟ್ಸ್ ಎಲ್ಲ ಇರ್ತಾರಲ್ಲ, ಅಥವಾ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡೋದು. ಯಾಕಂದ್ರೆ ತುಂಬಾ ನಂಬರ್ಸ್ ಬಗ್ಗೆ ಮಾತಾಡ್ಬೇಕಾಗುತ್ತೆ ಇದರಲ್ಲಿ ಇದ್ದವರು. ಸೊ ಆ ತರದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲೆಲ್ಲ ಇರ್ತಾರಲ್ಲ ಅವರು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋವಂಥವ್ರು, ಎಕಾನಮಿಸ್ಟ್ಗಳು, ಇವ್ರುಗಳಿಗೆಲ್ಲ ಈ ಪ್ರೊಫೆಷನ್ಗಳೆಲ್ಲ ನಂಬರ್ 5ಗೆ ತುಂಬ ಚೆನ್ನಾಗಿ ಸೂಟ್ ಆಗತ್ತೆ. ಯಾಕಂದರೆ ಅವ್ರಿಗೆ ಮನಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಅರ್ಥ ಆಗೋದ್ರಿಂದ ಅವ್ರು ಈ ಥರ ಪ್ರೊಫೆಷನ್ಗೆ ಹೋದರೆ ಅವ್ರಿಗೆ ಈಸಿ. ಇಟ್ಸ್ ಲೈಕ್ ಅ ಕೇಕ್ ವಾಕ್. ಅವ್ರು ಅದನ್ನು ಈಸಿಯಾಗಿ ಅದನ್ನ ಬೇಗ ಕಲ್ತು ಬಿಡ್ತಾರೆ, ಅವ್ರಿಗೆ ಎಂಜಾಯ್ ಮಾಡ್ತಾರೆ. ಓಕೆ, ಉದಾಹರಣೆಗೆ ಇವಾಗ ಯಾರಾದರೂ ಕೇಳಿಸ್ಕೊತಿರೋರು, ಹೌದಲ್ವಾ ನನ್ನ 5 ನಾನೇನೋ ಬೇರೆ ಮಾಡ್ತಾ ಇದ್ದೀನಿ, ಚೇಂಜ್ ಮಾಡ್ಬಿಡ್ಲಾ ಹಾಗಾದರೆ ಅಂತಿದ್ರೆ ಅವ್ರಿಗೆ ನಿಮ್ಮ ಸಜೆಷನ್ ಏನು? ಚೇಂಜ್ ಮಾಡ್ಬಿಡ್ಲಾ ಅಂತ ನೀವು ಕೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಆಲ್ರೆಡಿ ಬರ್ತಾ ಇರುತ್ತೆ ತಲೆಯಲ್ಲಿ. ಕ್ವೈಟ್ ನ್ಯಾಚುರಲ್ ಅಲ್ವಾ ಇದೆಲ್ಲ ಅನಿಸ್ತಿರುತ್ತೆ. ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಯಾವುದೋ ತುಂಬಾ ಸಾಫ್ಟ್, ಈಗ 2ಗೆ ಸೂಟ್ ಆಗೋಂಥ ಪ್ರೊಫೆಷನಲ್ಲಿ ಅವ್ರನ್ನ ಹಾಕ್ಬಿಟ್ರೆ ಮಾಡ್ತಿರ್ತಾರೆ ಕೆಲಸ, ಮಾಡಲ್ಲ ಅಂತಲ್ಲ, ಆದ್ರೆ ಅವ್ರನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಿರ್ತಾರ ಅನ್ನೋದು ಪ್ರಶ್ನೆ. ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರಲ್ಲ. ಆದ್ರೆ ಅದನ್ನ ಅವ್ರಿಗೆ ಹೆಂಗೋ ಇದೆ ಅಲ್ಲ, ಆಪ್ಟಿಟ್ಯೂಡ್ ಇದೆ ಅಲ್ವಾ, ಅವ್ರಿಗೆ ದುಡ್ಡಿನ ಬಗ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ, ಆಪ್ಟಿಟ್ಯೂಡ್ ಇದೆ, ಅವ್ರನ್ನ ಕರ್ಕೊಂಬಂದು ಈ ಥರ ಜಾಬ್ಸ್ಗೆ ಹಾಕಿದ್ರೆ, ಬಿಸ್ನೆಸ್ ಮಾಡು ಅಂತ ಕೊಟ್ಟರೆ, ನಾನೊಂದು ಬಿಸ್ನೆಸ್ ಮಾಡಬೇಕು ಅವ್ರ ತಲೆಯಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಅದು, ನಾನೊಂದು ಬಿಸ್ನೆಸ್ ಮಾಡ್ತೀನಿ. ನೀವು 5 ಅವ್ರನ್ನ ಯಾರನ್ನ ಬೇಕಾದ್ರೂ ಕೇಳಿ, ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆ ಬಿಸ್ನೆಸ್ನ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಎಲ್ಲ ತಲೆಯಲ್ಲೇ ನಡೀತಾ ಇರುತ್ತೆ. ಅವ್ರು ಅದ್ರಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರು ಯಾವಾಗಲೂ ಅದ್ರದ್ದು ಒಂದು ಥಾಟ್ ಅವ್ರ ತಲೆಯಲ್ಲಿ ಇರುತ್ತೆ, ನಾನೊಂದು ದಿವಸ ಬಿಸ್ನೆಸ್ ಮಾಡ್ತೀನಿ. ನಾನು ಯಾಕೆ, ಅದು ಇನ್ನೊಂದು ವಿಷಯ ಏನು ಅಂತಂದ್ರೆ, ಅವರಿಗೆ ನಾನು ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿ ಅವ್ರಿಗೆ ನಾನು ಪ್ರಾಫಿಟ್ ಮಾಡ್ಕೊಡೋದು ಯಾಕೆ, ಹೌದು ಅದನ್ನ ನಾನೇ ಮಾಡ್ಕೋಬೋದಲ್ವಾ, ನನಗೋಸ್ಕರ ನಾ ಕೆಲಸ ಮಾಡಿದ್ರೆ ಅದನ್ನ ನಾನು ಯೂಸ್ ಮಾಡ್ಬೋದಲ್ವಾ ಅನ್ನೋ. ಯಾಕಂದ್ರೆ ದ ಮನಿ ಮೈಂಡೆಡ್ ಹೇಳಿದೆ ನಾನು, ದ ವೆರಿ ಗುಡ್ ಅಂದ್ರೆ ದೇ ಅಂಡರ್ಸ್ಟ್ಯಾಂಡ್ ದ ಮನಿ ಲ್ಯಾಂಗ್ವೇಜ್ ರಿಯಲಿ ವೆಲ್. ಸೊ ಹಿಂಗಿರುವಾಗ ಅವ್ರಿಗೆ ಈ ತರ ಥಾಟ್ಸ್ ಬರೋದು ಸರ್ವೇ ಸಾಮಾನ್ಯ. ಸೊ ಅವ್ರು ಈ ತರ ಯೋಚನೆ ಇಂಟೆಲಿಜೆನ್ಸ್ ಆಗಿ ಮಾರ್ಕೆಟ್ ಮೈಂಡ್ ಸೆಟ್ ಅಂದ್ರೆ ಬಿಸ್ನೆಸ್ ಮೈಂಡ್ ಸೆಟ್ ಇದ್ದಾಗ, ಕಮ್ಯುನಿಕೇಶನ್ ಸ್ಕಿಲ್ ಇದ್ದಾಗ ಇದೆಲ್ಲ ಇಂಟರ್ಲಿಂಕ್ಡ್ ಆಕ್ಚುಲಿ. ಕರೆಕ್ಟ್. ಆಮೇಲೆ ಅವರು ಬಿಸ್ನೆಸ್ ಅವ್ರು ಮಾಡ್ಬೋದಾ, ಅವ್ರ ಕನ್ಸಲ್ಟ್ ಕೂಡ ಮಾಡ್ಬೋದು. ಅವ್ರನ್ನ ಕೇಳಿದ್ರೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾರೆ. ಬಿಸ್ನೆಸ್ನ ಹೆಂಗ್ ಮಾಡೋದು, ಬಿಸ್ನೆಸ್ನ ಹೆಂಗ್ ಎಕ್ಸ್ಪ್ಯಾಂಡ್ ಮಾಡೋದು, ಇಂಟರ್ಲಿಂಕ್ ಹೆಂಗ್ ಮಾಡೋದು, ಆ ಬಿಸ್ನೆಸ್ನ ಈ ಬಿಸ್ನೆಸ್ನ ಇಂಟರ್ಲಿಂಕ್ ಹೆಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಅವ್ರು ಎಲ್ಲರೂ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಹೊಂದಿರ್ತಾರೆ. ಒಂದೇ ಇದರಿಂದ ದುಡ್ಡು ಬರುತ್ತೆ ಅಂತ ಏನಿಲ್ಲ, ಯಾಕಂದ್ರೆ ಅವ್ರ ಮೈಂಡಲ್ಲಿ ಯಾವಾಗಲೂ ಓಡ್ತಿರುತ್ತಲ್ಲ. ಅನ್ಲೆಸ್ ಅವ್ರಿಗೆ ಈ ನಂಬರ್ ಅವರು ಬಿಸ್ನೆಸ್ ಏನೋ ಒಂದು ಸಣ್ಣದಾದರೂ ಮಾಡೋಕ್ಕೆ ಶುರು ಮಾಡಿದರೆ, ಅಥವಾ ಅವ್ರು ಯಾರಿಗಾರು ಇದ್ರ ರಿಲೇಟೆಡ್ ಹೆಲ್ಪ್ ಮಾಡ್ತಿದ್ರೆ ಆರಾಮಾಗಿರ್ತಾರೆ. ಇಲ್ಲ ಅಂದರೆ ಅವ್ರ ತಲೆಯಲ್ಲಿ ಯಾವಾಗಲೂ ಇರುತ್ತೆ ವಿಚಾರ. ಸೊ ಸಿಂಪಲ್ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬದುಕೋಕೆ ದಾರಿ ಗೊತ್ತು ಅವ್ರಿಗೆ, ಗೊತ್ತು. ಕರೆಕ್ಟ್ ಅಲ್ವಾ? ಆಮೇಲೆ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಬಜೆಟಿಂಗು, ಎಕಾನಮಿಸ್ಟ್ಗಳು ಎಲ್ಲ ಇರ್ತಾರಲ್ಲ, ಸೊ ಇರುತ್ತೆ, ಅವ್ರದ್ದು ನಂಬರ್ 5 ಇದ್ದೇ ಇರುತ್ತೆ
ಮೋಸ್ಟ್ ಆಫ್ ದ ಟೈಮ್. ಏನು ಅವ್ರ ಪಾರ್ಟ್ನರ್ಸ್ ಹೆಂಗಿರ್ತಾರೆ, ಅವ್ರ ಲೈಫ್ ಹೇಗಿರುತ್ತೆ, ರಿಲೇಷನ್ಶಿಪ್ಪಲ್ಲಿ ಯಾರಿದ್ರೆ ಬೆಸ್ಟ್? ರಾಹು ಅವರಿದ್ರೆ ಅವರಿಗೆ ಚೆನ್ನಾಗಿರುತ್ತೆ. ಸೊ 5 ಮತ್ತು 4. ಹಾ, 1 ಅವ್ರ ಜೊತೆನೂ ಚೆನ್ನಾಗಿ ಸೂಟ್ ಆಗ್ತಾರೆ. 5ಗೆ 1 ಸೂಟ್ ಆಗ್ತಾರೆ. ಹಾಂ, ಓಕೆ. ಆಕ್ಚುಲಿ ನಂಬರ್ 5ಗೆ ಯಾರು ಎನಿಮಿ ನಂಬರ್ಸ್ ಅಂತ ಇಲ್ವೇ ಇಲ್ಲ. ಇಟ್ಸ್ ನ್ಯೂಟ್ರಲ್ ನಂಬರ್. ಮನಿ ನಂಬರ್ಸ್ ಇಲ್ಲ. ಆದ್ರೆ ಸೊ ಹಂಗಾಗಿ ಅವ್ರು ಎಲ್ಲಾದ್ರ ಜೊತೆನೂ ಒಂಥರ ಬ್ಲೆಂಡ್ ಆಗ್ತಾರೆ. ಸೊ ಬುದ್ಧಿವಂತಿಕೆ, ಹಣ ಮತ್ತು ಸಂವಹನ ಕ್ರಿಯೆ ಸೊ ಚೆನ್ನಾಗಿರೋದ್ರಿಂದ ಎಲ್ಲರ ಜೊತೆನೂ ಚೆನ್ನಾಗಿ ಆಗ್ತಾರೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರೋದ್ರಿಂದ ಓಕೆ. ಅವರು ಹೆಂಗ್ ಬೇಕಾದ್ರು ಯಾರ ಜೊತೆ ಬೇಕಾದ್ರು ಅವ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾರಾದ್ರೂ ಆ ಥರ ಇದ್ದವ್ರು ನಿಮ್ಮ ಗ್ರೂಪಲ್ಲಿ ಇದ್ರೆ ಅವರು ಫೈಲ್ ಇರ್ತಾರೆ ಸಾಮಾನ್ಯವಾಗಿ ಅಂತ. ಅದು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಗ್ಲಿಚಸ್ ಮಾಡ್ಕೊಳ್ಳದೆ ನೀಟಾಗಿ ಜೀವನ ನಡೆಸ್ತಾ ಇದ್ದಾರೆ. ಓಕೆ, ನೈಸ್. ಆರ್ ದೇ ವೆರಿ ಅಂದ್ರೆ ತುಂಬಾ ಡಿಸಿಪ್ಲಿನ್ ಅವರು, ಆ ಥರ ಏನಾದ್ರು ಇದೆಯಾ? ಇಲ್ಲ, ಡಿಸಿಪ್ಲಿನ್ ವಿಚಾರದಲ್ಲಿ ಅವರಲ್ಲ, ರಾವ್ ಅವರು ತುಂಬಾ ಡಿಸಿಪ್ಲಿನ್ ಇರ್ತಾರೆ. ಇವರು ಅಂತ ಡಿಸಿಪ್ಲಿನ್ ಅಂತ ಅಲ್ಲ, ಇವ್ರಿಗೆ ಒಂಥರ ತುಂಬಾ ಎನರ್ಜಿ ಜಾಸ್ತಿ ಇರುತ್ತೆ. ಇವ್ರ ಎನರ್ಜಿ ಮತ್ತೆ 9 ಅವ್ರ ಎನರ್ಜಿ ಒಂದ್ ಸ್ವಲ್ಪ ಸಿಮಿಲರ್. ಯಾಕಂದ್ರೆ ಅವ್ರಿಗೂ ತುಂಬಾ ಎನರ್ಜಿ, ಇವ್ರಿಗೂ ತುಂಬಾ. ಸೊ ಇವ್ರ ಜೊತೆ ಯಾರೇ ಜಾಯಿನ್ ಆದ್ರೂ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಹಾ, ಆಲ್ಮೋಸ್ಟ್ ಅಲ್ವಾ? ಇವರಿಗೆ ಹ್ಯಾಂಡಲ್ ಮಾಡಕ್ ಗೊತ್ತಿರತ್ತೆ. ಹಾ, ವೆರಿ ನೈಸ್. ಸೊ ಮುಗಿತಲ್ಲಿಗೆ 5. ಓಕೆ, ಲೆಟ್ಸ್ ಗೋ. ತುಂಬಾ ಜನ ಯಾರು ಕಾಯ್ತಾ ಇದ್ರೆ ನಂಬರ್ 6 ನೆಕ್ಸ್ಟು ವೀನಸ್, ಅಂದರೆ ಅದು ಶುಕ್ರ, ಕರೆಕ್ಟ್ ಅಲ್ವಾ? ವೀನಸ್. ಸೊ ನಿಮ್ಮ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಮಂತ್ ಮತ್ತು ನೀವು ಹುಟ್ಟಿದ ವರ್ಷ, ಈ ಮೂರನ್ನು ಸೇರಿಸಿದರೆ = ಅದು 6 ಬಂದರೆ ಅದು ನಿಮ್ಮ ಡೆಸ್ಟಿನಿ ನಂಬರ್. ವಯಸ್ಸು 30ರ ಮೇಲಿದ್ದರೆ ಈಗ ಯಶಸ್ವಿನಿ ಅವ್ರು ಹೇಳೋದು ನಿಮ್ಗೆ ಅನ್ವಯಿಸುತ್ತೆ. ಗೋ ಹೆಡ್. ನಂಬರ್ 6 ಶುಕ್ರ. ಇದು ಮಟೀರಿಯಲಿಸ್ಟಿಕ್ ನಂಬರು. ಇದು ದೈತ್ಯಗುರು ಶುಕ್ರಾಚಾರ್ಯರ ನಂಬರು. ಮಟೀರಿಯಲಿಸ್ಟಿಕ್ ಒಂದು ಸ್ವಲ್ಪ. ಇವ್ರಿಗೆಲ್ಲ ಹೋಗ್ಬಿಟ್ಟು ತುಂಬಾ ಸ್ಪಿರಿಚುಯಾಲಿಟಿ ಅದು ಇದು ಎಲ್ಲ ಇವರು ಅಷ್ಟೊಂದು ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಸೊ ಇವ್ರದ್ದೇನಿದ್ರು ಸ್ವಲ್ಪ ಮಟೀರಿಯಲಿಸ್ಟಿಕ್ ನಂಬರ್ ಆಗಿರೋದ್ರಿಂದ. ಆಮೇಲೆ ಬ್ಯೂಟಿ, ದೇ ಟೆಂಡ್ ಟು ಆ್ಯಡ್ ಬ್ಯೂಟಿ. ನೀವು ಏನೇ ಕೆಲಸ ಕೊಡಿ ಅವ್ರಿಗೆ ಮಾಡೋದಕ್ಕೆ, ಅವ್ರು ಅದನ್ನ ತುಂಬಾ ಸುಂದರವಾಗಿ ಕಾಣೋ ತರ ಮಾಡ್ತಾರೆ, ಚಂದವಾಗಿ ಮಾಡ್ತಾರೆ. ಹಾ, ಪ್ರೆಸೆಂಟೇಷನ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ. ಇವರು ಆಕ್ಚುಲಿ ಇವರು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳುವಂಥದ್ದು, ಆಮೇಲೆ ಜಿಮ್ ಟ್ರೈನರ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇರ್ಬೋದು, ಅಥವಾ ಈ ಗ್ಲಾಮರ್ ಫೀಲ್ಡ್ ಬ್ಯೂಟಿಷಿಯನ್ಸ್ ಇರ್ಬೋದು, ಆಮೇಲೆ ಈ ಲಕ್ಸುರಿ ಬಿಸ್ನೆಸ್ ಬ್ರ್ಯಾಂಡ್ಗಳಿರುತ್ತಲ್ಲ. ಬ್ರ್ಯಾಂಡ್ ಕಾನ್ಶಿಯಸ್ ಹತ್ರ. ಹಾ, ಬ್ರ್ಯಾಂಡ್ ಕಾನ್ಶಿಯಸ್ ಇರ್ತಾರೆ. ಆಮೇಲೆ ಅವ್ರಿಗೆ ಆ ಥರದ್ದು ಹೊಂದತ್ತೆ ತುಂಬಾ ಚೆನ್ನಾಗಿ. ಅವ್ರು ಆ ಥರದ್ರಲ್ಲಿ ಕೆಲಸ ಮಾಡ್ಬೋದು. ಯಾಕಂದ್ರೆ ಪ್ರೆಸೆಂಟಬಿಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ ಅವ್ರಿಗೆ. ಲಕ್ಸುರಿ ಬ್ರ್ಯಾಂಡ್ಸ್ ಅಲ್ಲಿ ಅವ್ರು ಕೆಲಸ ಮಾಡ್ಬೋದು. ಅವ್ರು ಆ ಥರದ್ದು ಬಿಸ್ನೆಸ್ ಮಾಡ್ಬೋದು, ಆ ಥರ ಕೆಲಸನೂ ಮಾಡ್ಬೋದು. ಜೊತೆಗೆ ಇಂಟೀರಿಯರ್ ಡಿಸೈನರ್ಸ್ ಆಗ್ಬೋದು. ಇಂಟೀರಿಯರ್ ಡಿಸೈನರ್ಸು ಒಂದು ಮನೇನ ಸುಂದರವಾಗಿ ಕಾಣಿಸೋ ತರ ಮಾಡೋಂಥವ್ರೆ ಅಲ್ವಾ. ಒಂದು ಈವೆಂಟ್ ಆರ್ಗನೈಸರ್ಸ್ ಇರ್ಬೋದು. ನೀವು ಈ ತರದ ಕೆಲಸಗಳನ್ನೆಲ್ಲ ಕೊಟ್ಟು ಒಂದು PPT ಪ್ರೆಸೆಂಟೇಷನ್ನೇ ಕೊಡಿ ಅವರಿಗೆ ನೀವು ಮಾಡೋದಕ್ಕೆ. ಹಾ, ಅದರಲ್ಲೊಂದು ಬ್ಯೂಟಿ ಎಲಿಮೆಂಟ್ ಆಡ್ ಮಾಡ್ಬಿಟ್ಟಾರೆ, ಹೀಗೂ ಮಾಡ್ಬೋದಾ ಅಂತ ನಿಮ್ಗೊಂದು ಆಶ್ಚರ್ಯ ಆಗತ್ತೆ. ಆ ತರ ಮಾಡ್ತಾರೆ. ಆರ್ಟಿಸ್ಟ್ಗಳು, ಸ್ಟೈಲಿಸ್ಟ್ಗಳು ಎಲ್ಲ ಇರ್ತಾರಲ್ಲ, ಈಗ ಮೇಕ್ ಓವರ್ ಆರ್ಟಿಸ್ಟ್ಗಳು, ಮೇಕಪ್ ಆರ್ಟಿಸ್ಟ್ಗಳು, ಸ್ಟೈಲಿಸ್ಟ್ಗಳು, ಆ ಥರದ್ದೆಲ್ಲ ತುಂಬ ಚೆನ್ನಾಗಿ. ಶೆಫ್ಸು, ಆಮೇಲೆ ಹೀಲರ್ಸ್. ಯಾಕಂದರೆ ದಿಸ್ ಈಸ್ ದ ನಂಬರ್ ಆಫ್ ಹೀಲರ್ಸ್ ಆಲ್ಸೋ. ಯಾಕಂದರೆ ಇವ್ರದ್ದು ನರ್ಚರಿಂಗ್ ಎಬಿಲಿಟಿ ಏನಿರುತ್ತೆ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್. ಇವರಿಗೆ ತಮ್ಮ ಕುಟುಂಬದ ಬಗ್ಗೆ ತುಂಬ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವ್ರ ಬಗ್ಗೆ ಇವರಿಗೆ ತುಂಬ ಕಾಳಜಿ ಜಾಸ್ತಿ ಇರುತ್ತೆ. ಸೊ ರಿಲೇಶನ್ಶಿಪ್ನ ಕಾಪಾಡ್ಕೋತಾರೆ ಚೆನ್ನಾಗಿ, ತುಂಬಾ ಚೆನ್ನಾಗಿ ಕಾಪಾಡ್ಕೊಂತಾರೆ. ಅದೇ ಈ ನಂಬರ್ ಸ್ವಲ್ಪ ಮಲ್ಟಿಪ್ಲೈ ಆದಾಗ ಏನಿರುತ್ತೆ, ಇನ್ಸೆಕ್ಯೂರಿಟಿಗಳು ಶುರು ಆಗತ್ತೆ, ತುಂಬಾ ಪೊಸೆಸಿವ್ ಆಗೋದು ಆ ಥರ ಮಾಡ್ತಾರೆ. ಇಲ್ಲ ಅಂದರೆ ಇದು ನಾರ್ಮಲ್ ಆಗಿದ್ದರೆ, ಸಿಂಗಲ್ ನಂಬರಲ್ಲಿದ್ದರೆ, ತುಂಬ ಪಾಸಿಟಿವ್ ಆಗಿದ್ದಾಗ ಇವರು ಅವ್ರ ಕುಟುಂಬದವ್ರನ್ನ ನೋಡ್ಕೊಳ್ಳೋಷ್ಟು ಚೆನ್ನಾಗಿ ಬಹುಶಃ ಬೇರೆ ನಂಬರ್ಗಳು ನೋಡ್ಕೊಳ್ಳೋದು ಕಡಿಮೆ ಇರ್ಬೋದು. ಎಲ್ರಿಗೂ ಅವ್ರವ್ರ ಕುಟುಂಬದ ಬಗ್ಗೆ ಇದ್ದೇ ಇರುತ್ತೆ, ಬಟ್ ಇವ್ರಿಗೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದ್ರೆ ಇವರು ದೇ ಆರ್ ಗಿವರ್ಸ್. ಅವ್ರು ಏನ್ ಬೇಕಾದ್ರೂ ಸ್ಯಾಕ್ರಿಫೈಸು ಮಾಡ್ತಾರೆ ತಮ್ಮ ಕುಟುಂಬಕ್ಕೋಸ್ಕರ. ಆಮೇಲೆ ಅವ್ರಿಗೆ ಅದರಲ್ಲೇ ಖುಷಿ ಸಿಗತ್ತೆ. ಅಂದ್ರೆ ಈಗ ಅವ್ರಿಗೆ ದುಡ್ಡು ಬಂದ್ರೆ ಅವ್ರಿಗೋಸ್ಕರ ಏನು ತರ್ಬೋದು, ಫಸ್ಟ್ ಅವ್ರನ್ನ ನೋಡ್ಕೊಳ್ಳಲ್ಲ, ಅವ್ರ ಕುಟುಂಬದವ್ರಿಗೋಸ್ಕರ ಏನು ತರ್ಬೋದು, ಏನು ಗಿಫ್ಟ್ ಮಾಡ್ಬೋದು, ಈ ಥರದ್ರ ಬಗ್ಗೆ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಆಮೇಲೆ ಅದೇ ನಾ ಹೇಳ್ದಂಗೆ ಈ ಆಸ್ಪೆಕ್ಟ್ಸ್ ಎಲ್ಲ ಇರುತ್ತಲ್ಲ, ಹಾಸ್ಪಿಟಾಲಿಟಿ ಬಿಸ್ನೆಸ್ಸು ಅದರಲ್ಲಿ ತುಂಬ ಚೆನ್ನಾಗಿರ್ತಾರೆ. ಈ ಜ್ಯುವೆಲ್ರಿ ಮೇಕಿಂಗು ಅದು ತುಂಬ ಚೆನ್ನಾಗಿರುತ್ತೆ. ನ್ಯೂಟ್ರಿಷನಿಸ್ಟ್ಸ್, ಯಾಕಂದರೆ ಅವ್ರಿಗೆ ಅವ್ರ ಬಗ್ಗೆ ಅವ್ರು ಚೆನ್ನಾಗಿ ಕಾಣಿಸ್ಬೇಕು, ಅವ್ರು ಇದೇ ಥರ ಇರಬೇಕು ನೋಡೋದಕ್ಕೆ ಅಂತೆಲ್ಲ ತುಂಬ ಇರತ್ತಲ್ವ ಅವ್ರಿಗೆ. ಸೊ ಅದಕ್ಕೆ ಏನು ಬೇಕೋ ಮಾಡ್ತಾ ಇರ್ತಾರೆ.
ಪ್ರೆಸೆಂಟಬಲ್ ಆಗಿ ಅವ್ರು ಕಾಣಬೇಕು ಅಂದಾಗ ಈ ಫುಡ್ಡು ಡಯಟು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ನಾಲೆಡ್ಜ್ ಇರುತ್ತೆ. ಜೊತೆಗೆ ಆ ಥರದ ಅಡ್ವೈಸ್ ಕೂಡ ಅವ್ರು ಬೇರೆಯವರಿಗೆ ಕೊಡ್ಬೋದು. ನೈಸ್. ರಿಲೇಶನ್ಶಿಪ್ಪಲ್ಲೆಲ್ಲ ಹೇಗೆ, ಯಾವ ನಂಬರ್ ಇದ್ದರೆ ಇವ್ರ ಲೈಫ್ ಚೆನ್ನಾಗಿರುತ್ತೆ? ಇವ್ರದ್ದು 2 ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಚಂದ್ರ, ಚಂದ್ರನ ಜೊತೆ ಇದ್ರೆ ಚೆನ್ನಾಗಿರುತ್ತೆ. 9 ಜೊತೆನೂ ಪರವಾಗಿಲ್ಲ. ಮಂಗಳ. ಓಕೆ. ಸೊ ಅಂದರೆ ಇವ್ರಿಗೆ 3 ಜೊತೆ ಇದ್ದಾಗ ಒಂದು ಸ್ವಲ್ಪ ಈ ಥರ ಕ್ಲಾಶಸ್ಸು. ಯಾಕಂದರೆ ಇವ್ರದ್ದು ಸ್ವಲ್ಪ ಮಟೀರಿಯಲಿಸ್ಟಿಕ್ ನಂಬರ್ ಆದ್ರೂ ಇವ್ರಿಗೆ ಆ ಆಸ್ಪೆಕ್ಟ್ ಇರುತ್ತಲ್ಲ. ಸಾರಿ 9 ಬರಲ್ಲ, ಯಾಕಂದರೆ 9 ಹ್ಯುಮ್ಯಾನಿಟೇರಿಯನು, ಇವ್ರೊಂದು ಸ್ವಲ್ಪ ಮಟೀರಿಯಲಿಸ್ಟಿಕ್ಕು. ಹಂಗಿರೋದ್ರಿಂದ ಇವರಿಗೆ 2 ನಂಬರ್ ತುಂಬ ಚೆನ್ನಾಗಿ ಹೊಂದತ್ತೆ. ಸೊ ಯಾರಿಗೆ 6 ಶುಕ್ರ ಇದೆ ಅವರು 2 ಜೊತೆ ಇದ್ರೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ. ಚೆನ್ನಾಗಿರುತ್ತೆ. ಅಂದರೆ ಅವ್ರಿಗೆ ಎಂಪತಿ ವರ್ಕ್ ಆಗತ್ತಲ್ವಾ. ಸೊ ಹಂಗಾಗಿ ಇಬ್ರು ಇಮೋಷನಲ್ ಸ್ವಲ್ಪ ಸೆನ್ಸಿಬಲ್, ಕಾಳಜಿ ಇದೆ, ಕನ್ಸರ್ನ್ ಇರುತ್ತೆ, ಲವ್ ಇದೆ, ರಿಲೇಶನ್ಶಿಪ್ನ ಕಾಪಾಡ್ಕೋತಾರೆ. ಸೊ ಚೆನ್ನಾಗಿರುತ್ತೆ ಅಂತ ಮುಗಿತಾ ಅಲ್ಲಿಗೆ? ಎಸ್. ಓಕೆ, ಲೆಟ್ಸ್ ಗೋ. ನಂಬರ್ ಇವ್ರಿಗೆ 3 ಜೊತೆ ಮಾತ್ರ ಒಂದು ಸ್ವಲ್ಪ ಕ್ಲಾಶಸ್ ಇರುತ್ತೆ, ಯಾಕಂದ್ರೆ ಅದು ಸ್ಪಿರಿಚುವಲ್ ನಂಬರು, ಇದು ಮಟೀರಿಯಲಿಸ್ಟಿಕ್ ನಂಬರು. ಸೊ ಜುಪಿಟರ್ಗೂ ವೀನಸ್ಗೂ ಆಗ್ಬರಲ್ಲ. ಅಲ್ಲೇ ಇದೆಯಲ್ಲ, ದೇವಗುರು ಬೃಹಸ್ಪತಿ, ದೈತ್ಯಗುರು ಶುಕ್ರಾಚಾರ್ಯ. ಅಲ್ಲೇ ಪಾಯಿಂಟ್ ಅದು. ಕರೆಕ್ಟ್. ಲೆಟ್ಸ್ ಗೋ. ಅವಾಗಲೇ ನಂಬರ್ 4 ಅಲ್ಲಿ ರಾಹು ಮಾತಾಡಿದ್ಮೇಲೆ, ಅದೇ ತಲೆಭಾಗ ಮಾತಾಡಿದ್ಮೇಲೆ ಈಗ ಬಾಡಿ ಮಾತಾಡಬೇಕು. ಅದು ನಂಬರ್ 7. ಸೊ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ = ಅದು 7 ಬಂದರೆ ನಿಮ್ಮ ವಯಸ್ಸು 30ರ ಮೇಲಿದ್ರೆ ಈಗ ಬರುತ್ತೆ ಕೇತು. ಕರೆಕ್ಟ್. ಓಕೆ. ಇದು ಕೇತು ನಾನು ಹೋದ್ಸಲ ಹೇಳ್ದಂಗೆನೆ ಇದ್ರದ್ದು ಕೋರ್ ಏನಿರುತ್ತೆ, ಅವ್ರೊಂದು ಸ್ವಲ್ಪ ತುಂಬ ಕ್ಯೂರಿಯಾಸಿಟಿ ಇರೋವಂಥ ನಂಬರು, ಎಲ್ಲದ್ರ ಬಗ್ಗೆ ಕುತೂಹಲ ಇರೋವಂಥದ್ದು, ಎಲ್ಲದನ್ನು ತಿಳ್ಕೊಳ್ಳೋಕ್ಕೆ ಇಷ್ಟಪಡುವಂಥ ನಂಬರ್ ಅಲ್ವಾ ಇದು. ಸೊ ಇವರು ಡೆಸ್ಟಿನಿ ನಂಬರ್ 7 ಆಗಿದ್ದಾಗ ಏನಾದ್ರೆ ಬರ್ತ್ ನಂಬರ್ ಹಂಗಿದ್ದಾಗ ಆ ಥರ ಆಸ್ಪೆಕ್ಟ್ಸ್ ಇರುತ್ತೆ. ಡೆಸ್ಟಿನಿ ಅಂದಾಗ ನಾವು ರಿಲೇಷನ್ಶಿಪ್ ಆಸ್ಪೆಕ್ಟ್ಸು ಇದಕ್ಕೆಲ್ಲ ಬಂದಾಗ ಏನಾಗುತ್ತೆ ಅಂದರೆ, ಇವರು ಒಂಥರ ಆಕಲ್ಟ್ ಅಂತ ಏನು ಕರಿತೀವಿ, ಅಂದರೆ ಈಗ ಆಸ್ಟ್ರಾಲಜರ್ಸು, ಟ್ಯಾರೋ ರೀಡಿಂಗು, ನ್ಯೂಮರಾಲಜಿ, ಹೀಲಿಂಗು, ಈ ಥರದ್ದು ಇದಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದುತ್ತಾರೆ ಇವರು. ಆರ್ ಯು? ಎಸ್. ಅದಂಗ ತಕ್ಷಣ ನೀವೇ ನನ್ನ ಕಣ್ಮುಂದೆ ಇರೋದೀಗ, ಅದಕ್ಕೆ ಕೇಳ್ಬಿಟ್ಟೆ ನಾನು. ಓಕೆ. ಸೊ ನೀವೆಲ್ಲರೂ ಮಿಸ್ಟ್ರಿ ಪೀಪಲ್. ಅವ್ರಿಗೆಲ್ಲ ಹಿಡನ್ ನಾಲೆಡ್ಜ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ನ್ಯಾಚುರಲ್. ಒಂದು ನೀವು ಥಿಂಕಿಂಗ್ ಬಗ್ಗೆ ಹೇಳ್ತಿದ್ರಿ, ಸೊ ಡೀಪ್ ಥಿಂಕಿಂಗು, ಮಿಸ್ಟ್ರಿ, ಸ್ಪಿರಿಚುಯಾಲಿಟಿ, ಆಮೇಲೆ ರಿಸರ್ಚ್. ಯಾವ ವಿಷಯ ಕೊಟ್ಟರು ಅದ್ರದ್ದು ಆಳವಾಗಿ ಹೋಗಿ ರಿಸರ್ಚ್ ಮಾಡ್ತಾರೆ. ಸೊ ಹಾಗಾಗಿ ಈ ಸೈಂಟಿಸ್ಟ್ಗಳು, ಈ ರಿಸರ್ಚರ್ಸ್, R&D ನಲ್ಲಿ ವರ್ಕ್ ಮಾಡುವಂಥವ್ರು, ಆಮೇಲೆ ಈ ಆಸ್ಟ್ರಾಲಜಿಸ್ಟು, ಟ್ಯಾರೋ ರೀಡಿಂಗು, ನ್ಯೂಮರಾಲಜಿ, ಈ ಥರ ಫೀಲ್ಡ್ಸ್ ಅಲ್ಲಿ ಇರುವಂಥವ್ರು, ಡಾಕ್ಟರ್ಸು, ಫಾರ್ಮಸಿಸ್ಟ್ಗಳು, ಯಾಕಂದ್ರೆ ಫಾರ್ಮಸಿನಲ್ಲೂ ಅಲ್ವಾ ಅದು ರಿಸರ್ಚ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಅವರು ಡಿಟೆಕ್ಟಿವ್ಸ್ಗೆ ಹೇಳಿ ಮಾಡಿಸಿದ ನಂಬರ್ ಇದು, ಯಾಕಂದ್ರೆ ಇವ್ರಿಗೆ ಎಲ್ಲದ್ರ ಬಗ್ಗೆನೂ ಕ್ವಶನ್ ಇರುತ್ತೆ. ಕ್ವಶನ್ ಮಾಡೋರು. ಹೌದು, ಎಲ್ಲದ್ರ ಬಗ್ಗೆನೂ ಕ್ವಶನ್ ಇರುತ್ತೆ. ಸೊ ಹಾಗಾಗಿ ಆ ಆಸ್ಪೆಕ್ಟ್ ಆಕ್ಟಿವೇಟ್ ಆದಾಗ ನೀವು ಈ ಥರ ಫೀಲ್ಡ್ಗಳಿಗೆ ಹೋದರೆ ತುಂಬ ಚೆನ್ನಾಗಿ ಎಕ್ಸೆಲ್ ಆಗ್ಬೋದು ಅಂತ. ಎಜುಕೇಷನ್ಗೆ ಹೋಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು, ಈ ಸಾಫ್ಟ್ವೇರ್ ಇದಕ್ಕೆ ಹೋಗ್ಬೋದು, ಆಮೇಲೆ ಟೂರಿಸಮ್. ಯಾಕಂದರೆ 7 ನಂಬರು ನಿಮ್ಮ ಗ್ರಿಡ್ಡಲ್ಲಿ ಇದ್ರೂ ನೀವು ತುಂಬ ಟ್ರಾವೆಲ್ ಮಾಡ್ತೀರಾ. ಸೊ ಹಾಗಾಗಿ ಫ್ರೀಕ್ವೆಂಟ್ ಟ್ರಾವೆಲಿಂಗ್ ಎಲ್ಲ ಇರುತ್ತೆ ಇವ್ರದ್ರಲ್ಲಿ. ಅದು ದಶಾದಲ್ಲಿ ಬಂದಾಗಂತೂ ನೀವು ಮಳೆ ಮಾಡ್ತೀರಾ ಟ್ರಾವೆಲಿಂಗು. ಸೊ ಆ ಥರ ಎಲ್ಲ ಇರುತ್ತೆ. ಸೊ ಇವ್ರದ್ದು ಈ ನಂಬರ್ ಹಾಗೆ ಇರೋದ್ರಿಂದ ಇವರು ಟೂರಿಸಮ್ ರಿಲೇಟೆಡ್ ಇದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕೆಮಿಸ್ಟ್ಗಳಾಗಿರ್ತಾರೆ ಯೂಶಲಿ. ಈ ಥರದ್ದು ಕೆಲಸಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಸೊ ಇವರು ಈ ಥರ ಕೆಲಸಗಳಿಗೆ ಹೋದರೆ ಅವರು ಯಶಸ್ವಿ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ. ಸೊ ಅವರು ಅಂದರೆ ಅವರ ವ್ಯಕ್ತಿತ್ವಕ್ಕೆ ಹೊಂದುವ ಕೆಲಸಗಳಿವೆಲ್ಲ. ಕರೆಕ್ಟ್. ಓಕೆ. ಅವ್ರಿಗೆ ಯಾರು ಪಾರ್ಟ್ನರ್ಸ್? 7 ರಿಲೇಶನ್ಶಿಪ್ ಪಾರ್ಟ್ನರ್ಸ್. ಅಂದರೆ ಅವರಿಗೆ ಈ ಸ್ಪಿರಿಚುವಲ್ ನಂಬರ್ಸ್ ಯಾವ್ದಾವ್ದಿದೆ, ಈ 3 ಇರ್ಬೋದು, 6 ಕೂಡ ಪರವಾಗಿಲ್ಲ ಅವ್ರಿಗೆ. ಈ ಥರ ನಂಬರ್ಗಳೆಲ್ಲ 4 ಜೊತೆ ಇದ್ರೂ ಒಂಥರ ರಾಹು ಅಂಡ್ ಕೇತು ಹೆಡ್ ಅಂಡ್ ಬಾಡಿ ಕಂಪ್ಲೀಟ್ ಆಗೋ ಥರ. ಅದು ಪಾಯಿಂಟ್ ಇದು. ನೈಸ್. ಸೊ ಆ ಥರದ ಆ ನಂಬರ್ಗಳ ಜೊತೆ ಎಲ್ಲ ಇದೆ. ರಾಹು ಜೊತೆ ಹೊಂತಾರೆ, ಶುಕ್ರನ ಜೊತೆನೂ ಹೊಂತಾರೆ ಕೇತು ಅವರು. ಇವ್ರು ಸ್ವಲ್ಪ ಸ್ಪಿರಿಚುವಲ್ ನಂಬರ್ಸ್ ಯಾವ್ದಾದಿದೆ, ಜುಪಿಟರ್. ಜುಪಿಟರ್. ಆ ನಂಬರ್ಸ್ಗಳ ಜೊತೆ ಎಲ್ಲ ಇವ್ರಿಗೆ ಚೆನ್ನಾಗಿ ಹೊಂದ. ಗುರುನು
ಕೇತು ಜೊತೆ ಅಡ್ಜಸ್ಟ್ ಆಗ್ತಾರೆ. ಅಂದ್ರೆ ಇವ್ರು ಒಂದ್ ಸ್ವಲ್ಪ ಹೆಂಗಿರ್ತಾರೆ ಅಂದ್ರೆ ಇವ್ರಿಗೂ ಒಂದು ಇರತ್ತೆ, ಒಂದ್ ಕಡೆ ಮಟೀರಿಯಲಿಸ್ಟಿಕ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಸಡನ್ ಆಗಿ ಇವ್ರಿಗೆ ವೈರಾಗ್ಯದ ಕಡೆ ವಾಲ್ತಾ ಇರತ್ತೆ. ಯಾರು ಕೇತು ಅವರ? ಕೇತು ಅವ್ರಿಗೆ ಹೌದು. ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತಲ್ಲ, ಅಂದ್ರೆ ಅವ್ರಿಗೊಂಥರ ಈ ತರ ಥಾಟ್ಸ್, ಅಂದ್ರೆ ಜೀವನ ತುಂಬಾ ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ನಡೀತಾ ಇರುತ್ತಾ? ಆಳವಾಗಿ ತಿಳ್ಕೊಳಕ್ ಯೋಚನೆ ಮಾಡ್ತಿರ್ತಾರೆ. ಅಂಡ್ ಅವ್ರು ಸೆಕ್ಯೂರ್ ಹೆಂಗ್ ಮಾಡ್ಕೋಬೇಕು ಜೀವನ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ಕೇತು ಅವ್ರಿಗೆ ಕೇತು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ಸೊ ಹಾಗಾಗಿ ಆಮೇಲೆ ಕೇತುದು ಇನ್ನೊಂದೇನಂದ್ರೆ ಅವ್ರ ಜೊತೆ ಯಾರು ಇರ್ತಾರಲ್ಲ ಅವ್ರದ್ದು ಎಲ್ಲಾ ನಂಬರ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ನು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಉದಾಹರಣೆಗೆ ಅಂದ್ರೆ ಈಗ ಕೇತು ಭಾಗ್ಯಾಂಕ ಆಯ್ತು, ಇದು ಡೆಸ್ಟಿನಿ ನಂಬರ್ ಅಂದ್ರೆ ಭಾಗ್ಯಾಂಕ ಅಂತ ನಾವು ಹೇಳಿದ್ವಲ್ವಾ. ಭಾಗ್ಯಾಂಕ ಇವರು ಯಾವ ರೂಟ್ ನಂಬರ್ ಇದ್ರು ನೀವು ನೋಡಿದ್ರೆ ಆ ನಂಬರ್ ಕ್ವಾಲಿಟೀಸ್ ಇವ್ರು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗಲ್ಲ. ದೇ ಕ್ಯಾನ್ ಬ್ಲೆಂಡ್ ವಿತ್ ಆಲ್ ದ ನಂಬರ್ಸ್. ಓಕೆ ಓಕೆ ಓಕೆ, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗ್ಬಿಡ್ತಾರೆ. ಆಮೇಲೆ ಅವ್ರದ್ದು ಇಂಟ್ಯೂಷನ್ ಚೆನ್ನಾಗಿರುತ್ತೆ. ಹಾಗಾಗಿ ಹೇಳಿದ್ದು ನಾನು ಈ ಥರದ್ದು ಈ ಕ್ಲೇರ್ ವಾಯೆಂಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಫೋರ್ಟೆಲರ್ಸ್. ಇನ್ನೂ ಹಂಗೆ ಹೇಳಬೇಕು ಅಂದರೆ ಭವಿಷ್ಯ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಗಮನ ಇರೋ ಜ್ಯೋತಿಷಿಗಳು ಆಸ್ಟ್ರಾಲಜರ್ಸು ಈ ಥರದ್ದೆಲ್ಲ ಸಬ್ಜೆಕ್ಟ್ಸ್ ಅವರಿಗೆ ತುಂಬ ಚೆನ್ನಾಗಿ ಹೊಂದತ್ತೆ. ಜೊತೆಗೆ ಏನಂದರೆ ನೀವು ಅವ್ರನ್ನ ನೋಡಿದಾಗ ಅವ್ರು ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನಾಲಿಟಿ ಇರುತ್ತೆ ಕೇತು ಅವ್ರದ್ದು. ದಿನ ಒಂದೊಂದ್ ಥರ ಕಾಣ್ತಾ ಇರ್ತಾರೆ. ಅವ್ರು ಎಲ್ಲರ ನಂಬರ್ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಬ್ಲೆಂಡ್ ಆಗೋದ್ರಿಂದ ಅವ್ರು ಹಿಂಗೇ ಇರ್ತಾರೆ ಅಂತ ನೀವು ಹೇಳಕ್ಕೆ ಆಗಲ್ಲ. ಸಡನ್ ಆಗಿ ಅವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಅಂದ್ರೆ ಎಲ್ಲಾ ತರ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಆ ನಂಬರ್ದು ಭಾಗ್ಯಾಂಕದ್ದೇನಿದೆ ಈ ಕೇತು ಇದ್ದಾಗ 10 times ಮೋರ್ ಪವರ್ಫುಲ್ ಅಬ್ಸಾರ್ಪ್ಷನ್ ಇರುತ್ತೆ ಆ ನಂಬರ್. ತುಂಬಾ ಇಂಟ್ರೆಸ್ಟಿಂಗ್ ಇದು. ಹೌದು. ಬಟ್ ಅವ್ರನ್ನ ಅಂದ್ರೆ ಇವ್ರು ಹೀಗೆ ಅಂತ ಯಾರು ಅನಲೈಸ್ ಮಾಡೋಕ್ಕಾಗಲ್ಲ. ಅನಲೈಸ್ ಮಾಡೋದು ಕಷ್ಟ ಅವ್ರನ್ನ. ಅವ್ರು ಒಂದೊಂದಿನ ಒಂದೊಂದ್ ಥರ ಅಂದ್ರೆ ಎಲ್ಲಾ ಥರದ್ದು ಕ್ಯಾರೆಕ್ಟರಿಸ್ಟಿಕ್ಸ್, ಎಲ್ಲಾ ನಂಬರ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದೊಂದು. ಯಾರು ಬೈಯಂಗಿಲ್ಲ ಅವ್ರನ್ನ ಚೇಂಜ್ ಆಗ್ಬಿಟ್ಟೆ ನೀನು ಅಂತ. ಅವರು ಅಬ್ಸರ್ವ್ ಮಾಡ್ಕೋತಿರ್ತಾರೆ, ಚೇಂಜ್ ಬದಲಾವಣೆ ಮಾಡ್ತಿರ್ತಾರೆ ಅಂತ. ಹಂಗಾಗಿ ಅವ್ರು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ. ಅಂದ್ರೆ ಎಲ್ಲಾ ನಂಬರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರು ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ಹಿಂಗ್ ಅನ್ಕೊಂಡಿದ್ನಲ್ಲ ಆದ್ರೆ ಇವ್ರು ಹಿಂಗೂ ಇದಾರಾ ಅನ್ನೋ ತರ ಆ ಸರ್ಪ್ರೈಸ್ ಎಲಿಮೆಂಟ್ ತರ್ತಾ ಇರ್ತಾರೆ. ಓಕೆ, ಮುಗಿತಲ್ವಲ್ಗೆ? ಓಕೆ, ಲೆಟ್ಸ್ ಮೂವ್ ಆನ್. ನಂಬರ್ 8 ಅಂದರೆ 8 ಇಸ್ ಸ್ಯಾಟರ್ನ್, ಶನಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ ಎಲ್ಲವನ್ನು ಆ್ಯಡ್ ಮಾಡಿದಾಗ ಈಸ್ ಈಕ್ವಲ್ ಟು 8 ಬಂದರೆ ಅದು ನಿಮ್ಮ ಡೆಸ್ಟಿನಿ ನಂಬರ್ ಆಗಿರುತ್ತೆ. ನಿಮ್ಮ ವಯಸ್ಸು 30ಗಿಂತ ಜಾಸ್ತಿ ಇದ್ದರೆ ಈಗ ಹೇಳೋದು ನಿಮ್ಗೆ ಅನ್ವಯಿಸುತ್ತೆ. ಲೆಟ್ಸ್ ಗೋ. ಶನಿ, ಸ್ಯಾಟರ್ನ್, ನಂಬರ್ 8. ಇವ್ರು ಹೆಂಗೆ ಅಂದ್ರೆ ನಾನು ಮುಂಚೆನೂ ಹೇಳ್ದಂಗೆ ಈ ಆಸ್ಪೆಕ್ಟ್ ಕೂಡ ಬರತ್ತೆ ಇಲ್ಲಿ. ಅಂದ್ರೆ ಡೆಸ್ಟಿನಿ ಬರ್ತ್ ನಂಬರ್ ಅಲ್ಲಿ ಇಲ್ಲ ಅಂದ್ರೂ ಡೆಸ್ಟಿನಿ ನಂಬರಿಗೆ ಬಂದಾಗ ಹಾರ್ಡ್ ವರ್ಕರ್ಸ್. ನೀವು ಎಷ್ಟೇ ಕೆಲಸ ಕೊಡಿ ಅವ್ರು ಮಾಡ್ತಾರೆ. ಅವರು ಎಷ್ಟು ಕೆಲಸದ ಬಗ್ಗೆ ಅವ್ರಿಗೆ ಎಷ್ಟು ಒಲವಿರುತ್ತೆ ಅಂದ್ರೆ ಅವ್ರು ಮಾಡೋ ಕೆಲಸದ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡ್ತಾರೆ. ಅವರು ಒಂದೊಂದ್ಸಲ ಅವ್ರ ಫ್ಯಾಮಿಲಿನೂ ಮರೆತು ಕೆಲಸ ಮಾಡ್ಬಿಡ್ತಾರೆ. ಅಂದ್ರೆ ಅದನ್ನ ಒಂದು ಸೆಕೆಂಡರಿಗೆ ಹೋಗ್ಬಿಟ್ಟಿರುತ್ತೆ ಫ್ಯಾಮಿಲಿ. ಅಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ. ತುಂಬಾ ಹಾರ್ಡ್ ವರ್ಕರ್ಸ್ ಇರ್ತಾರೆ. ಅವ್ರಿಗೆ ಗೊತ್ತಿದ್ರು ಅವ್ರದ್ದು ಡಿಲೇ ಇರುತ್ತೆ ಅಂತ ಎಲ್ಲ ಗೊತ್ತಿದ್ರು ಅವ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾ ಮಾಡೋದು ಮಾಡ್ತೀನಿ ಅಂತ ಮಾಡ್ತಾರೆ. ಬಟ್ ಅವ್ರಿಗೆ ಸಕ್ಸಸ್ ರೇಟ್ ಹೇಗಿರುತ್ತೆ? ಅವ್ರಿಗೆ ಸಕ್ಸಸ್ ರೇಟು ಇನಿಷಿಯಲಿ ಸಿಗಲ್ಲ. ಇನಿಷಿಯಲಿ ಒಂದಷ್ಟು ಸಲ ಅವರು ಕೆಳಗೆ ಬೀಳ್ತಾರೆ. ಆದ್ರೆ ಅವ್ರದ್ದು ಹೆಂಗಿರತ್ತಂದ್ರೆ ಡಿಟರ್ಮಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅವ್ರು ಅಷ್ಟೆಲ್ಲ ಕೆಳಗೆ ಬಿದ್ದರೂ ಯೋಚನೆ ಮಾಡಲ್ಲ. ನನಗೇನು ಸಿಕ್ತಿಲ್ವಲ್ಲ, ನಾನು ಬಿಟ್ಬಿಡೋಣ ಅನ್ನೋದು ಇರಲ್ಲ ಅವ್ರಿಗೆ. ನಾನು ಮಾಡ್ತೀನಿ ಅಂತ, ಇವಾಗೆಲ್ಲ ಇನ್ನೊಂದು ಪ್ರಯತ್ನ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಹೋಗ್ತಾರೆ. ಅದೇ ಅವ್ರನ್ನ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಅವ್ರಿಗೆ ನಿಧಾನವಾಗಿ ಸಿಕ್ಕರು ಸಕ್ಸಸ್ಸು ತುಂಬ ದೊಡ್ಡದಾಗಿ ಸಿಗುತ್ತೆ. ಆಮೇಲೆ ಇವ್ರಿಗೆ ಫೈನಾನ್ಸ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫೈನಾನ್ಸ್ ಸೆಕ್ಟರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಮೆಡಿಕಲ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಆಮೇಲೆ ಇದು ಸ್ಯಾಟರ್ನ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಐರನ್. ಸೊ ಐರನ್ ರಿಲೇಟೆಡ್ ಈ ಕನ್ಸ್ಟ್ರಕ್ಷನ್ನು, ಬಿಲ್ಡರ್ಸು, ಈ ಥರ ಕೆಲಸಗಳನ್ನೆಲ್ಲ ಅಡ್ಮಿನಿಸ್ಟ್ರೇಟರ್ಸು, ಎಕ್ಸಿಕ್ಯೂಟಿವ್ಸ್. ಯಾಕಂದರೆ ಇವರು ದೇ ಆರ್ ಎಕ್ಸಿಕ್ಯೂಟಿವ್ಸ್. ನೀವೇನಾದ್ರು ಕೆಲಸ ಕೊಟ್ಟರೆ ಅವ್ರು ಮಾಡ್ತಾರೆ ಅದನ್ನ. ಸೊ ದೇ ಆರ್ ಎಕ್ಸಿಕ್ಯೂಟರ್ಸ್. ಈ ಒನ್ನೆಲ್ಲ ಏನು ಅಂದರೆ ನಾನು ಐಡಿಯಾ ಕೊಡ್ತೀನಿ ನೀ ಮಾಡು ಅಂತ. 4 ಅಷ್ಟೇ, ನಾನು ಐಡಿಯಾ ಕೊಡ್ತೀನಿ ನೀನು ಮಾಡು ಅಂತ.
ಆದರೆ ಇವ್ರು ಹಂಗಲ್ಲ, ಇವ್ರು ಕೆಲಸ ಮಾಡ್ತಾರೆ. ಸೊ ಅವ್ರು ಫೆಸಿಲಿಟೇಟ್ ಮಾಡಿದ್ರೆ ಇವ್ರು ಕೆಲಸ ಮಾಡ್ತಾರೆ. ಇವ್ರು ಕೆಲಸ ಮಾಡ್ತಾರೆ, ಓಕೆ. ಇವ್ರಿಗೂ ಇರುತ್ತೆ ಆ ಬುದ್ಧಿವಂತಿಕೆನೂ ಇರುತ್ತೆ ಅವ್ರಿಗೆ. ಸೊ ಅದನ್ನ ಮಾಡ್ತಾರೆ. ಗೌರ್ಮೆಂಟ್ ಜಾಬ್ಗಳಲ್ಲಿ ಇರ್ತಾರೆ, ಟೀಚರ್ಸ್ ಆಗಿರ್ತಾರೆ. ಆದರೆ ಇವ್ರದ್ದು ದಿ ಮೋಸ್ಟ್ ಇವ್ರಿಗೆ ಸೂಟ್ ಆಗೋ ಪ್ರೊಫೆಷನ್ ರಿಯಲ್ ಎಸ್ಟೇಟ್ ತುಂಬ ಸೂಟ್ ಆಗತ್ತೆ. ಯಾರು ಎಂಟಿರೋರ್ಗ? ಹೌದು. ಅವರಿಗೆ ಅವ್ರದ್ರಲ್ಲಿ ಪ್ರಾಪರ್ಟಿ ಅನ್ನೋದು ಅವ್ರ ಜೀವನದಲ್ಲಿ ಇದ್ದೇ ಇರುತ್ತೆ. ಸೊ ಅಥವಾ ಅವ್ರು ಮಾಡ್ತಾರೆ ಮುಂದೆ. ಓಕೆ. ಈಗ ಸದ್ಯಕ್ಕಿಲ್ಲ ಅಂದ್ರೆ ಇದೆ ಅಂತ ಹೇಳ್ದೆ ಅಂತ ನನ್ನ ಹತ್ರ ಯಾವ್ದು ಪ್ರಾಪರ್ಟಿ ಇಲ್ಲ ಮೇಡಮ್, ನಂದು 8 ಬರುತ್ತೆ, ಇನ್ನು ಪ್ರಾಪರ್ಟಿ ಮಾಡಿಲ್ಲ ಮೇಡಮ್ ಅಂತ. ಬಟ್ ಮುಂದೆ ಮಾಡ್ತಾರೆ ಅವ್ರು. ಹೌದು, ಮಾಡ್ತಾರೆ, ಮಾಡ್ತಾರೆ. ಅವ್ರು ರಿಯಲ್ ಎಸ್ಟೇಟ್ ರಿಲೇಟೆಡ್ ಯಾವುದೇ ಕೆಲ್ಸಕ್ಕೆ ಹೋದ್ರು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಅವರು ಆನೆಸ್ಟ್ ಆಗಿರ್ಬೇಕು, ಅದೊಂದೇ. ಡಿಸಿಪ್ಲಿನ್ ಆಗಿರ್ಬೇಕು. ಡಿಸಿಪ್ಲಿನ್ ಆಗಿರ್ಬೇಕು, ಆನೆಸ್ಟ್ ಆಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಆನೆಸ್ಟ್ ಆಗಿರ್ಬೇಕು. ಆವಾಗ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅವ್ರು ಯಾವ ಕೆಲ್ಸಕ್ಕೆ ಹೋದ್ರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಮೇಲೆ ಅವ್ರು ಬ್ಲೆಂಡ್ ಆಗ್ತಾರೆ. ನೀವು ಯಾವ ಥರ ಕೆಲಸ ಕೊಟ್ರು ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ. ಅಂದ್ರೆ ಇದೇ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಏನಿಲ್ಲ ಅವರು. ಅಂದ್ರೆ ಅವ್ರಿಗೆ ಯಾಕಂದ್ರೆ ರೂಢಿ ಇರುತ್ತಲ್ವಾ ಮುಂಚೆಯಿಂದನೂ, ಅಥವಾ ಈಗಿಂದ ಅವ್ರಿಗೆ ಅನ್ನಿಸ್ಬೋದು, ಡೆಸ್ಟಿನಿ ನಂಬರ್ ಆಕ್ಟಿವೇಟ್ ಆಗ್ತಿದ್ದಂಗೆ ಅವ್ರಿಗೆ ಅನ್ನಿಸ್ಬೋದು, ಏನಪ್ಪ ಎಲ್ಲ ಸಡನ್ನಾಗಿ ಚೆನ್ನಾಗಿದ್ದೆ ನಾನು, ಇವಾಗ ನೋಡಿದ್ರೆ ಹಿಂಗಾಗ್ತಾ ಇದೆ ಅಂತೆಲ್ಲ ಅನ್ನಿಸ್ಬೋದು. ದಟ್ ಈಸ್, ಆದರೆ ಅವ್ರು ಅದಕ್ಕೆ ಅಡ್ಜಸ್ಟ್ ಆಗೋದು ಒಳ್ಳೇದು. ಯಾಕಂದರೆ ದಟ್ ಈಸ್ ಹೌ ದರ್ ಲೈಫ್ ಈಸ್ ಗೋಯಿಂಗ್ ಟು ಬಿ. ಅವ್ರ ಮೈಂಡ್ಸೆಟ್ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ, ಓಕೆ ಇದು ಸ್ವಲ್ಪ ಇನ್ಮೇಲೆ ನನ್ನ ಡೆಸ್ಟಿನಿ ನಂಬರ್ 8 ಇದೆ, ಸ್ವಲ್ಪ ಸ್ಲೋ ಆಗ್ಬೋದು, ಎಲ್ಲ ಸ್ವಲ್ಪ ಡಿಲೇ ಆಗ್ಬೋದು, ಸ್ಟಬನ್ ಆಗಬೇಡಿ ಅಂತ. ಅಂದರೆ ನೀವು ಬೇಗ ಆತ್ಮಸ್ಥೈರ್ಯ ಕಳ್ಕೊಂಡ್ಬಿಡ್ಬೇಡಿ. ಓಕೆ. ಎಲ್ಲ ಮುಗ್ದೋಯ್ತು ಅನ್ನೋ ಥರ ಏನೂ ಇಲ್ಲ. ಸೊ ಕಾನ್ಫಿಡೆನ್ಸ್ ಅಲ್ಲಿರಿ. ಕಾನ್ಫಿಡೆನ್ಸ್ ಅಲ್ಲಿರಿ. ನಿಮ್ದು ನಿಧಾನಕ್ಕಾಗತ್ತೆ, ಆದರೆ ತುಂಬ ಚೆನ್ನಾಗಾಗತ್ತೆ. ತಾಳಿದವನು ಬಾಳಿಯಾನು. ಆದ್ರೆ ಈ ಎಲ್ಲ ಆಸ್ಪೆಕ್ಟ್ನ ನಾವು ಕನ್ಸಿಡರ್ ಮಾಡಬೇಕು. ಆದ್ರೆ ಇದ್ರಲ್ಲಿ ಇನ್ನೊಂದು ನೋಡ್ತೀವಿ ಅಂದ್ರೆ, ಈ 8 ನಂಬರ್ ಇರೋಂಥ ಡೆಸ್ಟಿನಿ ನಂಬರ್ ಇರೋಂಥ ಬಾಸ್ಗಳಿಗೆ ಸಿಗೋ, ಅಂದ್ರೆ ಬಾಸ್ಗಳಿಗೆ ಯೂಶಲಿ ಅವ್ರದ್ದು ಕೆಲಸಗಾರರೆಲ್ಲ ಏನಿರ್ತಾರೆ, ಅವ್ರ ಕಂಪನಿಲಿ ಕೆಲಸ ಮಾಡ್ಬೋದು. ಅಂದ್ರೆ 8 ಬಾಸ್ ಆಗಿದ್ರೆ ಓಕೆ, ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಏನಾದ್ರು ಒಂದು ಕಷ್ಟ ಕೊಡ್ಲೇಬೇಕಲ್ವಾ. ಎಂಪ್ಲಾಯೀಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋರು ಸಿಕ್ಕಿರಲ್ಲ, ಯೂಶಲಿ ಸಿಕ್ಕಿರಲ್ಲ. ಆದರೆ ಇವರ ಸಬಾರ್ಡಿನೇಟ್ಸ್ನ, ಅಂದರೆ ಇವ್ರ ಕೈ ಕೆಳಗಡೆ ಕೆಲಸ ಮಾಡೋರನ್ನ ಇವರು ಎಷ್ಟು ಚೆನ್ನಾಗಿ ನೋಡ್ಕೊತಾರೋ ಅಷ್ಟು ಚೆನ್ನಾಗಿ ಅವ್ರು ಬೆಳೀತಾರೆ. ಓ ಹಂಗ ಇದು. ಓಕೆ, ನೈಸ್. ಸೊ ಬಿಸ್ನೆಸ್ ಏನಾದ್ರು ಇವ್ರು ಶುರು ಮಾಡಿದರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಇವ್ರದ್ದು ರಿಯಲ್ ಎಸ್ಟೇಟ್ ಮತ್ತೆ ಪ್ರಾಪರ್ಟಿ ರಿಲೇಟೆಡ್ ಅಲ್ಲ, ಈ ನಂಬರ್ಗೆ ಅಸೋಸಿಯೇಟ್ ಆಗಿ ಪ್ರಾಪರ್ಟಿ ಮಾಡ್ತಾರೆ ಅಂದಮೇಲೆ ಪ್ರಾಪರ್ಟಿ ಒಳಗಿರಬೇಕು, ಆ ಥರದ್ದೆಲ್ಲ ವರ್ಕ್ ಆಗುತ್ತೆ. ಇನಿಷಿಯಲಿ ಒಂದು ಸ್ವಲ್ಪ ಸೋಲ್ಗಳು ಕಾಣ್ಬೋದು, ಆದರೆ ಇವರು ಧೃತಿಗೆಡದೆ ಹಂಗೆ ಮುನ್ನುಗ್ಗಿದ್ರೆ, ಅದೇ ತರ ಒಂದು ಆತ್ಮವಿಶ್ವಾಸ ಇಟ್ಕೊಂಡು, ತಾಳ್ಮೆ ಇಟ್ಕೊಂಡು ಇಲ್ಲ ನಂಗೆ ಮುಂದೆ ಚೆನ್ನಾಗಿ ಆಗೇ ಆಗುತ್ತೆ, ನಾನು ಇದನ್ನ ಮಾಡ್ತೀನಿ ಅಂತ ಏನಾರು ಹೋದ್ರೆ ಅವರು ತುಂಬಾ ಸಕ್ಸಸ್ಫುಲ್ ಆಗ್ತಾರೆ. ಓಕೆ. ಅವ್ರಿಗೆ ಇದು ರಿಲೇಶನ್ಶಿಪ್ ಹೇಗಿರುತ್ತೆ? ಪಾರ್ಟ್ನರ್ಸ್ ಯಾರು ಸಿಗಬೇಕು? ಇವರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪೀಪಲ್. ಶನಿ, ಸ್ಯಾಟರ್ನ್. ಓಕೆ. ಇವರು ಫ್ಯಾಮಿಲಿ ಓರಿಯೆಂಟೆಡ್ ಪೀಪಲ್. ಫ್ಯಾಮಿಲಿ ನಂಬರ್ಸ್ ಯಾವ್ದಾವ್ದಿದೆ, 2, 6 ಇವೆಲ್ಲ ನಂಬರ್ಸ್ ಏನಿದೆ, ಇದೆಲ್ಲ ತುಂಬ ಚೆನ್ನಾಗಿ ಇವ್ರ ಜೊತೆ ಹೊಂದ್ಕೊತಾರೆ. ಏನಂದರೆ ಇವ್ರದ್ದಷ್ಟು ಬೇಗ ಮುಂದೆ ಹೋಗ್ತಿರಲ್ಲ ಅನ್ನೋದು ಬಿಟ್ಟರೆ, ಇವ್ರ ಫ್ಯಾಮಿಲಿ ಜೊತೆ ತುಂಬ ಕನೆಕ್ಟೆಡ್ ಆಗಿರ್ತಾರೆ. ಎಸ್ಪೆಷಲಿ ಇಮಿಡಿಯೇಟ್ ಫ್ಯಾಮಿಲಿ ಇವ್ರಿಗೆ ತುಂಬ ಇಂಪಾರ್ಟೆಂಟ್. ಫಸ್ಟ್ ಸರ್ಕಲ್ ತುಂಬ ಇಂಪಾರ್ಟೆಂಟ್ ಅವ್ರಿಗೆ. ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಆಮೇಲೆ ಇದು ಉಲ್ಟಾನೂ ಕೆಲಸ ಮಾಡುತ್ತೆ. ಇವ್ರ ಫ್ಯಾಮಿಲಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೋ ಸ್ಯಾಟರ್ನ್ ಚೆನ್ನಾಗಾಗುತ್ತೆ. ಓ ಹಂಗ. ಆಮೇಲೆ ಇವ್ರು ಲೇಬರ್ ವರ್ಕಲ್ಲೂ ತುಂಬ ಇರ್ತಾರೆ. ಬಿಕಾಸ್ ಈ ಥರ ಈ ನಂಬರು ಲೇಬರರ್ಸ್ ನಂಬರ್ ಕೂಡ ಹೌದು. ಅಂದರೆ ಒಂದು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತೆ, ಆ ಥರದ್ರಲ್ಲೂ ಇರ್ತಾರೆ. ಓಕೆ, ಮುಗಿಸ್ಬೋದು ಅಲ್ಲಿಗೆ. ಸೊ ಶನಿ ಮುಗೀತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ನಂಬರ್ಗಳಲ್ಲಿ ನಂಬರ್ 9. ಸೊ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ತಿಂಗಳು, ಹುಟ್ಟಿದ ವರ್ಷ ಎಲ್ಲವನ್ನು ಆ್ಯಡ್ ಮಾಡಿದ್ರೆ ಈಸ್ ಈಕ್ವಲ್ ಟು 9 ಬಂದರೆ, ಸೊ ಅದು ನಿಮ್ಮ ಡೆಸ್ಟಿನಿ ನಂಬರ್ ಆಗಿರುತ್ತೆ. ನಿಮ್ಮ ವಯಸ್ಸು 30ರ ಮೇಲಿದ್ರೆ ಡೆಸ್ಟಿನಿ ನಂಬರ್ ನಿಮ್ಗೆ ಅಪ್ಲೈ ಆಗುತ್ತೆ. ಲೆಟ್ಸ್ ಗೋ. ಮಂಗಳ, ಮಾರ್ಸ್. ಇವ್ರು ಹೆಂಗೆ ತುಂಬ ಅಗ್ರೆಸಿವ್ ಆಗಿರ್ತಾರೆ. ಸೊ ಅಗ್ರೆಸಿವ್ ಆಗಿರೋದ್ರಿಂದ ಇವ್ರಿಗೆ, ಆಮೇಲೆ ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದು ಇವ್ರಿಗೊಂದು ಸ್ವಲ್ಪ ಕಷ್ಟ. ಅಂದ್ರೆ ಹೆಂಗೆ ಫೈರಿ ನೇಚರು ಒಂದು ಸ್ವಲ್ಪ ಅವ್ರಿಗೆ ತನ್ನ ಪಾಡಿಗೆ ತಂದು ಬಿಟ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು. ಸೊ ಇವರೇ ಅಡ್ಮಿನಿಸ್ಟ್ರೇಟರ್ಸ್ ಆದ್ರೆ ತುಂಬಾ ಚೆನ್ನಾಗಿ ಕೆಲಸ ಉರಿದು ಬೀಳ್ತಿರ್ತಾರೆ ಸ್ವಲ್ಪ ಜಾಸ್ತಿ. ಅಂದ್ರೆ ಇವ್ರು ಇರಿಟೇಷನ್ ಬೇಗ ಆಗುತ್ತೆ, ಫ್ರಸ್ಟ್ರೇಷನ್ ಬೇಗ ಆಗುತ್ತೆ, ಕೋಪ ಬೇಗ ಬರುತ್ತೆ.
ಯಾರು ಇವ್ರಿಗೆ ಹೋಗಿ ಆಯ್ತಾ ಕೆಲಸ ಅಂತ ಇವ್ರು ಮಾಡೋಂಥವ್ರಲ್ಲ. ಓಕೆ, ಆದರೆ ಇವ್ರಿಗೆ ಕೊಟ್ಟು ಬಿಟ್ಬಿಡ್ಬೇಕು. ಅವ್ರು ಮಾಡ್ತಾರೆ, ಹಾಂ, ಅವ್ರು ಮಾಡ್ತಾರೆ, ಮಧ್ಯ ಹೋಗೆಲ್ಲ ಸುಮ್ಮನೆ ಕೇಳಕ್ಕಾಗಲ್ಲ. ಹಾಗಾಗಿ ಇವ್ರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಇವ್ರಿಗೊಂದು ಸ್ವಲ್ಪ ಕಷ್ಟ. ಆಮೇಲೆ ಮಲ್ಟಿ ಟಾಸ್ಕರ್ಸ್ ಇವರು. ಆಮೇಲೆ ಇವ್ರ ಹತ್ರ ಒಂದು ಯುನೀಕ್ ಸ್ಕಿಲ್ಸ್ ಇರುತ್ತೆ. ಯಾರು ಯಾವ ಕೆಲಸನ ನಾನು ನಂಗಾಗಲ್ಲ ಅಂತ ಬಿಟ್ಟಿರ್ತಾರಲ್ಲ, ಇವರು ಮುಂದೆ ಬರ್ತಾರೆ, ನಾ ಮಾಡ್ತೀನಿ ಅಂತ. ಓ, ಹಂಗ ಇವರು ಮುಂದೆ ಬಂದು ನಾ ಮಾಡ್ತೀನಿ ಅಂತ ಬರ್ತಾರೆ. ಸೊ ಇವ್ರ ಕೈಲಿ ಆಗಲ್ಲ ಅನ್ನೋದೇನಿಲ್ಲ. ಇಲ್ಲ, ಇವರು ಏನ್ ಬೇಕಾದ್ರೂ, ಅವ್ರಿಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಮಾಡ್ತಾರೆ ಇವರು. ಆಮೇಲೆ ಹ್ಯುಮ್ಯಾನಿಟೇರಿಯನ್ ನಂಬರ್ ಆದ್ರಿಂದ NGO ಈ ತರ ಕೆಲಸಗಳಲ್ಲಿ ತುಂಬಾ ಚೆನ್ನಾಗಿ ಅವ್ರಿಗೆ ಸಕ್ಸಸ್ ಸಿಗತ್ತೆ. ಮಿಲಿಟ್ರಿ, ಪೊಲೀಸ್, ಯಾಕಂದ್ರೆ ಫಿಸಿಕಲಿ ಅವ್ರು ತುಂಬಾ ಆಕ್ಟಿವ್ ಆಗಿರ್ತಾರೆ, ಅಂದ್ರೆ ಎನರ್ಜಿ ಜಾಸ್ತಿ ಇರುತ್ತೆ, ಧೈರ್ಯ ಇರುತ್ತೆ. ಆಮೇಲೆ ಏನೇ ಬಂದ್ರು ಮಾಡ್ತೀನಿ ಅನ್ನೋ ಛಲ ಇರುತ್ತೆ. ಸೊ ಮುನ್ನುಗ್ತಾರೆ. ಅವ್ರಿಗೆ ಎಷ್ಟು ಕೆಲಸ ಕೊಟ್ಟರು ಅವ್ರಿಗೇನು ಬೇಜಾರೇನಿಲ್ಲ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಮಿಲಿಟ್ರಿ ಅವ್ರು ಇರ್ಬೋದು, ಪೊಲೀಸ್ ಅವ್ರು ಇರ್ಬೋದು, ಈ ಥರದ್ದು ಫಿಟ್ನೆಸ್ ಟ್ರೈನರ್ಸು, ಈ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳೆಲ್ಲ ಇರ್ತಾರೆ ಯೂಶಲಿ. ಹೌದಾ? ತುಂಬ ಜನ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಹುಡ್ಕೊಂಡು ಹೋದ್ರೆ 9 ಇದ್ದೇ ಇರ್ತಾರೆ. ನಮ್ ಜನ ಆಗ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟಿರ್ತಾರೆ RCB, ವಿರಾಟ್ ಕೊಹ್ಲಿನೆಲ್ಲ. ಆಮೇಲೆ ಏನಂದ್ರೆ ಇವರು ತುಂಬಾ ನ್ಯಾಯ, ನೀತಿ ಈ ತರದೆಲ್ಲ ಸ್ವಲ್ಪ ಜಾಸ್ತಿ. ಸೊ ಲಾ ರಿಲೇಟೆಡ್ ಇದ್ರಲ್ಲಿ ಫರ್ಮ್ಸ್ ಅಲ್ಲೆಲ್ಲ ಇರ್ತಾರೆ. ಇವ್ರಿಗೆ ಏನಂದ್ರೆ ಎಲ್ಲ ಕರೆಕ್ಟ್ ಆಗಿರ್ಬೇಕು, ರೂಲ್ಸ್ ಫಾಲೋ ಮಾಡ್ಬೇಕು, ಡಿಸಿಪ್ಲಿನ್ಡ್ ಆಗಿರ್ಬೇಕು, ರೂಲ್ಸ್ ಫಾಲೋ ಮಾಡ್ಬೇಕು. ಈ ತರದ ದಾರಿಯನ್ನ ಹಿಡಿಯಲ್ಲ, ಏನ್ ಮಾಡಿದ್ರು ಹಿಡಿಯಲ್ಲ. ನಾನು ಹೇಳಿದ್ನಲ್ಲ, ನಿಮ್ಗಷ್ಟೇ ಹೆಲ್ಪ್ ಆಗೋವಂಥದ್ದು ಏನಾದ್ರು ಇದೆ, ಇನ್ನೊಂದು ನಿಮಗೆ ಕಡಿಮೆ ಹೆಲ್ಪ್ ಆಗುತ್ತೆ, ಓವರ್ ಆಲ್ ಸೊಸೈಟಿಗೆ ಇದರಿಂದ ಲಾಭ ಜಾಸ್ತಿ ಆಗುತ್ತೆ. ನೀವು ಯಾವ್ದು ಚೂಸ್ ಮಾಡ್ತೀರಾ ಅಂದ್ರೆ ಅವ್ರು ಸೆಕೆಂಡ್ ಒನ್ ಚೂಸ್ ಮಾಡ್ತಾರೆ. ಓ, ಸೊ ಅವ್ರಿಗಿಂತ ಸೊಸೈಟಿ ಬದುಕೋಕೆ ಯೋಚನೆ ಮಾಡ್ತಾರೆ. ಅಂದ್ರೆ ಲಿವ್ ಅಂಡ್ ಲೆಟ್ ಲಿವ್ ಕಾನ್ಸೆಪ್ಟ್ ಅಲ್ಲಿ ಇವರು ಚೆನ್ನಾಗಿರ್ಬೇಕು, ಸೊಸೈಟಿನೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ. ಸೊ ಈ ಸೋಷಿಯಲ್ ವರ್ಕ್ ರಿಲೇಟೆಡ್ ಫೀಲ್ಡ್ಗಳು ಏನೇನಿರುತ್ತೆ, ಆಮೇಲೆ NGOs ಎಲ್ಲ ಏನೇನಿರುತ್ತೆ, ಅದರಲ್ಲೆಲ್ಲ ಇವ್ರಿಗೆ ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಪರ್ಪಸ್ ಸರ್ವ್ ಆಗ್ತಾ ಇದೆ ಅಲ್ಲ. ಕರೆಕ್ಟ್. ಸೊ ಹಾಗಾಗಿ ಈ ಕೆಲವೊಂದು ಒಳ್ಳೊಳ್ಳೆ ಪೊಲಿಟಿಷಿಯನ್ಸು ನಮ್ಮ ಎಲ್ಲದನ್ನು ಅಂದರೆ ಅವ್ರ ಕೆಲಸ ಕರೆಕ್ಟಾಗಿ ಮಾಡುವಂಥ ಪೊಲಿಟಿಷಿಯನ್ಸ್ ಎಲ್ಲ ಇರ್ತಾರಲ್ಲ, ಅವ್ರದ್ದೆಲ್ಲ ನಂಬರ್ಸ್ ನೋಡಿದರೆ 9 ಇರುತ್ತೆ. ಸೊ ಹಾಗಾಗಿ 9 5 ಜೊತೆ ಬ್ಲೆಂಡ್ ಆಗೋದು ಸ್ವಲ್ಪ ಕಷ್ಟ. ರಿಲೇಶನ್ಶಿಪ್ಪಲ್ಲಿ 4 ಜೊತೆ 5 ಜೊತೆ ಬ್ಲೆಂಡ್ ಆಗೋದು ಸ್ವಲ್ಪ ಕಷ್ಟ. ರಾಹು ಬುಧ ರೂಲ್ಡ್ ಔಟ್. ಯಾಕಂದ್ರೆ ಅವ್ರದ್ದು ಬೇರೆನೆ, ಅವ್ರದ್ದೇ ಥಿಯರಿ ಬೇರೆ. ಬ್ರೈನಿಗಳಲ್ಲ, ಬ್ರೈನಿ ಅಲ್ಲ ಅವ್ರದ್ದು. ಏನಂದ್ರೆ ಫಸ್ಟ್ ನಮ್ದು ನೋಡ್ಕೊಳ್ಳೋಣ. ನಾನು ಸೆಲ್ಫಿಶ್ ಆಗಿರ್ತಾರೆ, ಸೆಲ್ಫ್ ಸೆಂಟರ್ಡ್ ಒಂದ್ ಸ್ವಲ್ಪ. ಓಕೆ, ಫಸ್ಟ್ ನಮ್ದು ಅನ್ನೋ ತರ ಇರ್ತಾರಲ್ಲ. ಇವ್ರದ್ದು ಹಂಗಲ್ಲ, ಇವ್ರನ್ನ ಬರೀ ನಮ್ದಷ್ಟೇ ನೋಡೋಕ್ಕಾಗಲ್ಲ ಅನ್ನೋ ಥರದ್ದು ಪರ್ಸನಾಲಿಟಿ ಇರುತ್ತೆ. ಸೊ ಹಾಗಾಗಿ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಸ್ಪಿರಿಚುವಲ್ ಇದರಲ್ಲಿ ಫೀಲ್ಡಲ್ಲೆಲ್ಲ ಇರ್ತಾರೆ, ಅಡ್ವೈಸರ್ಗಳಾಗಿರ್ತಾರೆ. ಸೊ ಈ ಥರ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಇವಾಗ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಈ ನಂಬರು ಡೆಸ್ಟಿನಿ ನಂಬರ್ ಏನಿದೆ, ಆ ಡೆಸ್ಟಿನಿ ನಂಬರ್ ಅವರು ಬೇರೆ ಕೆಲಸ ಮಾಡಿದ್ರೂ ಬೇರೆ ಕೆಲಸಗಳು ಮಾಡ್ಬೋದು. ಆದರೆ ಅವ್ರಿಗೆ ಈ ಥರ ಅಂದರೆ ಅವ್ರದ್ದು ಡೆಸ್ಟಿನಿ ನಂಬರ್ ಅಲೈನ್ ಆಗಿರುವಂಥ ಕೆಲಸಗಳೇನಿದೆ ಅದರಲ್ಲಿ ಹೋದರೆ ಅವರಿಗೆ ಯಶಸ್ಸು ಸಿಗೋದು ಜಾಸ್ತಿ, ಆಮೇಲೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಜಾಸ್ತಿ. ಇದು ಒಳ್ಳೆ ಮಾತಿದು. ಸಪೋಸ್ ಏನಾದರೂ ಲಾಸ್ಟ್ಲಿ ಬೇರೆ ಕಡೆ ಇದ್ದರೆ ಇದನ್ನು ಕೇಳಿಸ್ಕೊಂಡ್ಮೇಲೆ ಮನಸ್ಸು ಮಾಡಬೇಕಾ, ಇಲ್ಲ ನಂದು ಈ ಜಾಗ ನಾನು ಅಂದ್ಕೊಂಡಿದ್ದೆ ಆ ಕಡೆ ಹೋಗೋದು ಒಳ್ಳೇದು ಅಂತ ನಿಮ್ಮ ಸಜೆಷನ್ ಅದು? ಹೌದು, ಆ್ಯಕ್ಚುಲಿ ನಾನು ಸಜೆಸ್ಟ್ ಮಾಡ್ತೀನಿ ಅದನ್ನು. ನೀವು ಆ ಕಡೆ ಹೋದರೆ ನಿಮಗೆ ಬೇರೆ ಔಟ್ಲುಕ್ಕೇ ಸಿಗತ್ತೆ. ಯು ಕ್ಯಾನ್ ಸಿ ಯೋರ್ ಲೈಫ್ ಚೇಂಜ್. ನಿಮಗೂ ಖುಷಿ ಸಿಗುತ್ತೆ. ಅಂದರೆ ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಸಿಗಲೇಬೇಕಲ್ವ. ಸೊ ಹಾಗಾಗಿ ನಾವು ಆ ಥರದ್ದಕ್ಕೆ ಏನಾದರೂ ಹೋದರೆ ನಮಗೂ ಖುಷಿ ಸಿಗುತ್ತೆ, ಆಮೇಲೆ ಕೆಲಸನೂ ಚೆನ್ನಾಗಿ ಮಾಡ್ತೀವಿ, ಹೆಸರು ಚೆನ್ನಾಗಿ ಮಾಡ್ತೀವಿ. ಈ ಥರ ಎಲ್ಲ ಇರೋದ್ರಿಂದ ಡೆಸ್ಟಿನಿ ನಂಬರ್ ಅಲೈನ್ಡ್ ಆಗಿರೋಂಥ ಕೆಲಸಗಳಿಗೆ ಹೋಗಿ ಅಂತ ನಾನು ಸಜೆಷನ್. ನಾನು ಕೂತು ಯಶಸ್ವಿನಿಯವ್ರ ಮಾತು ಕೇಳಿಸ್ಕೋಬೇಕಾದ್ರೆ ನಂದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ, ನಮ್ಮ ಮನೇಲಿರೋರ್ದು ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ದೀನಿ. ಬಹುಶಃ ನೀವು ಮಾಡ್ತಿರ್ತೀರಾ ಹಂಗೆ, ಇವ್ರದ್ದು ಹಿಂಗಿದೆ, ಇವ್ರು ಹಿಂಗಿದೆ, ಇವ್ರು ಹಿಂಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ. ಎಷ್ಟೊಂದು ಆ್ಯಕ್ಚುಲಿ ಸೂಟ್ ಆಗ್ತದೆ.
ಈಗ ನಾನು ನಿಮ್ಗೆ ಕೇಳಲ್ಲ, ನಿಮ್ಮ ಡೆಸ್ಟಿನಿ ನಂಬರ್ ಯಾವುದು ಅಂತ ನಾ ಕೇಳಲ್ಲ, ನಿಮಗೆ ಗೊತ್ತಿದೆ. ಸೊ ನಾನೀಗ ಹೇಳಿದ್ದು ನಿಮಗೆ ವರ್ಕ್ ಆಗ್ತಿದೆ ಅಂತ ಅನಿಸ್ತಿದ್ಯಾ? ಆ್ಯಕ್ಚುಲಿ ಎಸ್ ನಾನು ನೀವು ಹೇಳ್ತಿರ್ಬೇಕಾದ್ರೆ ಅನ್ಕೊಂಬಿಟ್ಟೆ ಎಷ್ಟು ಚೆನ್ನಾಗಿ ನಂಗೆ ಸೂಟ್ ಆಗ್ತಾ ಇದೆಯಲ್ಲ ಇದು ಅಂತ. ಬಟ್ ಓಕೆ, ಎನಿವೆ ನೈಸ್. ಅಂದರೆ ನೀವು ಯಾವುದನ್ನು ಕ್ಯಾಮ್ರಾ ಮುಂದೆ ಅಂತ ಹೇಳಿದ್ರು, ಯಾವುದನ್ನು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರು, ಅದೆಲ್ಲ ಫ್ಯಾಮಿಲಿ ಎಲ್ಲ ಇದೆ ನಮಗೆ. ಅಲ್ಲ, ಅದಕ್ಕೆ ನಿಮ್ಗೆ ಸಕ್ಸಸ್ ಸಿಗ್ತಿರೋದು ಬಹುಶಃ ಅದೇ ಕಾರಣಕ್ಕಿರ್ಬೋದು. ಅಂದರೆ ಡೆಸ್ಟಿನಿ ನಂಬರ್ ಬಂದ ಮೇಲೆ, ಅಂದರೆ ಡೆಸ್ಟಿನಿ ನಂಬರ್ ನಾನು ಅಫ್ಕೋರ್ಸ್ ತುಂಬ ವರ್ಷ ಆಗಿದೆ ನಾನು Okay, ಈಗ ಇನ್ನೊಂದು ಪ್ರಶ್ನೆ ನಿಮ್ಗೆ. Okay. ನಿಮ್ದು ರೂಟ್ ನಂಬರು ನಿಮ್ದು ಡೆಸ್ಟಿನಿ ನಂಬರು ಈಗ ನಿಮ್ಗೆ ಡಿಫ್ರೆನ್ಸ್ ಇದೆ ಅಲ್ವಾ? ಹೌದು, ಬರ್ತ್ ಡೇಟ್ ಮತ್ತೆ ಡೆಸ್ಟಿನಿ ನಂಬರ್ ಕರೆಕ್ಟ್ ಎರಡು ಇದೆ. ಬೇರೆ ಬೇರೆ ಇದೆ. ಹೌದು, ಎರಡು ಬೇರೆ ಬೇರೆ ಸೊ ಇದೆ. ನಿಮಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನಕ್ಕೆ ಓ, ಆನ್ ರೆಕಾರ್ಡ್ಗೆ ಹೋಗ್ತಾ ಇದ್ದೀರಾ ಈಗ? ಓಕೆ, ನಾನು ಚೆನ್ನಾಗಿದೆ, ಚಾಲೆಂಜಿಂಗ್. ನಾನು ನಿಮಗೆ ಕೇಳ್ತಾ ಇರೋದು, ನೀವು ಆನೆಸ್ಟ್ ಆಗಿ ಆನ್ಸರ್ ಮಾಡಿ. ಓಕೆ, ನಿಮ್ದು ಮುಂಚೆ ಬರ್ತ್ ನಂಬರ್ ಯಾವಾಗ ಆಕ್ಟಿವ್ ಆಗಿತ್ತೋ ಹಾ. ಅವಾಗಗೂ ನಿಮ್ ಡೆಸ್ಟಿನಿ ನಂಬರ್ ಆಕ್ಟಿವ್ ಯಾವಾಗ ಆಯ್ತೋ ಹಾ. ಅವಾಗಗೂ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ನಿಮ್ ಪರ್ಸನಾಲಿಟಿಲಿ ಇರ್ಬೋದು, ನೀವು ಥಿಂಕಿಂಗ್ ಪ್ಯಾಟರ್ನ್ ಅಲ್ಲಿ ಇರ್ಬೋದು, ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ಇರ್ಬೋದು, ಅದ್ರಲ್ಲಿ ನಿಮ್ಗೆ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಇಲ್ಲ, ನಂಗೆ ಇದುವರೆಗೂ ಅದನ್ನ ಬೇರೆ ಬೇರೆದಕ್ಕೆ ನಾನು ತಳ್ಕಾಕೊಂಡಿದ್ದೆ. ಅಂದರೆ ನಾನು ಯಾಕೆ ಆ ಥರ ಚೇಂಜ್ ಆದೆ ಅಂದರೆ ಈ ರೀಸನ್ ಇರ್ಬೋದಾ ಅಂತ ಅನ್ಕೋತಿದ್ದೆ. ಇರ್ಬೋದೇನೋ, ಬಟ್ ನೀವು ಹೇಳಿದ್ಮೇಲೆ ಓ, ಇದು ಅದ್ರ ಪ್ರಭಾವನ ಇರೋಕ್ಕೆ ಸಾಧ್ಯತೆಗಳಿವೆ ಅಂತ ಅನ್ನಿಸ್ತಾ ಇದೆ. ಎರಡು ಬೇರೆ ಬೇರೆ ಇದೆ, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಡ್ರಾಸ್ಟಿಕ್ ಡಿಫ್ರೆನ್ಸ್ಗಳು ಗೊತ್ತಾಗತ್ತೆ. ಹಾಂ, ಹೌದು. ಬಟ್ ಇನ್ನೊಂದು ನಂಗೆ ಅನ್ಸಿದ ಕುತೂಹಲವಾಗಿ, ಈಗೇನು ನಂದು ಬರ್ತ್ ಡೇಟ್ ಇದೆಯಲ್ಲ, ಅವಾಗವಾಗ ಅದ್ರ ಪ್ರಭಾವನೂ ಇದೆ ನನಗೆ, ಇಲ್ಲ ಅಂತ ಏನಿಲ್ಲ. ಯಾಕಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಅದಿರುತ್ತ, ಲೈಫ್ ಲಾಂಗ್ ಇರುತ್ತ ಪ್ರಭಾವ. ಹೌದು, ಯಾಕಂದ್ರೆ ದಟ್ ಈಸ್ ಅ ಕೋರ್ ಪರ್ಸನಾಲಿಟಿ. ಹಾ, ಓಕೆ. ಆದ್ರೆ ನೀವು ಆ ಕೋರ್ ಪರ್ಸನಾಲಿಟಿ ಹಂಗಿರುತ್ತೆ, ಅದನ್ನ ಮೀರಿ ಚೇಂಜ್ ಆಗಿದ್ದೀನಿ. ಟ್ರಾನ್ಸ್ಫಾರ್ಮೇಶನ್ ಅಂತ ಏನ್ ಕರಿತೀವಲ್ಲ, ಆ ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ ಇದರಲ್ಲಿ. ಗುಡ್. ಅದು ತುಂಬಾ ಜನ ನೀವು ಹೇಳ್ದಂಗೆ ಬೇರೆ ಬೇರೆ ವಿಚಾರಗಳಿಗೆ ತಳ್ಕಾಕೊಂಡಿರ್ತಾರೆ. ಎರಡು ಓಕೆ, ಅದು ಅವ್ರ ವಿವೇಚನೆಗೂ ಬಿಡೋಣ ಅಂತ. ಆದ್ರೆ ನನ್ನ ಪ್ರಕಾರ, ಯಾಕಂದ್ರೆ ನಾನು ಆ ರೀತಿ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಅಂದ್ರೆ ನೀವು ಈ ನಂಬರ್ ಅಲ್ಲಿ ಇದ್ದಾಗಿಂದ ಈ ನಂಬರಿಗೆ ಬರೋ ತರ ಟ್ರಾನ್ಸ್ಫಾರ್ಮೇಶನ್ ಏನಿದೆಯಲ್ಲ, ಆ ತರ ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಅಷ್ಟು ಈಸಿಯಾಗಿ ಎಲ್ಲದನ್ನು ಕೋಇನ್ಸಿಡೆನ್ಸ್ ಅಂತ ಹೇಳಕ್ಕಾಗಲ್ಲ. ಓಕೆ, ಅಲ್ವಾ? ಅದು ಇದ್ರದ್ದು ನಂಬರ್ ಪ್ರಭಾವ ಇದೆ ಅಂತ ಅಂದಮೇಲೆ ಹಾಗೆ ಆಗತ್ತೆ. ಇಟ್ ವಾಸ್ ನೈಸ್. ಇದೊಂಥರ ಚೆನ್ನಾಗಿದೆ. ಬಿಕಾಸ್ 30 ವರ್ಷ ಮೇಲ್ಪಟ್ಟವರು ಬದುಕು ಹೇಗಪ್ಪ, ಬಿಕಾಸ್ ಜವಾಬ್ದಾರಿ ಬಂದ್ಬಿಟ್ಟಿರುತ್ತೆ, ಹೆಂಗೆ ತೊಗೊಂಡೋಗೋದು, ಲೀಡ್ ಮಾಡೋದು, ವರ್ಕ್ ಆಗ್ತಿದ್ಯಾ, ವರ್ಕ್ ಆಗ್ತಿಲ್ವಾ ಅಂತೆಲ್ಲ ತುಂಬ ಆತಂಕದಲ್ಲಿರ್ತಾರೆ. ಹೋಪ್ ಈ ಎಪಿಸೋಡಿಂದ ಅವ್ರಿಗೊಂದಷ್ಟು ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಎನಿಥಿಂಗ್ ಅವರು ಕೂಡ ಕಮೆಂಟ್ಗಳನ್ನ ಓದ್ತಾರೆ. ಸೊ ಹಾಗಾಗಿ ಗೋ ಹೆಡ್, ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ, ನಮಗೂ ಮುಂದಿನ ಎಪಿಸೋಡ್ ತೊಗೊಂಬರಕ್ಕೆ ಅನುಕೂಲ ಆಗುತ್ತೆ. ಕರೆಕ್ಟ್. ಆಮೇಲೆ ಇದ್ರ ಜೊತೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ. ಪ್ಲೀಸ್. ಈಗ ನಾವು ಬರ್ತ್ ನಂಬರ್ ಡಿಸ್ಕಸ್ ಮಾಡಿದ್ವಿ, ಡೆಸ್ಟಿನಿ ನಂಬರ್ ಇವಾಗ ಡಿಸ್ಕಸ್ ಮಾಡಿದ್ವಿ. ಬರೀ ಇವೆರಡನ್ನೇ ಇಟ್ಕೊಂಡು ನಾನು ಹಿಂಗಲ್ಲ ಅಂತ ಒಂದು ಕನ್ಕ್ಲೂಷನಿಗೆ ಬಂದ್ಬಿಡ್ಬೇಡಿ. ಓಕೆ, ಇನ್ನೂ ಏನೇನೋ ಇದೆಯಾ ಇದಕ್ಕೆ? ಇನ್ನು ನಂಬರ್ಸ್, ಬೇರೆ ನಂಬರ್ಸ್ ಇದು ಇದ್ದಾಗ, ಇದ್ರ ಜೊತೆ ಇದ್ದಾಗ ಆ ನಂಬರ್ಸ್ ಪ್ರಭಾವನೂ ಇದ್ರ ಮೇಲೆ ಬೀಳುತ್ತೆ. ಇದು ನಾ ಹೇಳಿದ ಡೆಸ್ಟಿನಿ ನಂಬರ್ ಕರಿಯರ್ಗೆ, ರಿಲೇಶನ್ಶಿಪ್ ಎಲ್ಲ ಓಕೆ, ಓವರ್ ಆಲ್ ಪಿಕ್ಚರ್ ಹಿಂಗಿರತ್ತೆ ಅಂತ. ತುಂಬಾ ಸ್ಪೆಸಿಫಿಕ್ ಆಗಿ ಹೋಗ್ಬೇಕು ಅಂದ್ರೆ ಬೇರೆ ನಂಬರ್ ಪ್ರಭಾವನು ನಾವು ನೋಡ್ಬೇಕಾಗುತ್ತೆ ಗ್ರಿಡ್ ಅಲ್ಲಿ. ಅಂದ್ರೆ ಒಂದ್ ಮನೇಲಿ ಬೇರೆ ಬೇರೆಯವ್ರು ಇದ್ದಾಗ್ಲೂ ಹೇಗೆ ಪ್ರಭಾವ ಆಗುತ್ತೆ? ಕರೆಕ್ಟ್. ಅಂದ್ರೆ ಒಂದು ಗ್ರಿಡ್ ಅಲ್ಲಿ ಬೇರೆ ನಂಬರ್ಸ್ ಇರುತ್ತಲ್ವಾ, 1 ಇರುತ್ತೆ, ಕರೆಕ್ಟ್, 4 ಇರುತ್ತೆ, 7 ಇರುತ್ತೆ, 6 ಇರುತ್ತೆ. ಸೊ ಇದೆಲ್ಲ ಇದ್ದಾಗ ಈ ನಂಬರ್ಸು, ಈ ನಂಬರ್ ಕಾಂಬಿನೇಷನ್ಸು, ಓಕೆ, ಅದು ಪ್ರಭಾವ ಬೀರುತ್ತೆ. ಅದು ಐ ಥಿಂಕ್ ನಾನು ನೆಕ್ಸ್ಟ್ ಎಪಿಸೋಡ್ನ ವಿತ್ ವೈಟ್ ಬೋರ್ಡ್ ಬರ್ತೀನಿ ಅಂತ ಅನಿಸ್ತಾ ಇದೆ. ಅಫ್ಕೋರ್ಸ್ ಯಶಸ್ವಿನಿ ಮೇಡಮ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದೇನೋ, ಈ ನಂಬರ್ಗೆ ಈ ನಂಬರ್ ಎಲ್ಲ ಇದ್ದಾಗ ಹೇಗಿರ್ತಾರ ಆ ನಂಬರ್ನವರು ಅಂತ. ಗುಡ್ ಅಲ್ಲ ಅದು? ಆಮೇಲೆ ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಡೆಸ್ಟಿನಿ ನಂಬರ್ ಯಾರ್ದು ಇರತ್ತಲ್ಲ, ಅದರದೇ ದಶಾ ಬಂದಾಗ ಆ ನಂಬರ್ ಮಲ್ಟಿಪ್ಲೈ ಆದ್ರೆ, ನಾನು ಹೇಳಿದೆ ಮಲ್ಟಿಪ್ಲೈ ಆದಾಗ ನಂಬರ್ಸು ಅದ್ರದ್ದು ಸ್ಟ್ರೆಂತ್ ಕಡಿಮೆ ಆಗತ್ತೆ ಅಂತ ಹೇಳಿದೆ. ಸೊ ಆದ್ರೆ ಡೆಸ್ಟಿನಿ ನಂಬರ್ದೇ ದಶಾ ಬಂದಾಗ ಅದು ಮಲ್ಟಿಪ್ಲೈ ಆದ್ರೆ ಅದು ನಿಮ್ ಕರಿಯರ್ಗೆ ಇಂಪ್ಯಾಕ್ಟ್ ಮಾಡಲ್ಲ. ಬೇರೆ ನಿಮ್ಮ ಲೈಫ್ ಆಸ್ಪೆಕ್ಟ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅಂದರೆ ಅದರಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು, ಅದರಲ್ಲಿ ನಿಮಗೆ ಚೆನ್ನಾಗೂ ಆಗ್ಬೋದು ಕೆಲವೊಂದು ದಶಾ ಬಂದಾಗ, ಇಲ್ಲದ್ರೆ ಒಂದು ಸ್ವಲ್ಪ ತೊಂದರೆನೂ ಆಗ್ಬೋದು. ಆದರೆ ಡೆಸ್ಟಿನಿ ನಂಬರ್ದೇ ದಶಾ ಬಂದಾಗ ಅದು ನಿಮ್ಮ ಗ್ರಿಡ್ಡಲ್ಲಿರೋ ನಂಬರ್ ಮಲ್ಟಿಪ್ಲೈ ಆದರೆ ನಿಮ್ಮ ಕರಿಯರ್ಗೆ ಅದು ಯಾವತ್ತೂ ಇಂಪ್ಯಾಕ್ಟ್ ಮಾಡಲ್ಲ. ಐ ಥಿಂಕ್ ನೆಕ್ಸ್ಟ್ ಟೈಮ್ ನಿಮ್ಮ ಪ್ರಾಮಿಸ್ ನಾನು ವಿತ್ ವೈಟ್ ಬೋರ್ಡ್ ಬರ್ತೀನಿ. ಸೊ ದಟ್ ನಾವು ಟೀಚರ್ ಥರ ಆ ಗ್ರಿಡ್ ಅರ್ಥ ಮಾಡ್ಕೋಬೇಕಲ್ಲ ಈಗ. ಸೊ ಆ ಗ್ರಿಡ್ಡು ಮತ್ತು ನಿಮ್ಮ ಸೆಂಟ್ರಿಕ್ಕಲ್ಲಿ ನಿಮ್ಮ ಮನೇಲಿರೋರೆಲ್ಲ ನಂಬರ್ಗಳು ಹೇಗೆ ಓಡಾಡ್ತಿರುತ್ತೆ ಅನ್ನೋದ್ರ ಮೇಲೆ ಆ ಪ್ರಭಾವ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಟ್ ವಾಸ್ ನೈಸ್, ವಂಡರ್ಫುಲ್. ಅಂದರೆ ಪ್ರಾಕ್ಟಿಕಲ್ ಆಗೋದು ನಮಗೆ ಹೇಳ್ಕೊಡ್ತಾ ಇದ್ದೀರಾ. ಈಗ ನಾನೊಂಥರ ಕಣ್ಣು ಮುಚ್ಕೊಂಡ್ರೆ ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ನಾನೀಗ. ಅಂದರೆ
ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ನ್ಯೂಮರಾಲಜಿ ತುಂಬಾ ಜನ ನಾನ್ ನಂಬಲ್ಲ ಅದು ಇದು ಅಂತ ಹೇಳ್ತಾರೆ. ಇದು ನಂಬೋದ್ರಿಂದ ನಮ್ದೇ ಇರೋದ್ರಿಂದ ಯಾವ ಲಾಸ್ ಇಲ್ಲ, ಇಲ್ಲ. ನಾನು ಅಷ್ಟೊಂದು ವಾವ್ ಇರ್ಲಿಲ್ಲ, ಬಟ್ ನೀವು ಹೇಳಿದ್ಮೇಲೆ ನಾನು ರಿಲೇಟ್ ಆಗಕ್ಕೆ ಶುರು ಆದ್ಮೇಲೆ ಒಂಚೂರು ಕುತೂಹಲ ಇಟ್ಕೊಂಡಿದ್ದೀನಿ ಜಾಸ್ತಿ. ನನಗೆ ನಾವು ಜನರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ನಮ್ಗೆ ಸುಲಭ ಆಗತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಸುಲಭ ಆಗತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸುಲಭ ಆಗತ್ತೆ. ಪಾಯಿಂಟ್ ಇದು. ಯಾಕಂದ್ರೆ ಎಲ್ಲರೂ ಒಂದೇ ತರ ಇರಲ್ಲ. ಇವ್ರು ಯಾಕೆ ಹಿಂಗೆ, ಇವ್ರ ನಂತರ ಯಾಕೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳಲ್ವಲ್ಲ ಇವರು. ಕರೆಕ್ಟ್. ಆ ತರ ನಾವು ಯೋಚನೆ ಮಾಡ್ತಿರ್ತೀವಿ. ಅವಾಗ ನಮ್ಗೆ ಜನರು ಕಾಣೋಂತ ಒಂದು ಇದೇ ಬೇರೆ ಪಾಯಿಂಟ್ ಅಲ್ವಾ. ಆದ್ರೆ ನಾವು ಯಾವಾಗ ಅರ್ಥ ಮಾಡ್ಕೊಂತೀವಿ, ಓ ಇವ್ರು ಈ ನಂಬರ್ ಅವರು, ಅದಕ್ಕೆ ಈ ತರ ಮಾಡ್ತಾ ಇದ್ದಾರೆ, ಈ ತರ ಇವ್ರದ್ದು ರಿಯಾಕ್ಷನ್ ಈ ತರ ಇದೆ, ಇವ್ರು ರೆಸ್ಪಾಂಡ್ ಈ ತರ ಮಾಡ್ತಾ ಇದ್ದಾರೆ, ದಟ್ಸ್ ಓಕೆ, ನಾವು ಇವ್ರನ್ನ ಬೇರೆ ಥರನೇ ಡೀಲ್ ಮಾಡೋಣ ಅನ್ನೋಂಥದ್ದು ನಮಗೆ ಅಟ್ಲೀಸ್ಟ್ ಅರ್ಥ ಆದರೆ ನಮ್ಗೆ ಎಷ್ಟು ಈಸಿ ಆಗುತ್ತಲ್ವಾ. ಅಂದರೆ ತುಂಬ ಜನರ ಜೊತೆ ನಾವು ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ನಿಮ್ಮ ಪರ್ಸನಲ್ ಲೈಫ್ಗೂ ಅನ್ವಯಿಸಿದೆಯಾ? ಹೌದು, ಖಂಡಿತವಾಗ್ಲೂ ಅನ್ವಯಿಸಿದೆ ನನಗೆ. ನಾನು ನಂಬರ್ 7 ಹೇಳ್ದಂಗೆ ಕ್ವೆಶ್ಚನ್ ಮಾಡೋದು ತುಂಬ ಜಾಸ್ತಿ. ಅಷ್ಟು ಬೇಗ ನಾನು ಏನೂ ಒಪ್ಕೊಳ್ಳಲ್ಲ, ಪ್ರೂಫ್ ಇಲ್ಲದೆ ಅಂತೂ ಒಪ್ಕೊಳ್ಳಲ್ಲ. ಇದನ್ನ ನಾನು ಇಲ್ಲಿ ತನಕ ಬಂದೂ ಇರಲಿಲ್ಲ ಎಲ್ಲೂ ಮೀಡಿಯಾಗಳಿಗೆ. ಯಾಕೆಂದರೆ ನಾನು ಪ್ರಾಕ್ಟೀಸ್ ಮಾಡಿ ನಾನು ಕಂಡುಕೊಂಡಿದ್ದೀನಿ ಇದು ಇಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಕಂಡುಕೊಂಡಾದ್ಮೇಲೆ ಇದಕ್ಕೆ ಬಂದಿದ್ದು. ಸೊ ಅಲ್ಲಿಗೆ ಅಫ್ಕೋರ್ಸ್ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಒಂದಷ್ಟು ಸಮಯ ತೊಗೊಂಡಿದ್ದೀನಿ ನಾನು, ಬಟ್ ಫೈನಲಿ ಶಿ ಅಗ್ರೀಡ್. ಸೆಕೆಂಡ್ ಟೈಮ್ ಅದು ಇನ್ನೂ ಕುತೂಹಲ, ನನಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಯಶಸ್ವಿನಿ ಅವರೇ. ಥ್ಯಾಂಕ್ ಯು. ಒಂದಷ್ಟು ಮಾಹಿತಿಯನ್ನು ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಕ್ವಶನ್ ಮಾಡಿದ್ದೀನಿ ಹಂಗೆ ನೋಡೋಕ್ಕೆ ಹೋದರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್. ಬಹುಶಃ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ವಿತ್ ಗ್ರಿಡ್ ಬರ್ತೀವಿ. ನನಗೂ ಜನರಿಂದ ಬಂದಿರೋಂಥ ಪ್ರತಿಕ್ರಿಯೆ ನೋಡಿ ತುಂಬ ಖುಷಿ ಆಯಿತು. ನಾನು ಕೂಡ ಇಷ್ಟೊಂದು ಅಭೂತಪೂರ್ವ ಪ್ರತಿಕ್ರಿಯೆನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ನಾನು ತುಂಬ ಜನ ಗೊತ್ತಿಲ್ಲ ಆಗಿರೋದ್ರಿಂದ ನನಗೆ ವರ್ಡ್ ಆಫ್ ಮೌತ್ ಕ್ಲೈಂಟ್ಸ್ಗಳು ಜಾಸ್ತಿ ಇದ್ದಿದ್ದು. ಸೊ ನಂಗೆ ಚೆನ್ನಾಗೇ ನಡೀತಿತ್ತು, ಫೀಡ್ಬ್ಯಾಕ್ ಚೆನ್ನಾಗಿ ಬಂದಿತ್ತು. ಬಟ್ ಆದರೆ ನಾನು ಈ ಥರ ಬಂದು ಹೇಳಿದಾಗ ಜನ ಯಾವ ಥರ ತೊಗೊತಾರೆ ಅನ್ನೋದಿತ್ತು. ಬಟ್ ಐ ಆಮ್ ಸೋ ಹ್ಯಾಪಿ. ಅಲ್ಲಿ ಬಂದಿರೋ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಅಂತ. ಐ ಆಮ್ ಸೋ ಗ್ರೇಟ್ಫುಲ್. ನೈಸ್. ಅಫ್ಕೋರ್ಸ್ ಅವ್ರು ಸಿಗ್ತಾರೆ, ಸೋಷಿಯಲ್ ಮೀಡಿಯಾಲೂ ಸಿಗ್ತಾರೆ. ಯಶಸ್ವಿನಿ ಅಂತ ಟೈಪ್ ಮಾಡಿ ದ ಕಾಸ್ಮಿಕ್ ಕಾರ್ಡ್, ಅದು ಅವರ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ, ಫೇಸ್ಬುಕ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ ಇದ್ದೇ ಇರ್ತಾರೆ. ಸೊ ನಮ್ಮ ರೀಲ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಎನಿವೇ ಫಾಲೋ ಮಾಡಿ, ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ಅಲ್ಲೂ ಕೂಡ ಅವ್ರಿಗೆ DM ಮಾಡ್ಬೋದು, ಉತ್ತರ ಕೊಡೋ ಪ್ರಯತ್ನ ಅವರು ಖಂಡಿತವಾಗ್ಲೂ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಹರಿಕಥೆಯ ಅತಿಥಿ ಮಿಸ್ಟ್ರಿ ಕೋಚ್ ಮತ್ತು ಸಂಖ್ಯಾಶಾಸ್ತ್ರಜ್ಞೆ, ಎಲ್ಲಕ್ಕಿಂತ ಹೆಚ್ಚಾಗಿ ವೈದಿಕ ಅಂಕಶಾಸ್ತ್ರಜ್ಞೆ ನಮ್ಮ ಜೊತೆ ಇದ್ದಾರೆ ಯಶಸ್ವಿನಿ ಅವರು. ಅವ್ರಿಗೆ ನಮ್ಮ ಕೇಕ್ವಾಲಾ ತಾಜಾ ಮಿಠಾಯಿ ಕಡೆಯಿಂದ ಸರಿ ಫಸ್ಟ್ ಎಪಿಸೋಡಲ್ಲಿ ಬೇರೆ ಬೇರೆ ತಿಂಡಿ ಇತ್ತು, ಇವಾಗ ಇನ್ನೂ ಬೇರೆ ಬೇರೆ ತಿಂಡಿ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಥ್ಯಾಂಕ್ ಯು. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.